ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕಪ್ ಸ್ಕೋರ್ ಅನ್ನ ಪ್ರತಿಯೊಂದು ಕಾಫಿಗೆ ಕಪ್ ಸ್ಕೋರ್ ನೋಡ್ತಾರೆ. 1000 kgಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಯಾಕೆಂದ್ರೆ ನಾನು ಇಡ್ಲೇ ಇಲ್ಲ, ಗಲಾಟೆ ಕೊನೆಗೆ CMಗೆ ಸಾಕಾಗ ಇವತ್ತು ನಾವು ಮಾಡ್ತಾ ಇದ್ದೇವೆ 51% ಕಾಫಿ ಪೌಡರ್. ಆ ಪಾಲಿಗನ್ಸ್ ನಮ್ಮ ತೋಟದ ಬೌಂಡ್ರಿಲಿ ಹೋಗಿ ಬಂದಿಟ್ಟಿಗೆ 1994 ಇಂದ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಸಣ್ಣ ಕೃಷಿಕ ಆದರೂ ಒಂದು ಮಿಡ್ ಸೈಜ್ಡ್ ಪ್ಲಾಂಟೇಶನ್ನ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ, ಜೊತೆಗೆ ಕನ್ಸಲ್ಟಿಂಗು ಸ್ಟಾರ್ಟ್ ಮಾಡ್ತಾನೆ. ಒಂದು 30 ವರ್ಷ ಈಗ ಕಾಫಿ ಪ್ಲಾಂಟೇಶನ್ ಕನ್ಸಲ್ಟಿಂಗ್ ಮಾಡ್ಕೊಂಡು 30 ವರ್ಷ ಆಯಿತು. ಇವತ್ತು ಈ ಉದ್ಯಮದಲ್ಲೇ ತೊಡಗಿಸ್ಕೊಂಡಿದ್ದರಿಂದ ಕನ್ಸಲ್ಟಿಂಗ್ ಜೊತೆ ಐ ಆಲ್ಸೋ ಮ್ಯಾನೇಜ್ ಕಪಲ್ ಆಫ್ ಕಾರ್ಪೊರೇಟ್ ಎಸ್ಟೇಟ್ಸ್. ಇವಾಗ ಕಂಪನಿ ಎಸ್ಟೇಟ್ಸ್ ಅಂತ ಏನು ಹೇಳ್ತಾರೆ, ಕಂಪನಿ ಎಸ್ಟೇಟ್ಸ್ ಮ್ಯಾನೇಜ್ ಮಾಡ್ತಾನೆ. 2019ಇಂದ ನಿಮಗೆ ಕೆಲವರೆಲ್ಲ ಕೇಳಿರ್ಬೋದು, ಬಯೋಟಾ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತವೆ. ಸೊ ಆ ಸಂಸ್ಥೆಯ ನನ್ನ ಜೊತೆಗೆ ನಮ್ಮ ಇಬ್ಬರು ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ. ಸೊ ಕಿರೀಟ್ ಉತ್ತಪ್ಪ ಹಾಗೂ ನರೇನ್ ಅವ್ರನ್ನ ಕೂಡ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಗುರುತಿಸ್ತೇನೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಯಾವುದೇ ವಿಚಾರದಲ್ಲಾದರೆ ಏನಾಗುತ್ತೆ, ಮಾಹಿತಿಯ ಕೊರತೆ ಇವತ್ತು ತುಂಬ ಕಾಣುತ್ತೆ. ಮಾಹಿತಿ ಕೊರತೆ ಇದ್ದಾಗ ಏನಾಗುತ್ತೆ, ನಮಗೆ ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರಗಳು ಸಿಕ್ಕದೇ ಇದ್ದಾಗ ಎಲ್ಲೋ ಮೋಸ ಆಗ್ತಿದೆಯಾ, ಏನಾಗ್ತಾ ಇದೆ. ಇವತ್ತು ನನ್ನ ಪ್ರಯತ್ನ ಅಥವಾ ನನ್ನ ಸ್ನೇಹಿತರು ನಾನೇನಾದ್ರು ಮಿಸ್ ಆದರೆ ಬಾಕಿ ಆದರೆ ಅವರು ಕೂಡ ನನಗೆ ಹೆಲ್ಪ್ ಮಾಡಬೇಕು ಅಂತಾನೆ ಅವ್ರನ್ನೂ ಕರ್ಕೊಂಡು ಬಂದೇನೆ. ಯಾಕೆಂದರೆ ಬೇಸಿಕಲಿ ನಮಗೆಲ್ಲರಿಗೂ ದಿಸ್ ಶುಡ್ ಬಿ ಅ ಎಜುಕೇಟಿವ್ ಪ್ರೋಗ್ರಾಮ್ ಆಗಿ ನಾವು ಇದನ್ನು ಮಾಡ್ಕೊಳ್ಬೇಕು. 1-2 ಗಂಟೆಗಳ ಒಂದೂವರೆ ಗಂಟೆ ಕಾಲ ನಿಮಗೆ ಕ್ವಶನ್ಗಳು ಬಂದರೆ ಹೆಚ್ಚೆಚ್ಚು ಬರ್ತಾ ಇದ್ದಾಗೆ ಮತ್ತು ಅದಕ್ಕೆ ಉತ್ತರ ಕೊಡ್ತಾ ಹೋಗ್ಬೋದು. ನಾವು ಸ್ಪಷ್ಟ ಮಾಡ್ಕೊಳ್ಬೇಕು, ನಮಗೆ ಗೊತ್ತಿರುವಂತಹ ಮಾಹಿತಿ ಏನಿದೆ ಅದೇ ಗಾಸ್ಪೆಲ್ ಟ್ರೂತ್ ಅಂತ ನಾವು ತಿಳ್ಕೊಳ್ಬೋದು. ಇವಾಗ ನಾವು ತಿಳ್ಕೊಳ್ಬಾರ್ದು. ನನ್ನ ಕಡೆಗೂ ಅಷ್ಟೇ ಶಾರ್ಟ್ ಫಾಲ್ಸ್ ಅಥವಾ ನನಗೆ ಯಾವ್ದಾದ್ರು ಗೊತ್ತಿಲ್ಲದ ವಿಚಾರ ನೀವು ಹೇಳಿದ್ರೆ ಐ ಶುಡ್ ಆಲ್ಸೋ ಬಿ ರೆಡಿ ಟು ಟೇಕ್ ಇಟ್ ಅಪ್. ನಾವು ಇಷ್ಟು ವರ್ಷಗಳಿಂದ ಒಂದು ರೀತಿಯಲ್ಲಿ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೇಲ್ಸು, ಮಾರ್ಕೆಟಿಂಗು ಇದು ನಮಗೆ ಮಾಡಿಯೇ ಗೊತ್ತಿಲ್ಲ. ಇವತ್ತೇನಾಗೋಗಿದೆ, ನಾವು ಕಾಫಿ ಪೂಲಿಂಗಲ್ಲಿದ್ವಿ 94ಇಂದ ಪೂಲಿಂದ ಹೊರಗಡೆ ಬಂದ್ವಿ. ದೆನ್ ಇಟ್ ಬಿಕೇಮ್ ಅ ಫ್ರೀ ಮಾರ್ಕೆಟ್. ಮೊದಲನೇ ವರ್ಷ 70-30 ಅನುಪಾತದಲ್ಲಿ ಫ್ರೀ ಮಾಡಿದರು. ತದನಂತರ ಫ್ರೀ ಮಾರ್ಕೆಟ್ ಆಯಿತು. ಫಸ್ಟ್ ಬಂದಾಗ ಏನಾಯಿತು, ಬರೀ ವಾಲ್ಯೂಮ್ ನೋಡ್ತಾ ಇದ್ರು ಟ್ರೇಡಿಂಗ್ ಕಮ್ಯುನಿಟಿ. ನಂತರ ದಿನಗಳಲ್ಲಿ ವಾಲ್ಯೂಮ್ ಜೊತೆಗೆ ದೇ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಮಾಯಿಶ್ಚರ್ ಅಂತ ನೋಡೋಕ್ಕೆ ಶುರು ಮಾಡಿದರು. ಅದಾದ ನಂತರ OT. ಇವತ್ತು ಗ್ರೇಡ್ ಪರ್ಸೆಂಟೇಜನ್ನು ಕೂಡ ನೋಡ್ತಾ ಇದ್ದಾರೆ ಕೆಲವು ಕಂಪನೀಸು. ಅದರಿಂದ ಬೇಕಾಗಿರುವಂಥ ಇನ್ಸೆಂಟಿವ್ಗಳನ್ನು ಕೆಲವು ಕಂಪನಿಗಳು ಕೊಡ್ತಾ ಇದ್ದಾರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಅಮೇರಿಕಾ ದೇಶಕ್ಕೆ ಡೆಮೋಕ್ರೆಟಿಕ್ ಕಂಟ್ರಿ ಆಗಿ 400 ವರ್ಷ ಆಗಿದೆ, 400+ ವರ್ಷ ಆಯಿತು. ಇಂಡಿಯಾಗೆ ಇವತ್ತು ಇವತ್ತೆಷ್ಟಾಯ್ತು, ಈಗ 79 ಆಯಿತು. ಯು ನೋ ವಾಟ್, ಅ ಕಂಟ್ರಿ ಆಫ್ 79 ಇಯರ್ಸ್ ಡೆಮೋಕ್ರಸಿ ಕಂಟ್ರಿಗೆ ಏನು ಹೇಳ್ತಾರೆ ಗೊತ್ತಾ, ಇಟ್ ಈಸ್ ಸ್ಟಿಲ್ ಯಂಗ್ ಅಂತಾರೆ, ಸ್ಟಿಲ್ ಇವಾಲ್ವಿಂಗ್. ಸೊ 100 ವರ್ಷ ಬೇಕು ಒಂದು ಡೆಮೋಕ್ರಸಿ ಫೈನ್ ಟ್ಯೂನ್ ಆಗಲಿಕ್ಕೆ. ನಮ್ಮ ಕಾಫಿ ಇಂಡಸ್ಟ್ರಿಯಲ್ಲಿ ಕೂಡ ಸ್ಲೋಲಿ ವಿಚಾರಗಳು ಫೈನ್ ಟ್ಯೂನ್ ಆಗ್ತಾ ಇದೆ. ಇವಾಗ ನಾನು ಯಾಕೆ ಈ ಥರ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ಅಂತೇಳಿ ಬಿಡಿಸಿ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತಾನೆ. ಬ್ರೆಜಿಲಲ್ಲಿ ತಗೊಳ್ಳಿ. ಬ್ರೆಜಿಲಲ್ಲಿ ನಮಗೆ ಪ್ರಮುಖವಾದಂಥ ವ್ಯತ್ಯಾಸ ಏನು ಅಂದರೆ, ಇಡೀ ಬ್ರೆಜಿಲ್ಗೆ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, FPO. ಒಂದು FPO, ಅದರ ಬ್ರಾಂಚ್ಗಳು, ಅದರದೇ ಪ್ರೊಸೆಸಿಂಗ್ ಯೂನಿಟ್ಸು. ಎಲ್ಲರೂ ಮಾರುವಂಥದ್ದು ಹಣ್ಣನ್ನು ತಗೊಂಡೋಗ್ತಾರೆ, ಕಾಮನ್ ಪ್ರೊಸೆಸಿಂಗ್ ಮಾಡ್ತಾರೆ. ಯಾಕೆ, ಕ್ವಾಲಿಟಿ ಪ್ಯಾರಾಮೀಟರ್ಸು ಮೇಲೆ ಕೆಳಗೆ ಆಗಬಾರ್ದು. ಕಪ್ ಸ್ಕೋರನ್ನು ಪ್ರತಿಯೊಂದು ಕಾಫಿಗಲ್ಲಿ ಕಪ್ ಸ್ಕೋರ್ ನೋಡ್ತಾರೆ, ಅದರ ಪ್ರಕಾರವಾಗಿ ಕಾಫಿಯನ್ನು ಸೆಗ್ರಿಗೇಟ್ ಮಾಡ್ತಾ ಹೋಗ್ತಾರೆ. ಇದು ಬ್ರೆಜಿಲ್ದು ಮಾರಾಟದ ವಿಧಾನ. ನಮ್ಮ ದೇಶದಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ನಾವು ನಮ್ಮ ತೋಟಗಳಲ್ಲಿ ನಾವು ಪ್ರೋಸೆಸ್ ಮಾಡಿ, ತದನಂತರ ಏನಾಗುತ್ತೆ, ಇವತ್ತು ನಿಮಗೆಲ್ಲ ಗೊತ್ತಿದೆ. ನಾನು ಇದನ್ನು ಕೆಲವು ಸ್ಟ್ಯಾಟಿಸ್ಟಿಕ್ಸನ್ನು ಕೆಲವು ಸಲ ಹಾಕಿರೋ ತಮಗೆ ಸಿಕ್ಕಿರಬಹುದು. ಕಾಫಿ ಸೀಸನಲ್ಲಿ ಏನಾಗುತ್ತೆ, ಶುರುವಿನಲ್ಲಿ ಇವಾಗ ಯಾರು ಚೆರಿ ಮಾಡ್ತೇವೆ, ಚೆರಿ ಮಾಡೋದು ಪಾರ್ಚಮೆಂಟಿಗೆ 2 ವ್ಯತ್ಯಾಸಗಳು ಬರುತ್ತೆ. ಶುರುವಿನಲ್ಲಿ ಏನಾಗುತ್ತೆ, ನಾವೊಂದು 20-25% ಹಣ್ಣಾದಾಗಲೇ ನಾವು ಶುರು ಮಾಡಿಬಿಡ್ತೇವೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಶುರು ಮಾಡಿದಾಗ ಏನಾಗುತ್ತೆ, 28-29 OT ಬರುತ್ತೆ. ಬಟ್ ನಮಗೆ ಯಾವುದು ನಾವು ಲೆಕ್ಕ ತಗೊಳ್ಳೋದಿಲ್ಲ ಅಂದರೆ, ಆಗ 130ರಿಂದ 135 kg ಒಂದು ಬ್ಯಾಗಿಗೆ ತಗೊಳುತ್ತೆ. OT ಜಾಸ್ತಿ ಆಯಿತು, ಹಾಗೆಯೇ ಕನ್ಸಂಪ್ಷನ್ ಆಫ್ ಫ್ರೂಟು ಜಾಸ್ತಿ ಆಯಿತು. ಓಕೆ, ಸೀಸನ್ಗೆ ಬರ್ತಾ ಏನಾಗುತ್ತೆ, ಒಂದು 70-30 ಹಣ್ಣಾಯಿತು, 28 OT ಇದ್ದದ್ದು 27ಕ್ಕೆ ಬರುತ್ತೆ, 50-55 ಆದಾಗ 27ಕ್ಕೆ ಬರುತ್ತೆ. ಒಂದು 70% ಹಣ್ಣಾಯಿತು ಅಂತ ಹೇಳಿದ್ರೆ 25ಕ್ಕೆ ಬರುತ್ತೆ. 80% ಹಣ್ಣಾಗೋಯ್ತು ಅಂದರೆ 24ಕ್ಕೆ ನಿಂತೋಗುತ್ತೆ. ಆದರೆ
ನಿಮಗೆ 100 kg ಒಂದು ಬ್ಯಾಗ್ ಆಗುತ್ತೆ, 108 kg 105 kg 108 kg ಒಂದು ಬ್ಯಾಗ್ ಆಗೋಗುತ್ತೆ. ಸೊ ಒಂದು ವರ್ಷದ ಸೈಕಲಲ್ಲಿ ನೀವು ತಗೊಂಡ್ರೆ ನಿಮ್ಮ ತೋಟದಲ್ಲಿ C/R ಆದರೆ 4600 kg 1 ಟನ್ ಬಂದ್ಬಿಡುತ್ತೆ. ಆಯಿತಾ? ಸಾರಿ, C/R ಅಲ್ಲ, ನಮ್ಮ ಓಲ್ಡ್ ವೆರೈಟೀಸ್ಗಳು ಪೆರಿಡಿನಿಯಾ ಇರ್ಬೋದು, 274 ಇರ್ಬೋದು. C/R ಆದರೆ ನಿಮ್ಗೆ 5000 kg ಬೇಕು ಹಣ್ಣು. ಸೊ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಈ ಥರದ ಸ್ಟ್ಯಾಟಿಸ್ಟಿಕ್ಸು ನಮಗೆ ಗೊತ್ತಿರಬೇಕು. ಮತ್ತು OTಯನ್ನು ನಾವು ಮಾಡೋದನ್ನು ಶುರು ಮಾಡಿಕೊಂಡ್ರೆ OTಯಿಂದ ಬರುವಂಥ ತೊಂದರೆಗಳನ್ನು ನಾವು ಈಸಿಯಾಗಿ ಅವಾಯ್ಡ್ ಮಾಡ್ಕೊಂಡು ಬಿಡ್ಬೋದು. ಬಿಡಿ, ಅದೊಂದು ಕಡೆ ಆಯಿತು. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಬರೋಣ. ಇವತ್ತು ಒಂದು ಸ್ಥಿತಿ ನೋಡೋಣ. ನಾವೆಲ್ಲ ಬೆಳೆಗಾರರಿದ್ದೇವೆ. ಇವತ್ತು ನಾವು ವರ್ಷಕ್ಕೆ 2 ಸಲ ಗೊಬ್ಬರ ಹಾಕ್ತೇವೆ ಅಂತ ಇಟ್ಕೊಳ್ಳೋಣ. 2 ಸಲ ಗೊಬ್ಬರ ಹಾಕ್ಬೇಕಾದ್ರೆ ಜೂನಲ್ಲಿ ಗೊಬ್ಬರ ತೊಗೊಳಕ್ಕೆ ಹೋಗ್ತೇವೆ. ನನಗೆ ನನ್ನ ತೋಟಕ್ಕೆ ನನಗೆ 50 kg ಯೂರಿಯಾ, 40 kg DAP, 40 ಬ್ಯಾಗ್ DAP, 50 ಬ್ಯಾಗ್ MOP ಬೇಕು ಅಂತ ಹೇಳ್ತೇವೆ. ಆ ಟ್ರೇಡರ್ ಹೇಳ್ತಾರೆ ಇನ್ನೊಂದು 10 ಬ್ಯಾಗ್ DAP ಎಕ್ಸ್ಟ್ರಾ ಇದೆ ತಗೊಂಡ್ಬಿಡಿ ಅಂತ. ಆಯಿತು ಅಂತ ತೊಗೊಂಡು ಹೋಗ್ತಾನೆ. ಪೋಸ್ಟ್ ಮಾನ್ಸೂನ್ಗೆ ಹೋಗ್ತಾನೆ. ಪೋಸ್ಟ್ ಮಾನ್ಸೂನಲ್ಲಿ ಅವನು ಇದೇ ಥರ ಹೇಳ್ತಾನೆ, ನಾನು ಇದೇ ಇಂಟೆಂಟ್ ಕೊಡ್ತೀನಿ 50 40 50 ಅಂತ. ಅವ್ನು ಪುನಃ 10 ಬ್ಯಾಗ್ DAP ಎಕ್ಸ್ಟ್ರಾ ಇದೆ ತಗೊಳ್ಳಿ ಅಂತ ಹೇಳ್ತೀನಿ. ಬೇಡ ನನಗೆ, ಯಾಕೆ ಅಂತ ಹೇಳಿದ್ರೆ ನನಗೀಗ ಕಮಿಟ್ಮೆಂಟ್, ನನಗೆ ಈಗ ಬೇಕಾಗಿರೋದು ಪೋಸ್ಟ್ ಮಾನ್ಸೂನ್ಗೆ 40 ಬ್ಯಾಗು, 40 ಕೊಡು, 10 ಅವತ್ತು ತೊಗೊಂಡಿದ್ದಿದ್ರೆ 30 ಕೊಡು ಸಾಕು. ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ ಕಾಫಿ ಬೈಯಿಂಗ್ ಅಲ್ಲಿ ಟ್ರೆಂಡ್ ಅಂತ ಇರುತ್ತೆ. ಕಾಫಿ ನಾವು ಕೊಯ್ಲು ಶುರು ಮಾಡಿದಾಗ ಜೂನ್ವರೆಗೆ ಯಾವ ಟ್ರೇಡರು ಕೂಡ ನಿಮ್ಮ ಬಂದದ್ದನ್ನೆಲ್ಲ ಬೈ ಮಾಡ್ತಾರೆ. ಯಾರ್ಯಾರು ಆಫರ್ ಮಾಡ್ತಿರೋ ಬೈ ಮಾಡ್ತಾ ಹೋಗ್ತಾರೆ. ಈ ತಿಂಗಳುಗಳಲ್ಲಿ ಜುಲೈ ನಂತರ ಏನು ಮಾಡ್ತಾರೆ, ದೇ ವಿಲ್ ಓನ್ಲಿ ಬೈ ಪ್ರೊವೈಡೆಡ್ ದೇ ಹ್ಯಾವ್ ಅ ಆರ್ಡರ್ ಇನ್ ಹ್ಯಾಂಡ್. ಸ್ಟಾಕ್ ಇರುತ್ತೆ ಪ್ಲಸ್ ಆರ್ಡರ್. ಗೊತ್ತಾಯ್ತಾ? ಕೆಲವು ವರ್ಷಗಳೇನಾಗುತ್ತೆ, ನವೆಂಬರ್ ಡಿಸೆಂಬರಲ್ಲಿ ಕೂಡ ಟ್ರೆಂಡ್ಗಳು ಕಾಫಿ ಕಡಿಮೆ ಇದ್ದಾಗ ಆವಾಗಲೂ ಕೂಡ ಪ್ರೈಸ್ ಜಂಪ್ ಆಗ್ತಾ ಹೋಗುತ್ತೆ. ಕೆಲವು ವರ್ಷಗಳು ಟ್ರೇಡರ್ಗಳ ಹತ್ರ ಕಾಫಿ ಉಳಿತಾ ಹೋಗುತ್ತೆ. ಇದು ಚೆರಿದು ಲೆಕ್ಕ. ಪಾರ್ಚ್ಮೆಂಟಲ್ಲಿ ಜುಲೈ ನಂತರ ಯೂಶಲಿ ಎಲ್ಲ ಎಕ್ಸ್ಪೋರ್ಟರ್ಗಳು ಅವರ ಕಮಿಟ್ಮೆಂಟ್ ತೀರಿಸ್ಬಿಟ್ಟಿರ್ತಾರೆ. ಜುಲೈ ನಂತರ ಪಾರ್ಚ್ಮೆಂಟ್ ಬೆಳೆಗಾರರು ಯಾರಿದ್ದಾರೆ ಅವ್ರನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ, ಜುಲೈ ನಂತರ ಬೈಯಿಂಗ್ ಇಂಟ್ರೆಸ್ಟೇ ಇರೋದಿಲ್ಲ ಮಾರ್ಕೆಟಲ್ಲಿ. ಸೊ ದಿಸ್ ಈಸ್ ದಿ ಟ್ರೆಂಡ್. ಅರ್ಥ ಆಯ್ತಲ್ವಾ? ಮತ್ತೆ ಇದರಿಂದ ಹೇಗೆ ಮಿಟಿಗೇಟ್ ಮಾಡ್ಕೊಳ್ಬೋದು? ಇವಾಗ ಹೆಚ್ಚಿನ ಬೆಳೆಗಾರರು ಏನು ಮಾಡ್ತಾರೆ, ತೋಟದಲ್ಲಿ ನಾವಿಟ್ಟರೆ ಮಾಯಿಶ್ಚರ್ ಬರುತ್ತೆ, ಮತ್ತು ಮಾಯಿಶ್ಚರ್ಗಾಗಿ ಅದರದ್ದೇ ಆದಂಥ ತೊಂದರೆಗಳು ಅನುಭವಿಸ್ತವೆ. ಸೊ ಅದಕ್ಕೆ ಏನು ಮಾಡಿಬಿಡ್ತಾರೆ, ಕನ್ಸೈನ್ಮೆಂಟಲ್ಲಿ ಇಟ್ಬಿಡ್ತಾರೆ. ಯಾರ ಹತ್ರ? ಟ್ರೇಡರ್ಗಳ ಹತ್ರ. ನಾನೇನು ಹೇಳ್ತೇನೆ ಅಂದರೆ ಅವರು ಹೇಗೆ ಜೂನ್ವರೆಗೆ ಕಣ್ಣು ಮುಚ್ಚಿ ಕಾಫಿಯನ್ನು ಬೈ ಮಾಡ್ತಾರೆ, ನಾವು ನಮ್ಮ ತೋಟದ ನಮ್ಮ 100 ಬ್ಯಾಗ್ ಏನಿದೆ, ನನ್ನ ಒಂದು ವರ್ಷದ ಹಾರ್ವೆಸ್ಟ್ ಇದ್ದರೆ 50 ಬ್ಯಾಗ್ ಕನ್ಸೈನ್ಮೆಂಟ್ ಇಡಿ, 50 ಬ್ಯಾಗು ಮನೇಲಿ ಇಟ್ಕೊಳ್ಳಿ ಅಥವಾ ಬೇರೆ ಯಾವ್ದಾದ್ರು ಗೋಡೌನಲ್ಲಿ ಇಟ್ಕೊಳ್ಳಿ. ನಿಮಗೆ RMCಯಲ್ಲಿ ನಿಮಗೆ ಇಡೋಕ್ಕೆ ವ್ಯವಸ್ಥೆ ಇದೆ ಇಲ್ಲಿ ಗೋಣಿಗೊಪ್ಪದಲ್ಲಿ. ಓಕೆ. ಸೊ ಅದು ಎಲ್ಲಿಯಾರು ಒಂದು ಕಡೆ ನೀವು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದರೆ ಏನು ಅಡ್ವಾಂಟೇಜ್ ಅಂದರೆ 5 ಜನ ಟ್ರೇಡರ್ಸು ನೀವು ಕೇಳ್ಬೋದು. ಅವಾಗ ಕನ್ಸೈನ್ಮೆಂಟ್ ಇಟ್ಟ ಮೇಲೆ ನೀವು ಅವ್ರಿಗೆ ಕೊಡುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಅವನು ಬೈಯಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ಇವಾಗ ನೀವು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ವಿ ಶುಡ್ ನಾಟ್ ಪುಷ್ ದ ಫುಡ್ ಥ್ರೂ ಎನ್ ಅನ್ವಿಲ್ಲಿಂಗ್ ಥ್ರೋಟ್ ಅಂತ. ಗಂಟ್ಲಿಂದ ಇಳಿಲಿಕ್ಕೆ ದಾರಿ ಇಲ್ಲ, ನಾವು ಅವನಿಗೆ ಪುಷ್ ಮಾಡ್ತೇವೆ. ಅವಾಗ ಅವನು ಏನು ಮಾಡ್ತಾನೆ, ಕಡಿಮೆಗೆ ಆಫರ್ ಮಾಡ್ತಾರೆ. ಆ ಸ್ಥಿತಿ ಯಾಕೆ ತಂದುಕೊಳ್ಬೇಕು? ಪೂರ್ತಿ ಯಾಕೆ ಕನ್ಸೈನ್ಮೆಂಟ್ ಇಡಬೇಕು? 50-50 ಮಾಡೋಣ. 50% ಜೂನ್ವರೆಗೆ ನೀವು ಕನ್ಸೈನ್ಮೆಂಟ್ ಇಡಿ. ಜೂನ್ ಒಳಗಡೆ ಅವ್ನು ಯಾವ ರೇಟ್ ಹೇಳಿದ್ರು ತಗೊಳ್ತಾರೆ. ಮಾರ್ಕೆಟಲ್ಲಿ ಇರುವಂಥ ರೇಟಲ್ಲಿ ಹೋಗುತ್ತೆ. ಜೂನ್ ನಂತರ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಚೂಸಿ. ಟ್ರೇಡರ್ಗಳು ಹಾಗೆ ಇರ್ತಾರೆ. ಸೊ ಇದಾದ ನಂತರ ಇವತ್ತು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಸಣ್ಣ ಮಿಟಿಗೇಷನ್ ಮೆಜರ್ಸನ್ನು ನಾವು ತೊಗೊಂಡ್ರೆ ಈ ಥರದ ಕೆಲವು ಕಾನ್ಫ್ಲಿಕ್ಟಿಂದ ನಾವು ಹೊರಗಡೆ ಬರಬಹುದು. ಇದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ನಾನೊಂದು 15,000 ಬ್ಯಾಗ್ ಮಾರ್ತೇನೆ ಕಾಫಿ, ಬೇರೆ ಬೇರೆ ಎಸ್ಟೇಟ್ಗಳದ್ದು ಕಾಫಿ, ಪಾರ್ಚ್ಮೆಂಟ್, ಚೆರಿ. ಇಲ್ಲೇ ನನ್ನ ಸ್ನೇಹಿತರು ಕೆಲವು ಅವರು 10,000 ಬ್ಯಾಗ್ ಹ್ಯಾಂಡಲ್ ಮಾಡ್ತಾರೆ. ಜೊತೆಗೆ ನಮ್ಮ ಬಯೋಟಾ ಅನ್ನೋ ಆರ್ಗನೈಸೇಷನಲ್ಲಿ ವಿ ಹ್ಯಾಂಡಲ್ ಕ್ಲೋಸ್ ಟು 400 to 500 tons ಆಫ್ ಕ್ಲೀನ್ ಕಾಫಿ, ಅಂದರೆ ಸಾಧಾರಣ 20,000 ಬ್ಯಾಗ್. ಸೊ ಇಲ್ಲಿ ನಮ್ಮ 3 ಜನದಲ್ಲೇ ಒಬ್ಬರು ಗ್ರೋವರ್ ಎಕ್ಸ್ಪೋರ್ಟರು ಇದ್ದಾರೆ. ಕಿರೀಟ್ ಅವರು ಗ್ರೋವರ್ ಎಕ್ಸ್ಪೋರ್ಟರ್. ಆಯ್ತಲ್ವಾ? ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ವಿ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ವಾಲ್ಯೂಮ್ಸ್ ಎವ್ರಿ ಇಯರ್. ಸೊ ಅಲ್ಲಿ ಕೂಡ ಇಟ್ ಈಸ್ ನಾಟ್ ದಟ್ ನಮಗೂ ತೊಂದರೆ ಬರೋದಿಲ್ಲ ಅಂತಲ್ಲ, ಖಂಡಿತ ಪ್ರತಿ ವರ್ಷವೂ ಹೊಸ ಚಾಲೆಂಜೆ. ಕಾಫಿ ಮಾರ್ಕೆಟಲ್ಲಿ ಈ ವರ್ಷದ ಟ್ರೆಂಡ್ ಇಟ್ಕೊಂಡು ಬರೋ ವರ್ಷಕ್ಕೆ ಇದು ರೆಫರೆನ್ಸ್ ಅಂತ ಇಟ್ಕೊಂಡ್ರೆ ನಾವು ಮುಟ್ಟಾಳ್ರಾಗ್ತೇವೆ. ಪ್ರತಿ ವರ್ಷ ಬೇರೆನೆ. ಒಂದು ವರ್ಷ
ಸೀಸನ್ ಬಿಗಿನಿಂಗಲ್ಲಿ ಒಳ್ಳೆ ಪ್ರೈಸ್ ಇರುತ್ತೆ, ಸೀಸನ್ ಆಗ್ತಾ ಇದ್ದಾಗ ರಿಸೀಡ್ ಆಗುತ್ತೆ. ಮತ್ತಿನ್ನೊಂದು ವರ್ಷ ಸೀಸನ್ ಬಿಗಿನಿಂಗಲ್ಲಿ ಕಡಿಮೆ ಇರುತ್ತೆ, ಸೀಸನ್ ಆಗ್ತಾ ಇದ್ದಾಗ ಏರ್ತಾ ಹೋಗುತ್ತೆ. ಈ ವರ್ಷ ಇದು ಸೈನ್ ವೇವ್ ಅಂತ ಹೇಳ್ತಾರೆ, ಆ ಥರ ಆಗ್ತಾ ಇದೆ. ಸೈನ್ ವೇವ್ ಅಂದರೆ ಹೀಗೆ ಹೋಗುತ್ತೆ, ಕೆಳಗೆ ಬರುತ್ತೆ, ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಇದು ಎಷ್ಟು ಸಲ ಆಯ್ತು ಈ ವರ್ಷ? ಸಾಧಾರಣ ಜನವರಿಯಿಂದ ಈಗ ಆಗ್ತಲೇ ಇದೆ. ಮತ್ತು ಮುಂಚೆ ಎಲ್ಲ ಒಂದು ಏರಿಳಿತ ಎಷ್ಟಿರ್ತಿತ್ತು ಅಂತ ಹೇಳಿದ್ರೆ ಒಂದು 50ರಿಂದ 60ರಿಂದ 70 ಪಾಯಿಂಟ್ ಇರ್ತಾ ಇತ್ತು. ಇವತ್ತು ಒಂದೊಂದು ದಿವಸಕ್ಕೆ 250-300 ಪಾಯಿಂಟ್ ಆಗೋದನ್ನು ಸಹ ನಾವು ನೋಡಿದ್ದೇವೆ. ಆಯ್ತಲ್ವಾ? ಈ ಏರಿಳಿತ ಯಾಕೆ ಆಗ್ತಾ ಇದೆ? ಕೋವಿಡಿಂದ ತಗೊಳ್ಳೋಣ ಲೆಕ್ಕ. ಕೋವಿಡಲ್ಲಿ ಏನಾಯಿತು? ಕೋವಿಡ್ ಹೊರಗೆ ಸ್ಪೆಷಲಿ ಇಂಡಿಯಾದಿಂದ ನಿಮಗೆ ಗೊತ್ತಿರ್ಬೋದು, ಮೆಜಾರಿಟಿ ಆಫ್ ಇಂಡಿಯನ್ ಕಾಫಿ ಗೋಸ್ ಟು ಯುರೋಪಿಯನ್ ಮಾರ್ಕೆಟ್. ಯುರೋಪಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ರೊಬಸ್ಟ ಚೆರಿಗೆ ಅಥವಾ ಪಾರ್ಚ್ಮೆಂಟ್ ಎರಡಕ್ಕೂ ಒಳ್ಳೆ ಡಿಮಾಂಡ್ ಇದೆ. ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸಲ್ಲಿ ಮೊದಲನೇ ಸ್ಥಾನ ಬರೋದು ಇಟಲಿ. ಇಟಲಿಯವರು ತುಂಬ ವಾಸ್ಟ್ ಕಾಫಿ ಬೈ ಮಾಡ್ತಾರೆ. ಹಾಗೆ ರೆಸ್ಟ್ ಆಫ್ ದಿ ಕಂಟ್ರೀಸು ಚೆರಿಯನ್ನು ಬೈ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಹೇಗೆ ಅಂತ ಹೇಳಿದ್ರೆ ರೋಸ್ಟರ್ಸ್, ದೊಡ್ಡ ಮೆಗಾ ಸೈಜ್ಡ್ ರೋಸ್ಟರ್ಸ್ ಇರ್ತಾರೆ. ದೇ ಯೂಸ್ ಟು ಸ್ಟೋರ್ 6 months ಕಾಫಿ, 6 ತಿಂಗಳ ಕಾಫಿಯನ್ನು ಸ್ಟೋರ್ ಮಾಡುವ ಕೆಪಾಸಿಟಿ ಇಟ್ಕೊಂಡಿದ್ರು. ಕೋವಿಡ್ ಟೈಮಲ್ಲಿ ಏನಾಯಿತು, ಟರ್ನ್ ಓವರ್ಗೆ ಅವ್ರಿಗೂ ಕೂಡ ಹಣಕಾಸಿನ ಮುಗ್ಗಟ್ಟೆಲ್ಲ ಬಂದು ಅವ್ರ ಹತ್ರ ಈಗ 1 ರಿಂದ 1.5 ತಿಂಗಳ ನಂತರದ ಕಾಫಿ ಅವ್ರ ಹತ್ರ ಸ್ಟಾಕ್ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಜಸ್ಟ್ ಕವರಿಂಗ್. ಏನಾಗ್ತಾ ಇದೆ, ಬೇಕಾಗಿರೋದನ್ನು ತಗೊಳ್ತಾ ಇದ್ದಾರೆ. ಸೊ ಸೆಂಟಿಮೆಂಟ್ಸ್ ಏನಿದೆ, ಫಿಯರ್ ಇರುತ್ತೆ. ಇವತ್ತು ನಾವೇ ತಗೊಳ್ಳೋಣ, ನನಗೆ ವರ್ಷದ ಶುರುವಿನಲ್ಲಿ ನನಗೆ ಫೈನಾನ್ಷಿಯಲ್ ಕೆಪಾಸಿಟಿ ಚೆನ್ನಾಗಿದೆ, ಒಂದು ವರ್ಷಕ್ಕೆ ಬೇಕಾಗುವಷ್ಟು ಗೊಬ್ಬರನ ನಾನು ಜನವರಿಯಿಂದಲೇ ಎಮ್ಮಾಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಯೂರಿಯಾ ಡಿಫಿಸಿಟ್ ಆಗಲಿ ಏನೇ ಆಗಲಿ, ನನಗೆ ಸೀಸನಿಗೆ ಬೇಕಾಗ್ಬಿಟ್ಟು ಜೂನ್ ಒಳಗಡೆ ತೊಗೊಂಡೋಗಿ ಗೊಬ್ಬರ ಇಟ್ಬಿಟ್ರೆ ಮಾರ್ಕೆಟಲ್ಲಿ ಏನಾದರೂ ನನಗೆ ಚಿಂತೆ ಇಲ್ಲ, ಫ್ಲಕ್ಚುಯೇಷನ್ ಆದರೂ ಚಿಂತೆ ಇಲ್ಲ. ಅವಾಗೇನಾಗುತ್ತೆ, ಪ್ಯಾನಿಕ್ ಬಟನ್ ಪ್ರೆಸ್ ಮಾಡೋದಿಲ್ಲ. ಇವತ್ತು ಯುರೋಪಲ್ಲಿ ಏನಾಗಿದೆ, ದೇ ಆರ್ ಪ್ರೆಸ್ಸಿಂಗ್ ದಿ ಪ್ಯಾನಿಕ್ ಬಟನ್. ಮತ್ತು 2019 ನಾನೊಂದು ಸ್ಟಡಿಗೆ ಇದು ನಮ್ಮ ICO ಒಂದು ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಅಂತ ಇದೆ, ಅದರ CEO ಜೊತೆಗೆ ಒಂದು ಆನ್ಲೈನ್ ಮೀಟಿಂಗ್ ಆಯಿತು. ಗ್ಲೋಬಲ್ ಕಾಫಿ ಪ್ರೊಡಕ್ಷನ್ ಎಲ್ಲ ಕಂಟ್ರಿಗಳದ್ದು, ಗ್ಲೋಬಲ್ ಕಾಫಿ ಪ್ರೊಡಕ್ಷನ್ ಎಲ್ಲ ಕಂಟ್ರಿಗಳದ್ದು ಸೇರಿಸಿದರೆ ಒಂದು ವರ್ಷದ ಕನ್ಸಂಪ್ಷನನ್ನು ನಾವು ಅಂದಾಜು ಮಾಡಿ ನೋಡಿದ್ರೆ ದೇರ್ ವಾಸ್ ಅ ಸರ್ಪ್ಲಸ್ ಸ್ಟಾಕ್ ಆಫ್ 1 year's ಪ್ರೊಡಕ್ಷನ್. ನಮ್ಮ ಕಾಫಿ ಬೆಲೆ ತುಂಬ ಕಡಿಮೆ ಇತ್ತು ಅವಾಗ. 1 year ಪ್ರೊಡಕ್ಷನ್ನು ಗ್ಲೋಬಲಿ ಬೇರೆ ಬೇರೆ ಸೆಂಟರ್ಸ್ಗಳಲ್ಲಿ ಸ್ಟಾಕ್ ಇತ್ತು ಅಷ್ಟು. ಸ್ಲೋಲಿ ಏನಾಯಿತು, ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ದಿ ಗ್ಲೋಬ್ ಫ್ಲಕ್ಚುಯೇಷನ್ಸ್ ನೋಡ್ತಾ ಇದ್ದೇವೆ. ಇವತ್ತು ಬ್ರೆಜಿಲಲ್ಲಿ 3 ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ನಾವು ಆ ಥರ ಫೇಸ್ ಮಾಡ್ತಲ್ಲ. ಏನು, ಲೋವರ್ ಏರಿಯಾಸಲ್ಲಿ, ಅವರ ಬೆಟ್ಟಗಳಲ್ಲಿ ಏನಾಗಿದೆ, ಲೋವರ್ ಏರಿಯಾಸಲ್ಲಿ ಫ್ರಾಸ್ಟ್, ಓಕೆ, ಇನ್ನು ಲೋವರ್ ಪ್ಲೇನ್ಸಲ್ಲಿ ಫ್ಲಡ್ಡು, ಟಾಪ್ ಏರಿಯಾಸಲ್ಲಿ ಡ್ರೌಟು. ಯೋಚನೆ ಮಾಡಿ, ಒಂದೇ ದೇಶದಲ್ಲಿ 3 ಥರದ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾರೆ. ಒಂದು ದಿವಸ ರಿಪೋರ್ಟ್ ಬರುತ್ತೆ ಬ್ರೆಜಿಲಲ್ಲಿ ಫ್ರಾಸ್ಟ್ ಆಯ್ತಂತ, ಮತ್ತೊಂದು ಸಲ ಹೇಳುತ್ತೆ ಅಲ್ಲೆಲ್ಲಿಯೋ ಒಳ್ಳೆ ಮಳೆ ಆಗ್ತಾ ಇದೆ ಅಂತ, ಮತ್ತಿನೆಲ್ಲಿಯೋ ಫ್ಲಡ್ಡು, ಮತ್ತಿನೆಲ್ಲೋ ಡ್ರೌಟು. ಇದೆಲ್ಲದರ ನೆಟ್ ಎಫೆಕ್ಟ್ ಏನು, ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತದೆ. ವಿಯೆಟ್ನಾಮಲ್ಲಿ ಏನಾಗಿದೆ, ವಿಯೆಟ್ನಾಮಲ್ಲಿ ದೇ ಆರ್ ಮೈಗ್ರೇಟಿಂಗ್ ಟು ಸೋ ಮೆನಿ ಅದರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ತುಂಬ ಮೈಗ್ರೇಟ್ ಆಗ್ತಾ ಇದ್ದಾರೆ. ಅವರ ಪ್ರೊಡಕ್ಟಿವಿಟಿ ಇವಾಗ ರೀಸೆಂಟಾಗಿ ನಂದಬೆಳ್ಳೆಪ್ಪ ಅವರು, ನನ್ನ ಸ್ನೇಹಿತರು ವಿಯೆಟ್ನಾಮ್ಗೆ ಹೋಗಿ ಮೊನ್ನೆ ವಾಪಸ್ ಬಂದರು ಅಷ್ಟೇ. ಅವ್ರಿಗೂ ಇವತ್ತು ರಿಕ್ವೆಸ್ಟ್ ಮಾಡಿದ್ದವರು ವೈನಾಡಲ್ಲಿ ಒಂದು ಬೆಳೆಗಾರರ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗಿದ್ದಾರೆ. ಅದರ್ವೈಸ್ ಅವರು ಬರೋರು ಇವತ್ತು. ಸೊ ಅಲ್ಲಿ ವೈನಾಡಲ್ಲಿ ಏನಾಗ್ತಾ ಇದೆ, ತುಂಬ ಮೈಗ್ರೇಷನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕ್ರಾಪ್ಸಿಗೆ. ಫಾರ್ ಎಕ್ಸಾಂಪಲ್ ಅವಕಾಡೋಸ್ ಇರ್ಬೋದು. ಬ್ಲ್ಯಾಕ್ ಪೆಪ್ಪರ್ ಒಂದು ಕಾಲದಲ್ಲಿ ತುಂಬ ಬೆಳೀತಾ ಇದ್ರು, ಈಗ ಬ್ಲ್ಯಾಕ್ ಪೆಪ್ಪರ್ ಇಂಟ್ರೆಸ್ಟ್ ಅವ್ರಿಗೆ ಕಡಿಮೆ ಆಗಿದೆ. ಅವ್ರದ್ದು ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಈ ಕೆಮಿಕಲ್ ಕಂಟ್ಯಾಮಿನೇಷನ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಸ್ಲೋಲಿ ಬೇರೆ ಕ್ರಾಪಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಸೊ ಇದೆಲ್ಲದರ ಅಡ್ವಾಂಟೇಜು ಇಂಡಿಯಾಕ್ಕೆ ಇದೆ ಮುಂದೆ. ಯಾಕೆಂತೇಳಿ ನಮ್ಮ ಇಂಡಿಯಾದಲ್ಲಿ ನಾವು ಏರಿಯಾನ ಕಡಿಮೆ ಮಾಡ್ಕೊಳ್ತಾ ಇಲ್ಲ, ಎಕ್ಸ್ಪ್ಯಾನ್ಷನ್ ಎಲ್ಲೆಲ್ಲಿ ಮಾಡಲಿಕ್ಕಾಗುತ್ತೋ ಅಲ್ಲೆಲ್ಲಿ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಮಡಿಕೇರಿಯಿಂದ ಮುಂಚೆ ವಿರಾಜಪೇಟೆ ರೋಡಲ್ಲಿ ನಾವು ಬರಬೇಕಾದ್ರೆ ಒಂದು ಮಿನಿಮಮ್ 30% ಆಫ್ ದಿ ಏರಿಯಾದಲ್ಲಿ ನಮಗೆ ಓಪನ್ ಬಾಣೆ ಜಾಗಗಳು ಕಾಣಕ್ಕೆ ಸಿಗ್ತಾ ಇತ್ತು. ಇವತ್ತು ನೀವು ನೋಡೋಣ, ತೋರಿಸಿ, ಒಂದು ಕಡೆ ಎಲ್ಲ ತೋಟ ಮಾಡಿದ್ದೇವೆ, ಕೃಷಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಗದ್ದೆಗಳೆಲ್ಲ ಕೃಷಿ ಮಾಡ್ತಾ ಇದ್ವಿ, ಗದ್ದೆಗಳು ಇವತ್ತು ಅರ್ಧ ಭಾಗ, ಒಂದೋ ಗದ್ದೆ ಕೃಷಿ ನಿಂತೋಗಿದೆ, ಒಂದು ಕಾಲು ಭಾಗದಲ್ಲಿ ಕೃಷಿ ನಡೀತಾ ಇದೆ, ಇನ್ನು ಕಾಲು ಭಾಗ ಈಗಾಗಲೇ ಕಾಫಿ ತೋಟ ಆಗಿ ಮಾರ್ಪಾಡಾಗಿದೆ. ಇದು ನಾವು ಇನ್ಕ್ರೀಸ್ ಮಾಡ್ತಿದ್ದೇವೆ ಏರಿಯಾ. ಇಷ್ಟಲ್ಲದೇ ನಮ್ಮ ಪ್ರಾಕ್ಸಿಮಿಟಿಯಿಂದ ಹೊರಗಡೆ, ಈ ಕೊಡಗಿನಲ್ಲಿ ಸ್ವಲ್ಪ ಕಡಿಮೆ ನಾನು ನೋಡ್ತಾ ಇರೋದು, ಸಕಲೇಶ್ಪುರ ಬೆಲ್ಟಲ್ಲಿ ನೋಡಿದ್ರೆ ಬಾಗೆ, ಬಾಳುಪೇಟೆ, ಅಲ್ಲಿಂದ ತುಂಬ ಮುಂದಕ್ಕೆ ಬಂದು ತುಂಬ ಕಡೆ ಬಯಲುಸೀಮೆ, ಅರೆಮಲೆನಾಡಲ್ಲೆಲ್ಲ ತುಂಬ ಕಾಫಿ ಬೆಳೀತಾ ಇದ್ದಾರೆ. ಸೊ ಎಕ್ಸ್ಪ್ಯಾನ್ಷನ್ನು ನಮ್ಮ ಕಾಫಿಯ ಕ್ಷೇತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ.
ಕೊಡಗಿನಲ್ಲಿ ನಾವು ಅಷ್ಟು ಕಾಣ್ತಾ ಇಲ್ಲ, ಹಾಸನ ಚಿಕ್ಕಮಗಳೂರಲ್ಲಿ ನಮಗೆ ಕಾಣ್ತಾ ಇದೆ ಅದು. ಇದು ಒಂದು ರೀತಿ. ಗ್ಲೋಬಲಿ ಪ್ರೊಡಕ್ಷನ್ನು ಬೇರೆ ಬೇರೆ ದೇಶಗಳ ಸೆಂಟರ್ಗಳಲ್ಲಿ ಕಡಿಮೆ ಆಗ್ತಾ ಇದೆ, ಇಂಡಿಯಾದಲ್ಲಿ ಸ್ಲೋಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ ಅಂದರೆ ನಮ್ಮ ಏರಿಯಾ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಲಿಕ್ಕೂ ನಾವೆಲ್ಲ ಕೆಲಸ ಮಾಡಬೇಕು. ಅದು ಮುಂದೆ ಇನ್ನೊಂದು ಯಾವ ಥರ ಒಂದು ದಿವಸ ಮಾತಾಡೋಣ. ಈಗ ಏನಾಯಿತು, ಗ್ಲೋಬಲ್ ಮಾರ್ಕೆಟಲ್ಲಿ ಕಡಿಮೆ ಆಗ್ತಿದ್ದಾಗೆ ಈಗಾಗಲೇ ನಾನು ಹೇಳಿದೆ, ಹೋಲ್ಡಿಂಗ್ ಸ್ಟಾಕು ನಮ್ಮ ಇಂಪೋರ್ಟರ್ಸ್ ಹತ್ರ 6 ತಿಂಗಳಿಂದ 1.5 ತಿಂಗಳಿಗೆ ಬಂದಿದ್ದಾರೆ. ಈಗಾಗಲೇ ನಾನು ಎಕ್ಸಾಂಪಲ್ ಕೊಟ್ಟೆ, ಗೊಬ್ಬರ ನಾನು 1 ವರ್ಷಕ್ಕೆ ಆಗೋಷ್ಟು ತೊಗೊಂಡ್ರೆ ಯೂರಿಯಾ ಡಿಫಿಸಿಟ್ ಆಯ್ತು ಅಂದರೆ ನನಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಒಳ್ಳೆ ಬಿಸಿಲಿದೆ, ಮಳೆ ಪ್ರೆಡಿಕ್ಷನ್ ಇದೆ ಇನ್ನೊಂದು 10 ದಿವಸದಲ್ಲಿ, ತೋಟಕ್ಕೆ 1 ವಾರದಲ್ಲಿ ಗೊಬ್ಬರ ಹಾಕ್ಬಿಡ್ತೀನಿ, ನನ್ನ ಹತ್ರ 10 ಬ್ಯಾಗ್ ಯೂರಿಯಾ ಬೇಕು ಅಂದರೆ ನಾನು ಎಷ್ಟು ಪರದಾಡ್ತೀನಿ, 10 ಕಡೆ ಸುತ್ತಿದ್ದೀನಿ. ಯಾರೋ 300 ರೂಪಾಯಿ ಬ್ಯಾಗಿಗೆ 400 ರೂಪಾಯಿ ಅಂದರೂ ಕೂಡ ಐ ಆಮ್ ರೆಡಿ ಟು ಪೇ ಬಿಕಾಸ್ ಐ ಆಮ್ ಡೆಸ್ಪರೇಟ್ ಟು ಬೈ. ಆ ಸಿಚುವೇಶನ್ ಇವತ್ತು ಯುರೋಪಿನ ಮಾರ್ಕೆಟಲ್ಲಿದೆ. ಅನ್ಸರ್ಟನಿಟಿ ಇದೆ. ಇವತ್ತು ಬ್ರೆಜಿಲಲ್ಲಿ ಏನಾದರೂ ಕ್ರಾಪ್ ಕಡಿಮೆ ಆಯಿತು ಅಂದರೆ, ಅಯ್ಯೋ ನನಗೆ ನನ್ನ ಕೆಫೆ ಚೈನ್ಗಳಿಗೆ ಕಾಫಿ ಎಲ್ಲಿಂದ ತರಬೇಕು, ಈ ಪ್ರೆಸಸ್ ದ ಪ್ಯಾನಿಕ್ ಬಟನ್. ಸೆಂಟಿಮೆಂಟ್ಸ್, ಮಾರ್ಕೆಟ್ ಸೆಂಟಿಮೆಂಟ್ಸ್ ಅಂತ ಇರ್ತದೆ. ಸೆಂಟಿಮೆಂಟ್ಸ್ ಏನಾಗುತ್ತೆ, ತುಂಬ ಫ್ಲಕ್ಚುಯೇಷನ್ ಆಗುತ್ತೆ. ಸೆಂಟಿಮೆಂಟ್ಸಿಗೆ ನಿಮಗೆ ಹೀಗೆ ಅಂತಿಲ್ಲ, ಇವಾಗ ನೀನು ನಿನ್ನ ಹೆಂಡತಿಯನ್ನು ಎಷ್ಟು ರೂಪಾಯಿ ವರ್ತು ಪ್ರೀತಿಸ್ತೀಯ ಅಂದರೆ ಏನು ಉತ್ತರ ಕೊಡ್ಬೋದು? ಕಟ್ಟಲಿಕ್ಕಾಗಲ್ಲ. ಪ್ರೀತಿಸ್ತೇವೆ, ಹೌದು, ಎಷ್ಟು ಚೆನ್ನಾಗಿ ಪ್ರೀತಿಸ್ತೇವೆ ಅಷ್ಟೇ, ಮತ್ತಿನ್ನೇನು ಹೇಳಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಅದೇ ರೀತಿ ಸೆಂಟಿಮೆಂಟ್ಸು ಇಷ್ಟೇ ಲೆವೆಲಲ್ಲಿ ಮೂವ್ ಆಗುತ್ತೆ. ಮಾರ್ಕೆಟಲ್ಲಿ ಪ್ರೊಡಕ್ಷನ್ ಕಡಿಮೆ ಆದಾಗ 5% ಬ್ರೆಜಿಲಲ್ಲಿ ಕಡಿಮೆ ಆಯಿತು ಅಂದಾಗ ನಾವು ಕಾಣ್ತಾ ಇರೋದು 1:4 ರೇಷಿಯೋದಲ್ಲಿ ವೇರಿಯೇಷನ್ಸ್ ಬರ್ತಾ ಇದೆ ಇವತ್ತು. ಅಲ್ಲಿ 5% ಪ್ರೊಡಕ್ಷನ್ ಕಡಿಮೆ ಅಂತಂದರೆ ಟರ್ಮಿನಲಲ್ಲಿ 20% ಪ್ರೈಸ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ವಾರದಲ್ಲಿ ಒಂದೇ ಸಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅದೇ ರೀತಿ ಅಲ್ಲಿ ಇಲ್ಲ, ಬ್ರೆಜಿಲಲ್ಲಿ ಎವ್ರಿಥಿಂಗ್ ಈಸ್ ಫೈನ್, ಪ್ರೊಡಕ್ಷನ್ ಅವ್ರದ್ದು ಏನೂ ಕಡಿಮೆ ಆಗೋದಿಲ್ಲ ಅಂತ ಯಾರೋ ರಿಪೋರ್ಟ್ ಕೊಟ್ಟರು ಅಂತ ಹೇಳಿದ್ರೆ ಮತ್ತೊಂದು ವಾರದಲ್ಲಿ ಅದೇ ಥರ 3-4 ಸೆಟ್ಟಿಂಗ್ಸಲ್ಲಿ ಅದು ಪುನಃ ಡೌನ್ ಆಗುತ್ತೆ. ಸೊ ಈ ಸೆಂಟಿಮೆಂಟನ್ನು ತಡಿಲಿಕ್ಕಾಗಲ್ಲ. ಪುನಃ ಏನಾಯ್ತು ಇಲ್ಲಿ, ಸಪ್ಲೈ ಡಿಮಾಂಡ್, ಗ್ಲೋಬಲ್ ಸಪ್ಲೈ ಡಿಮಾಂಡ್, ಗ್ಲೋಬಲ್ ಸಿನಾರಿಯೋದಲ್ಲಿ ಬ್ರೆಜಿಲ್ಲು ಯಾಕೆ ನಾನು ಮಾತಾಡ್ತಾ ಇದ್ದೇನೆ, ಗ್ಲೋಬಲ್ ಅರೇಬಿಕಾ ಕ್ರಾಪು ಬ್ರೆಜಿಲಲ್ಲಿ ಮೆಜಾರಿಟಿ, ದೆನ್ ಕಮ್ಸ್ ಕೊಲಂಬಿಯಾ ಆ್ಯಸ್ ಫಾರ್ ಆಸ್ ಅರೇಬಿಕಾ ಇಸ್ ಕನ್ಸರ್ನ್. ನಾವು ಇಂಡಿಯಾದವ್ರು ನಾವು ಏನು ಯೋಚನೆ ಮಾಡಬೇಕು, ನಮಗೆ ವಿಯೆಟ್ನಾಂ ನಮ್ಮ ದೇಶಕ್ಕಿಂತ 10 ಟೈಮ್ಸ್ ಕಾಫಿ ಬೆಳೀತಾರೆ. ನೆಕ್ಸ್ಟ್ ನಮಗಿಂತ ಹೆಚ್ಚು ಕಾಫಿ ಬೆಳೆಯೋದು ಇಂಡೋನೇಷ್ಯಾ, ಆಮೇಲೆ ಇಂಡಿಯಾ, ಆಯ್ತಲ್ವಾ? ಸೊ ಆ ದೇಶಗಳಲ್ಲಿ ಹೆಚ್ಚು ಬೆಳೆಯೋರದ್ದು ಏನೇ ಫ್ಲಕ್ಚುಯೇಷನ್ ಆದರೂ ಕೂಡ ಅದರ ಹೊಡೆತ ನಮಗಿಲ್ಲಿ ಬರ್ತದೆ. ಅಲ್ಲಿ ಕಡಿಮೆ ಆಯ್ತಂದರೆ ನಮಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಸಿನಾರಿಯೋ. ಇವಾಗ ಇಂಡಿಯಾದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು 2-3% ವರ್ಷಕ್ಕೆ. ಗ್ಲೋಬಲ್ ರಿಕ್ವೈರ್ಮೆಂಟ್ ಇಂಡಿಯಾದ ಕಾಂಟ್ರಿಬ್ಯೂಷನ್ನು 2-3%. ನಮಗಿಲ್ಲಿ 30% ಕ್ರಾಪ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಗ್ಲೋಬಲ್ ಮಾರ್ಕೆಟಲ್ಲಿ ಅದು ಟಚ್ ಆಗೋದಿಲ್ಲ. ನನ್ನ 30%, ಗ್ಲೋಬಲ್ ಮಾರ್ಕೆಟಲ್ಲಿ ಬರೀ 1% ಜಾಸ್ತಿ ಆಯ್ತು ಅಷ್ಟು, 1% ಇಲ್ಲ. ಸೊ ದೇರ್ ಈಸ್ ನೋ ಡೆಂಟ್ ಇನ್ ದಿ ಗ್ಲೋಬಲ್ ಮಾರ್ಕೆಟ್. ಅದೇ ಅದನ್ನು ಕಡಿಮೆ ಆದರೂ ಕೂಡ ಇಲ್ಲಿ ಪ್ರೈಸ್ ಜಾಸ್ತಿ ಆಗೋದಿಲ್ಲ. ವಿ ಹ್ಯಾವ್ ಸೀನ್ ಬೆಸ್ಟ್ ಆಫ್ ಈಲ್ಡ್ಗಳು ಇದ್ದ ವರ್ಷ ಬೆಸ್ಟ್ ಪ್ರೈಸನ್ನು ನೋಡಿದ್ದೇವೆ, ವರ್ಸ್ಟ್ ಈಲ್ಡ್ ಇದ್ದ ವರ್ಷ ವರ್ಸ್ಟ್ ಪ್ರೈಸನ್ನು ನೋಡಿದ್ದೇವೆ. ಸೊ ನಮ್ಮ ಪ್ರೊಡಕ್ಷನ್ನಿಂದ ಗ್ಲೋಬಲ್ ಮಾರ್ಕೆಟಲ್ಲಿ ದೊಡ್ಡ ಫ್ಲಕ್ಚುಯೇಷನ್ಸನ್ನು ತರುವ ಕೆಪಾಸಿಟಿ ನಮ್ಮ ದೇಶಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರೆಸೆನ್ಸ್ ಆಫ್ ಗ್ಲೋಬಲ್ ಆ್ಯನ್ಯುಯಲ್ ಪ್ರೊಡಕ್ಷನ್ ಈಸ್ ವೆರಿ ಲೋ. ವಿ ಕಾಂಟ್ ಮೇಕ್ ಅ ಡೆಂಟ್ ಇನ್ ದಿ ಗ್ಲೋಬಲ್ ಮಾರ್ಕೆಟ್. ಓಕೆ, ವಿ ಆರ್ ಟೇಕರ್ಸ್ ಆಸ್ ಫಾರ್ ಆಸ್ ಪ್ರೈಸಸ್ ಆರ್ ಕನ್ಸರ್ನ್ಡ್. ಇವತ್ತು ನಿಮಗೆ ನೋಡಿರ್ಬೋದು ಪರ್ಸೆಪ್ಷನ್. ಇವಾಗ ನಮಗೆ ಒಂದು ಮಾತಾಡೋಣ ಪರ್ಸೆಪ್ಷನ್. ಇವಾಗ ನಾನು 4 ದೇಶದ ಹೆಸರು ಹೇಳ್ತೇನೆ, ನೀವು ದಯವಿಟ್ಟು ಫೋನನ್ನು ಆಫ್ ಮಾಡಬೇಕು. ರೊಬಸ್ಟಾ ಈಸ್ ಕನ್ಸಿಡರ್ಡ್ ಈವನ್ ಬೆಟರ್ ದೆನ್ ಇಂಡಿಯಾ. ಉಗಾಂಡನ್ ರೊಬಸ್ಟಾ, ಆಯ್ತಲ್ವಾ? ಉಗಾಂಡ ಇದೆ, ಇಂಡೋನೇಷ್ಯಾ ಇದೆ, ವಿಯೆಟ್ನಾಂ ಇದೆ, ಇಂಡಿಯಾ ಇದೆ. ಈ 4 ದೇಶದ ಮಾತ್ರ ಮಾತಾಡೋಣ. ಈಗ ಉಗಾಂಡ ದೇಶದಲ್ಲಿ ಕಾಫಿಯ ಕಪ್ ಟೇಸ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ರೀಚಿಂಗ್ ಯುರೋಪಿಯನ್ ಮಾರ್ಕೆಟ್ ಫ್ರಮ್ ಉಗಾಂಡ ಇಸ್ ವೆರಿ ಈಸಿ. ಅವರು ಶಿಪ್ಪಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ ಟ್ರೈನಲ್ಲೇ ಕಳಿಸಿಬಿಡ್ತಾರೆ ಯುರೋಪ್ಗೆ. ಯಾಕೆಂದ್ರೆ ಅಲ್ಲಿಂದ ಟ್ರೈನ್ಗಳಿದೆ ಹೋಗ್ಲಿಕ್ಕೆ ಆಫ್ರಿಕನ್ ಆ ಪಾರ್ಟ್ ಆಫ್ ದಿ ಆಫ್ರಿಕಾದಿಂದ. ಸೊ ಉಗಾಂಡದಿಂದ ಪ್ರಾಬ್ಲಮ್ ಇಲ್ಲ. ಉಗಾಂಡದ ಕಾಫಿ ಅಲ್ಲಿ ಎಲ್ಲಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳಿದ್ರೆ ಅವರ ಪ್ರೋಸೆಸಿಂಗು ನಮ್ಮ ಇಂಡಿಯಾದಷ್ಟು ಚೆನ್ನಾಗಿಲ್ಲ, ಗ್ರೇಡಿಂಗ್ ಪ್ರೋಸೆಸಿಂಗ್. ಸೊ ಹಾಗಾಗಿ ಏನಾಗಿದೆ, ಅವರ ಪರ್ಸೆಪ್ಷನ್ ಆಫ್ ಕಾಫಿಗೆ ಸ್ವಲ್ಪ ಗ್ಲೋಬಲ್ ಮಾರ್ಕೆಟಲ್ಲಿ ಅವ್ರದ್ದು ಗ್ರೇಡಿಂಗ್ ಚೆನ್ನಾಗಿಲ್ಲ. ಕಾಫಿ ಚೆನ್ನಾಗಿದೆ, ಗ್ರೇಡಿಂಗ್ ಚೆನ್ನಾಗಿಲ್ಲ. ವಿಯೆಟ್ನಾಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಕಪ್ ಟೇಸ್ಟು ನಮ್ಮ ಇಂಡಿಯಾದಷ್ಟು ಒಳ್ಳೆಯದಿಲ್ಲ. ಇಂಡೋನೇಷ್ಯಾ ಈಸ್ ಗುಡ್. ಇಂಡೋನೇಷ್ಯಾದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ.
ಇಂಡೋನೇಷ್ಯಾದಲ್ಲಿ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಇಲ್ಲ, ಉಗಾಂಡಾದಲ್ಲಿ ಗ್ರೇಡಿಂಗ್ ಕನ್ಸಿಸ್ಟೆನ್ಸಿ ಸರಿ ಇಲ್ಲ, ವಿಯೆಟ್ನಾಮಲ್ಲಿ ಕಾಫಿಯ ಪರ್ಸೆಪ್ಷನ್ನು ಇಂಡಿಯಾದಷ್ಟು ಒಳ್ಳೆಯದಿಲ್ಲ. ಸೊ ಹಾಗಾಗಿ ಡಿಫ್ರೆನ್ಸಿಯೇಷನ್ ಹೇಗಾಗುತ್ತೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಮಾರುತಿ ಕಾರ್ ಒಂದು ಕಡೆ ಇಟ್ಕೊಳ್ಳೋಣ, ಆಯಿತಾ, ಮಾರುತಿ ಬ್ರೆಝಾ ಒಂದು ಕಡೆ ಇಟ್ಕೊಳ್ಳೋಣ, ಹ್ಯುಂಡೈ ಕ್ರೆಟಾ ಒಂದು ಕಡೆ ಇಟ್ಕೊಳ್ಳೋಣ, ಅದೇ ಟೊಯೋಟಾ ಹೈ ರೈಡರು ಹೈ ಕ್ರಾಸ್ ಅಲ್ವಾ ಯಾವುದದು 4 ಸೀಟರ್, ಈ 3 ಕಾರ್ಗಳಿಗೆ ಪ್ರೈಸ್ ವ್ಯತ್ಯಾಸವನ್ನು ನಾವು ಎಕ್ಸೆಪ್ಟ್ ಮಾಡ್ತೇವೆ. ಮಾರುತಿ ಬ್ರೆಝಾಗೆ 5 ಲಕ್ಷ ಕ್ರೆಟಾಕ್ಕಿಂತ ಕಡಿಮೆ ಹೇಳಿದ್ರೆ ವಿ ಎಕ್ಸೆಪ್ಟ್ ಇಟ್, ಈವನ್ ದೋ ಬೋತ್ ಆರ್ 4 ಸೀಟರ್ಸ್, ಬೋತ್ ಆರ್ ಕಾಂಪ್ಯಾಕ್ಟ್ SUVs. ವೈ? ಕ್ವಾಲಿಟಿ ಪರ್ಸೆಪ್ಷನ್ ಅಲ್ವಾ, ಕ್ವಾಲಿಟಿ ಪರ್ಸೆಪ್ಷನ್ ಇದೆ. ಇವತ್ತು ಈ ಕ್ವಾಲಿಟಿ ಪರ್ಸೆಪ್ಷನ್ನು ನಮ್ಮ ಈ 4 ದೇಶದ ಕಾಫಿಗಳಿಗೂ ವ್ಯತ್ಯಾಸ ಇದೆ. ಹೌ ಟು ಡಿಫ್ರೆನ್ಷಿಯೇಟ್? ಟರ್ಮಿನಲ್ನಲ್ಲಿ ಅದು ಆಗೋದಿಲ್ಲ. ಟರ್ಮಿನಲ್ನಲ್ಲಿ ಒಂದು ಲೆಕ್ಕ, ಒಂದು ಗ್ರೇಡ್, ಒಂದು ಪ್ಯಾರಾಮೀಟರ್ ಆಗಿ ಅದು ಹೋಗ್ತಾ ಇರ್ತದೆ, ಗ್ಲೋಬಲ್ ಟ್ರೆಂಡ್ಗಳನ್ನು ಹೇಳ್ತಾ ಹೋಗುತ್ತೆ. ಹೌ ಆರ್ ವಿ ಡಿಫ್ರೆನ್ಷಿಯೇಟಿಂಗ್ ದೀಸ್ ಕಾಫೀಸ್? ಇದಕ್ಕೆ ಡಿಫ್ರೆನ್ಷಿಯಲ್ ಅಂತ ಹೇಳ್ತಾರೆ. ಡಿಫ್ರೆನ್ಷಿಯಲ್ ಬಗ್ಗೆ ನೀವೆಲ್ಲರೂ ಕೇಳಿದ್ರಾ? ಸೊ ಡಿಫ್ರೆನ್ಷಿಯಲ್ ಅಂತ ಇರ್ತದೆ. ಹೌ ಟು ಡಿಫ್ರೆನ್ಷಿಯೇಟ್ ದೀಸ್ 4 ನೇಷನ್ಸ್? ಡಿಫ್ರೆನ್ಷಿಯೇಷನ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ತೇನೆ, ಅದನ್ನು ಕೊಂಡ್ಬಿಡೋಣ. ಇಂಡಿಯನ್ ರೊಬಸ್ಟಾ ಈಸ್ ಕನ್ಸಿಡರ್ಡ್ ಆಸ್ ದಿ ಬೆಸ್ಟ್ ಇನ್ ದ ವರ್ಲ್ಡ್. ಅದರ ನಂತರ ಬರುವಂಥದ್ದು, ಈವನ್ ದೋ ದ ಕ್ವಾಲಿಟಿ ಪರ್ಸೆಪ್ಷನ್ ಇಸ್ ಗುಡ್, ಉಗಾಂಡನ್ ರೊಬಸ್ಟಾ ಬರ್ತದೆ. ಉಗಾಂಡನ್ ರೊಬಸ್ಟಕ್ಕೆ ಅದಾದ ನಂತರ ನಿಮಗೆ ಇಂಡೋನೇಷ್ಯಾ ಬರುತ್ತೆ, ಜೊತೆಗೆ ವಿಯೆಟ್ನಾಂ ಬರುತ್ತೆ. ಫಾರ್ ಎಕ್ಸಾಂಪಲ್ ಟರ್ಮಿನಲ್ನಲ್ಲಿ ಇವತ್ತು $5,000 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇಂಡಿಯನ್ ಕಾಫಿಗೆ ಡಿಫ್ರೆನ್ಷಿಯಲ್ಲು $500 ಇದ್ದರೆ, ಉಗಾಂಡನ್ ಕಾಫಿಯನ್ನು ಯುರೋಪಿಯನ್ ಬೈಯರು $400 ತಗೊಳ್ತಾನೆ. ಅಂದರೆ ಎಷ್ಟಾಯಿತು? ಇಂಡಿಯಾದ ಕಾಫಿಗೆ ಟರ್ಮಿನಲ್ ಪ್ಲಸ್ ಡಿಫ್ರೆನ್ಷಿಯಲ್ $5,500 ಆದರೆ ಉಗಾಂಡನ್ ಕಾಫಿಗೆ $5,400 ಆಯಿತು. ವಿಯೆಟ್ನಾಮ್ದು ಇನ್ನೂ $100 ಕಡಿಮೆ, ಇಂಡೋನೇಷ್ಯಾದ ಇನ್ನೂ $100 ಕಡಿಮೆ. ದಿಸ್ ಈಸ್ ದಿ ಡಿಫ್ರೆನ್ಸ್. ಇದು ನಮಗೇನಾಗುತ್ತೆ, ನಿಮ್ಮ ಟರ್ಮಿನಲಲ್ಲಿ ನಿಮಗದು ಕಾಣಿಸೋದಿಲ್ಲ. ಎಲ್ಲಿ ಕಾಣಿಸುತ್ತೆ? ಕಾಫಿ ಬೋರ್ಡ್ ವೆಬ್ಸೈಟಲ್ಲಿ ಅವರ ಮಾರ್ಕೆಟ್ ಡಾಟಾ. ಇನ್ನೊಂದು ಶೀಟ್ ಹಾಕಪ್ಪ, ಇನ್ನೊಂದು ಶೀಟ್ ಹಾಕಿ. ಹಾಂ, ಅಲ್ಲಿ ಹೋಗಿ. ಸಾಧ್ಯ ಇಲ್ಲ. ಇವತ್ತು ಈ ಮಾಹಿತಿಯ ಕೊರತೆ, ಇದು ಇವತ್ತಲ್ಲ, 20 ವರ್ಷದ ಹಿಂದೆ ಕೂಡ ಕಾಫಿ ಬೋರ್ಡ್ ಯಾವುದೋ ಮೀಟಿಂಗಲ್ಲಿ ನಾನು ಹೇಳಿದೆ, ನಾವು ರೈತರಿಗೆ ಮಾರ್ಕೆಟ್ ಪ್ರೈಸ್ ಹೇಗೆ ಅರೈವ್ ಆಗ್ತದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಸ್ಲಿಲ್ಲ ಅಂದರೆ ಯಾವತ್ತಾರು ಒಂದು ದಿವಸ ಗೊಂದಲಕ್ಕೆ ದಾರಿ ಆಗ್ತದೆ ಅಂತ. ಈಗಾಗಲೇ ನೋಡ್ತಾ ಇದ್ದೇವೆ, ಗೊಂದಲಕ್ಕೆ ದಾರಿ ಆಗಿದೆ ಇದು. ಇವತ್ತು ನನ್ನ ಪ್ರಯತ್ನ ಇಷ್ಟೇ, ಯಾವ ರೀತಿ ಮಾರ್ಕೆಟಲ್ಲಿ ಪ್ರೈಸ್ ಫಿಕ್ಸ್ ಆಗ್ತದೆ ಅಂತ ಹೇಳೋದನ್ನು ನಿಮಗೆ ತಿಳಿಸ್ಕೊಡುವಂಥದ್ದು. ಓಕೆ, ಈಗ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ನೀವು ನೋಡಬಹುದು 16 ಕಾಲಮ್ಸ್ ಇದೆ. 16 ಕಾಲಮ್ಗಳಲ್ಲಿ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಟರ್ಮಿನಲ್ನಲ್ಲಿ ರೊಬಸ್ಟಾ ಟ್ರೇಡ್ ಆಗುವಂಥದ್ದು AB ಗ್ರೇಡ್ಗೆ, ಎಲ್ಲ ಗ್ರೇಡಿಗೆ ಅಲ್ಲ, AB ಗ್ರೇಡ್ಗೆ. ಅದೇ ರೀತಿ ICE ಪೋರ್ಟ್ ಅಂತ ಹೇಳಿದ್ರೆ US ಅಲ್ಲಿ ಆಗುವಂಥದ್ದು ಅರೇಬಿಕಾ, ಅದು ಟ್ರೇಡ್ ಆಗುವಂಥದ್ದು ಗ್ರೇಡ್ ಎ ಸೈಜ್ನ ಬೀನಿಗೆ. ಸೊ ಅದರ ಡಿಫ್ರೆನ್ಸಿಯೇಷನ್, ಬೇರೆ ಬೇರೆ ಪ್ರೈಸ್ ಆ ದಿವಸದಲ್ಲಿ ಯಾವ್ಯಾವ ಇರುತ್ತೆ ಅಂತ ಹೇಳೋದು ಮುಂದಿನ ಇದನ್ನು ತೋರಿಸ್ತೇನೆ. ಡಿಫ್ರೆನ್ಷಿಯಲ್ ನೋಡಿ, ಅವತ್ತು $200 ಇತ್ತು. ಇದು ನಿಮಗೆ ಎಲ್ಲೂ ಯಾರು ಶೇರ್ ಮಾಡೋ, ಬಟ್ ಇದು ನಿಮಗೆ ಡಾಟಾ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಕಾಫಿ ಬೋರ್ಡ್ ವೆಬ್ಸೈಟ್ ಅಲ್ಲಿ ಇದನ್ನ ಹಾಕ್ತಾರೆ. ಗೊತ್ತಾಯ್ತಲ್ವಾ? ಸೊ ಈ ಡಿಫರೆನ್ಷಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಏನಾಗುತ್ತೆ, ಬರೀ ಎರಡೇ ಕಾಲಮ್ ನೋಡಿ, ಇದೊಂದು ರೋ ನೋಡಿ, ಇದೊಂದು ರೋ ನೋಡಿ. ಇಲ್ಲಿ ನೋಡಿ 30ನೇ ತಾರೀಕಲ್ಲಿ 5,500 ಇತ್ತು. ಆಮೇಲೆ ಫೆಬ್ರವರಿಯಲ್ಲಿ 3 ಡಾಟಾ ಇದೆ, ಅದು 5,600 ಇಂದ 5,800 ಆಯಿತು. ಇದು ಮಾರ್ಚ್ ಅಲ್ಲಿ 5,500 ಆಯಿತು. ಏಪ್ರಿಲ್ ಅಲ್ಲಿ 5,400, ಮೇ ಅಲ್ಲಿ 5,129, ಹಾಗೇನೆ ಜೂನ್ ಅಲ್ಲಿ 4,300, ಆಮೇಲೆ ಪುನಃ ಜೂನ್ ಅಲ್ಲಿ 3,800 ಬಂತು. ಯೋಚನೆ ಮಾಡಿ, 5,500 ಇದ್ದದ್ದು 5,800 ಇದ್ದದ್ದು 3,800 ಬಂತು. ಅದೇ ರೀತಿ ಪುನಃ ಬಂದು ಪುನಃ ಜಂಪ್ ಆಯ್ತು. ಹೌದಲ್ವಾ? ದಿಸ್ ಈಸ್ ದಿ ಫ್ಲಕ್ಚುಯೇಷನ್. ಇದು ನಾವೆಲ್ಲ ಕಂಡಿದ್ದೇವೆ. ನಿಮಗೆ ಯಾವ್ದು ಪಿಕ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಡಿಫ್ರೆನ್ಷಿಯಲ್ ನೋಡಿ. $200 ಇದ್ದದ್ದು 250 ಆಯ್ತು. ಅದೇ ಲೆವೆಲ್ ಅಲ್ಲಿ ರನ್ ಆಗ್ತಾ ಇದ್ದ ಮಾರ್ಕೆಟ್ ಯಾವಾಗ ಟರ್ಮಿನಲ್ ನಲ್ಲಿ ಕಡಿಮೆ ಆಯ್ತು, ಡಿಫ್ರೆನ್ಷಿಯಲ್ ಜಾಸ್ತಿ ಆಯ್ತು. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದ್ರೆ ನಿಲ್ಸ್ಬಿಡಿ, ಯಾಕಂದ್ರೆ ಇದು ಇಂಪಾರ್ಟೆಂಟ್. ಆಗುತ್ತೆ. ಯಾವಾಗ ಆಗಿದೆ ಅದು ನಾನು ನಿಮ್ಗೆ ಕೊಡ್ತೇನೆ. ಒಳ್ಳೆ ಕ್ವಶನ್. 2021 ನಲ್ಲಿ ಟರ್ಮಿನಲ್ ನಲ್ಲಿ 2,000 ಬೀಳ್ತದೆ.
ನಿಮಗೆ ನೋಡ್ಬೋದು, ನೀವು 2021 ನವೆಂಬರ್ ಡಿಸೆಂಬರ್ ಅಲ್ಲಿ ನಿಮಗೆ ಕಾಫಿ ಬೋರ್ಡ್ ನ ವೆಬ್ಸೈಟ್ಗೆ ಹೋದ್ರೆ ನೆಗೆಟಿವ್ ಡಿಫರೆನ್ಷಿಯಲ್ ನೋಡಕ್ ಸಿಗುತ್ತೆ. ಇಂಡಿಯನ್ ಅರೇಬಿಕಾ ಮೆನಿ ಇಯರ್ಸ್ ನೆಗೆಟಿವ್ ಅಲ್ಲೇ ಹೋಗ್ತಾ ಇತ್ತು, ಈಗ ಪಾಸಿಟಿವ್ ಅಲ್ಲಿ ಹೋಗ್ತಾ ಇದೆ. ಹೇಳಿ ಸರ್ ನೀವು. ಡಿಫರೆನ್ಷಿಯಲ್ ಅಮೌಂಟ್ ಇಸ್ ಬೇಸ್ಡ್ ಆನ್ ದ ಕಾಫಿ ಕ್ವಾಲಿಟಿ ಸರ್. AB ಗ್ರೇಡಿಗೆ, ಬರೀ AB ಗ್ರೇಡಿಗೆ. ಇದು ಕಮಾಡಿಟಿ ಕಾಫಿ, ಇದು ಕಮಾಡಿಟಿ ಟ್ರೇಡಿಂಗ್. ಪುನಃ ಇದ್ರಲ್ಲಿ 3 ಡಿಫರೆನ್ಸಿಯೇಷನ್, ಅದು ನಾನು ಮತ್ತೆ ಹೇಳ್ತೇನೆ. ಇವಾಗ ಇಲ್ಲಿ ನೋಡಿ, 3300 ಆದಾಗ ಡಿಫರೆನ್ಷಿಯಲ್ 1200 ಆಯ್ತು, ಅದು 200ಕ್ಕೆ ಕೂತಿಲ್ಲ. ದಿಸ್ ಈಸ್ ದಿ ಪ್ರೈಸ್ ಕರೆಕ್ಷನ್ ವಿಚ್ ದಿ ಮಾರ್ಕೆಟ್ ಹ್ಯಾಪನ್ಸ್. ಇಲ್ಲಿ ಡೊಮೆಸ್ಟಿಕ್ ಅಲ್ಲಿ ಈ ತರ ವ್ಯತ್ಯಾಸಗಳು ಬರುತ್ತೆ. ಪುನಃ ನೋಡಿ, 4268 ಇಂದ 900 ಇದ್ದದ್ದು 4808 ಆದಾಗ 650 ಆಯ್ತು. ಇಲ್ಲಿ ಪ್ರೈಸ್ ಅಲ್ಲಿ ನೋಡಿ, 3664, 4664, 4200, 5168, 4800 5400. ಓವರ್ ಆಲ್ ಈ ವರ್ಷ, ಈಗ ಜುಲೈ ಫ್ರಮ್ ಸೇ ಜನವರಿಯಿಂದ ಆಗಸ್ಟ್ ಎಂಡ್ ವರೆಗೆ ನೀವು ಲೆಕ್ಕ ಮಾಡಿದ್ರೆ ಓವರ್ ಆಲ್ ಲಂಡನ್ ಡಿಫೆ ವಾಸ್ 4603. ಓವರ್ ಆಲ್ ಇಡೀ ಸೀಸನ್ಗೆ ಡಿಫರೆನ್ಷಿಯಲ್ 647 ಪಾಯಿಂಟ್ ಇತ್ತು. ಟೋಟಲ್ಲು ಎರಡೂ ಸೇರಿಸಿ $5250 ಆಯ್ತು. ಓಕೆ, ಇದು ಒಂದು ಅರ್ಥ ಆಯ್ತಾ? ಈಗ ಟರ್ಮಿನಲ್ ಪ್ಲಸ್ ಡಿಫರೆನ್ಷಿಯಲ್ ಡಿಸೈಡ್ಸ್ ದಿ ಡೊಮೆಸ್ಟಿಕ್ ಪ್ರೈಸ್. ಇದು ನೆಕ್ಸ್ಟ್ ಬೇರೆ ಬೇರೆ ಹೇಳ್ತಾ ಹೋಗಿದ್ರೆ ದೊಡ್ಡ ಕಾಂಪ್ಲಿಕೇಟೆಡ್ ಮ್ಯಾಥಮೆಟಿಕ್ಸ್ ಅಲ್ಲ. ನಾವು ಒಂದ್ಸಲ ಇದು ಲಾಜಿಕ್ ಅರ್ಥ ಮಾಡ್ಕೊಂಡು ಬಿಟ್ರೆ ಮತ್ತೆ ಯಾವುದು ನೀವು ಜ್ಞಾಪಕ ಇಟ್ಕೊಳ್ಳೋದು ಬೇಡ. ಲಾಜಿಕ್ ಅಲ್ಲಿ ನಿಮಗೆ ಆನ್ಲೈನ್ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆಯ್ತಲ್ವಾ? ಮತ್ತೆ ಟ್ರೇಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದು 30ನೇ ತಾರೀಕಿನ ಕ್ಲೋಸಿಂಗ್ ಪ್ರೈಸ್ ಆದ್ರೆ ಇದು ದಿಸ್ ವಿಲ್ ಬಿ ದಿ ಪ್ಯಾರಾಮೀಟರ್ ಫಾರ್ ದಿ ನೆಕ್ಸ್ಟ್ ಡೇ. ಮಾರ್ಕೆಟ್ ಕ್ಲೋಸಿಂಗ್ ಆಗಲಿ ಅಂತ ಅಲ್ವಾ ಟ್ರೇಡರ್ಗಳ ಹತ್ರ ಹೋದಾಗ, ಮಾರ್ಕೆಟ್ ಕ್ಲೋಸಿಂಗ್ ಆಗಲಿ ಬೆಳಿಗ್ಗೆ ಮಾತಾಡುವ ಸರ್ ಇವಾಗ ಮಾರ್ಕೆಟ್ ಲೋ ಇದೆ, ಇವಾಗ ಮಧ್ಯಾಹ್ನ 2 ಗಂಟೆ ನಂತರ ನೀವೇನಾದ್ರು ಕೇಳಿದ್ರೆ ಮಾರ್ಕೆಟ್ ಅಪ್ ಇದ್ರೆ ಅವ್ರು ಸೈಲೆಂಟ್ ಇರ್ತಾರೆ. ಮಾರ್ಕೆಟ್ ಕ್ರಾಶ್ ಆದ್ರೆ ಸರ್ ಸ್ವಲ್ಪ ಮಾರ್ಕೆಟ್ ತುಂಬಾ ಮೇಲೆ ಕೆಳಗೆ ಹೋಗ್ತಾ ಇದೆ, ನಾಳೆ ಮಾತಾಡೋಣ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ನಾಳೆ ಮಾತಾಡಿದಾಗ ಸೆಟ್ಲ್ ಆದಾಗ ಏನಾಗುತ್ತೆ, $100 ಪ್ಲಸ್ ಇದ್ರೆ ಯಾವ ತರ ಆಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ಬೋದು. ಇವಾಗ $100 ಪ್ಲಸ್ ಆದ್ರೆ ಸರಿ ಸುಮಾರು $8.70 ಜಾಸ್ತಿ ಆಗುತ್ತೆ. ಅದೇ ಟೈಮಲ್ಲಿ $100 ಪ್ಲಸ್ ಆದಾಗ ಡಿಫರೆನ್ಷಿಯಲ್ ಕೆಳಗೆ ಬರುವ ಚಾನ್ಸಸ್ ಇರುತ್ತೆ. ಡಿಫರೆನ್ಷಿಯಲ್ $100 ಕಡಿಮೆ ಆಗ್ಬಿಡುತ್ತೆ. ಅವಾಗ ಏನಾಯ್ತು, ಅಷ್ಟೇ ಆಗೋಯ್ತು, ಚೇಂಜ್ ಆಗಲ್ಲ. ಸೊ ನಾವು ಏನ್ ಮಾಡ್ತೇವೆ, ಬರೀ ಇದನ್ನೇ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೇವೆ, ಅಲ್ಲಿ ಆಗಲ್ಲ. ಯಾಕೆ ಈ ಡಿಫರೆನ್ಷಿಯಲ್ ಇಷ್ಟು ಮೇಲೆ ಕೆಳಗೆ ಆಗುತ್ತೆ ಅನ್ನೋದು ನಮ್ಗೆ ಉತ್ತರ ಕೊಡ್ತಾರೆ. ಏನಾಗುತ್ತೆ, ಇವತ್ತು ಯಾರೋ ಟ್ರೇಡರ್ ಮಾರ್ಕೆಟ್ ಏನಾಗುತ್ತೆ, ಒಂದು ಸಲ ಕ್ರಾಶ್ ಆಗಿ ಮತ್ತೆ ಪುನಃ ಜಂಪ್ ಆಗಕ್ಕೆ ಹೊರಡುತ್ತೆ. ಅವನಿಗೆ ಏನಾಗುತ್ತೆ, ನಾನು ಎಷ್ಟಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದೀನೋ ಅದಕ್ಕಿಂತ ಪ್ರೈಸ್ ಮೇಲೆ ಹೋಗ್ಬಿಡ್ಬೋದು. ಬಟ್ ಮಾರ್ಕೆಟ್ ಅಲ್ಲಿ ಕಾಫಿ ಇಲ್ಲ. ಇವತ್ತು ನೀವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ದೇರ್ ಇಸ್ ಅ ಡೆಫಿಸಿಟ್. ಮಾರ್ಕೆಟ್ ಅಲ್ಲಿ ಕ್ಲೀನ್ ಗ್ರೇಡ್ಸ್ ಇಲ್ಲ ಇವತ್ತು. ಅವನು ಏನ್ ಮಾಡ್ತಾನೆ, ಒಂದು 100 ಟನ್ನಿಗೆ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ 5400ಕ್ಕೆ. ಮಾರ್ಕೆಟ್ ಏನಾಗುತ್ತೆ, ಸಡನ್ ಆಗಿ ಮೇಲೆ ಮೂವ್ ಆಗ್ತಾ ಇದೆ, 5000 ಇದ್ದಿದ್ದು ಮೇಲೆ ಮೇಲೆ ಹೋಗ್ತಾ ಇದೆ. ಅವನೇನ್ ಮಾಡ್ತಾನೆ, ಒಂದು $20 ಜಾಸ್ತಿಗೆ ಮಾರ್ಕೆಟಿಂದ ಒಂದು 20 ಟನ್ ಬೈ ಮಾಡ್ಬಿಡ್ತಾನೆ. ಅವನಿಗೆ 100 ಟನ್ನಿಗೆ ಅವನಿಗೆ ಡಿಫಿಸಿಟ್ ಇರೋದು 20 ಟನ್, 80 ಟನ್ ಅವನ ಹತ್ರ ಸ್ಟಾಕ್ ಇದೆ. 20 ಟನ್ ತಗೊಂಡ್ಬಿಟ್ಟು ಅವ್ನು ಬಿಟ್ಬಿಡ್ತಾನೆ. ಬಿಟ್ಟೇಟ್ಗೆ ಏನಾಗುತ್ತೆ, ಮಾರ್ಕೆಟಲ್ಲಿ ಆ ಗ್ರೇಡ್ಗೆ ಇಂಟ್ರೆಸ್ಟೇ ಇರಲ್ಲ ಮತ್ತೆ. ಸೊ ಈ ತರ ಕವರ್ ಮಾಡ್ತಾರೆ. ಅಂದ್ರೆ ಟ್ರೇಡ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಿ ವಾಸ್ ಶಾರ್ಟ್ ಅಂದ್ರೆ ಕಡಿಮೆ, ಹಿ ವಾಸ್ ಲಾಂಗ್. ಇವಾಗ 100 ಟನ್ ಆರ್ಡರ್ ಇಟ್ಕೊಂಡು ಅವನು 120 ಟನ್ ಇದ್ರೆ ಹಿ ಈಸ್ ಲಾಂಗ್, ಅವನ 20 ಟನ್ ಅನ್ನ ಮಾರ್ತಾನೆ. ಅರ್ಥ ಆಯ್ತಲ್ವಾ? ಫಾಲಿಂಗ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ಸು ಏನಾಗುತ್ತೆ ಅಂತ ಹೇಳಿದ್ರೆ, $400 ಇದ್ರೆ ಯಾರಾದ್ರೂ ಲಾಂಗ್ ಇದ್ರೆ ಅವನು 390ಕ್ಕೆ ಮಾರ್ಬಿಡ್ಬೋದು. ಅದೇ ಅಪ್ಪಿಶ್ ಮಾರ್ಕೆಟ್ ಇದ್ದಾಗ ಯಾರಾದ್ರೂ ಶಾರ್ಟ್ ಇದ್ದಾಗ ಅವನು $100ಗೆ ಜಾಸ್ತಿಗೆ ಬೈ ಮಾಡ್ಬೋದು. ಇದು ಡೈನಮಿಕ್. ಈಗ ಮೊನ್ನೆ ನಾನು ಅನುಭವಿಸಿದ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್, ಒಂದು ವಾರದಲ್ಲಿ $470 EP ಪ್ರೈಸ್ ಇತ್ತು, ಅಲ್ಲ 440 ಇತ್ತು. 440 ಇದ್ದಾಗ ಇದು ನಾನು ಹೇಳ್ತಾ ಇರೋದು EP ಪ್ರೈಸು 440. ಒಂದು 20 ಟನ್ನು BB ಇತ್ತು ಸ್ಟಾಕ್, ಆಯ್ತಾ? 20 ಟನ್ BB ಮಾರಕ್ಕೆ ಹೋದಾಗ 430ಕ್ಕೆ ಯಾವನೊಬ್ಬ ಶಾರ್ಟ್ ಇದ್ದದ್ದು ಬಂದು ತಗೊಂಡ್ಬಿಟ್ರು. ಓಕೆ, 440 EP ಇದ್ದಾಗ 430ಕ್ಕೆ BB 20 ಟನ್ ತಗೊಂಡಾಯ್ತು, 470 ಆಯ್ತು.
ಯಾವುದೋ ಇ ಪಿಗೆ, 434ಕ್ಕೆ ಬಿ ಬಿಗೆ ಜನ ಇಲ್ಲ. ಆ್ಯಕ್ಚುಲಿ ಆ ಥರ ಆಗಬಾರ್ದಲ್ವಾ? ದಿಸ್ ಈಸ್ ವಾಟ್ ಈಸ್ ಮಾರ್ಕೆಟ್ ಸೆಂಟಿಮೆಂಟ್ ಆ್ಯಂಡ್ ಮಾರ್ಕೆಟ್ ಫ್ಲಕ್ಚುಯೇಷನ್. ಇದನ್ನು ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲ್ಲ. ಇದೇ ಕಾರಣಕ್ಕೆ ನಾನು ಹೇಳ್ತಾ ಇರೋದು, ಪೂರ್ತಿ ಕಾಫಿಯನ್ನು ಕನ್ಸೈನ್ಮೆಂಟ್ ಇಡದೇ 50% ಇಟ್ಕೊಂಡ್ರೆ ನೀವು ಟ್ರೇಡಲ್ಲಿ 5 ಜನನ ಕೇಳಿ, ಯಾರೊಬ್ಬರು ಶಾರ್ಟ್ ಇರ್ತಾರೆ, ನಾವು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಅವಾಗ 10 ಜನರ ಹತ್ರ ಕೇಳಬೇಕಾಗ. ಇವತ್ತೇನಾಗಿದೆ, ಪ್ರೈಸ್ ನೋಡ್ತೀವಿ, ಹೋಗಿ ಪೂಲ್ ಮಾಡ್ತೀವಿ. ನಾವು ಕಾಫಿ ಪೂಲಿಂಗ್ ಸಿಸ್ಟಮಿಂದ ಹೊರಗಡೆ ಬರಬೇಕು. ಸ್ವಲ್ಪ ನಾವು ನಮ್ಮ ಕಾಫಿಯನ್ನು ನಮ್ಮ ಕೈಲಿ ಇಟ್ಕೊಂಡು ಮಾತಾಡ್ತಾ ಹೋದರೆ ಮಾರ್ಕೆಟಲ್ಲಿ ನಮ್ಮ ಕಂಟ್ರೋಲಲ್ಲಿ ಇರ್ತದೆ. ಇಲ್ಲ ಅಂದರೆ ಅವ್ರು ಹೇಳಿದಾಗ ಅವ್ನು ಇವಾಗ ನಾನು ಯಾರ ಹತ್ರ ಕನ್ಸೈನ್ಮೆಂಟ್ ಇಟ್ಟ ಅವನಿಗೆ ಯಾವುದೇ ಆರ್ಡರ್ ಇಲ್ಲ ಕೈಯಲ್ಲಿ, ನೀವು ಅವನು ಕಾಫಿ ಸೆಟ್ಲ್ ಮಾಡಬೇಕು ಅಂತ ಹೇಳಿದಾಗ ಅವನಿಗೇನಾಗುತ್ತೆ, ಕಡಿಮೆ ಪ್ರೈಸಿಗೆ ಅವ್ನು ಕೋಟ್ ಮಾಡೇ ಮಾಡ್ತಾರೆ. ಅದೇ ಶಾರ್ಟ್ ಇದ್ದರೆ ಬೇರೆ ಥರ ಆಗುತ್ತೆ. ಏನಾಗುತ್ತೆ, ನೀವು ಸೆಟ್ಲ್ ಮಾಡಿಲ್ಲ, ಅವನ ಹತ್ರ ನಮ್ಮದು ಕಾಫಿ ಇದೆ ಸರ್, ಸುಮಾರು ದಿನ ಆಯ್ತಲ್ಲ ಸರ್ ಮಾತಾಡಿಲ್ಲ ಸರ್, ಒಂದ್ಸಲ ನಿಮ್ಮದು ಲೆಕ್ಕ ನೋಡ್ಬಿಡೋಣ ಸರ್, ಮುಗಿಸ್ಬಿಡುವ. ಯಾಕೆ, ಅವನು ಶಾರ್ಟ್ ಇದ್ದಾನೆ, ಅವನಿಗೆ ಬೇಕು ಕಾಫಿ ನಿಮ್ಮದು, ನೀವು ಡಿಸೆಂಬರಲ್ಲಿ ಮಾರ್ತೀನಿ ಅಂತ ನೀವು ಹೇಳಿ ಬಂದುಬಿಟ್ಟಿದ್ದೀರಿ ಅವನಿಗೆ. ಬಟ್ ಡಿಸೆಂಬರ್ವರೆಗಾದ್ರೆ ಅವ್ನಿಗೆ ಹೊಡೆತ ಬೀಳ್ತದೆ, ಅವ್ನು ಇವಾಗಲೇ ಸೆಟ್ಲ್ ಮಾಡಲಿಕ್ಕೆ ಕೇಳ್ತಾರೆ. ಕೆಲವು MNCಗಳು ಕೇಳ್ತಾ ಇದ್ದಾರೆ ಇವತ್ತು, ಮಾಡ್ತಾರೆ. ಹಾಂ, ಹೌದು. ಸೊ ಏನಾಗುತ್ತೆ, ನಿಮಗೆ ಅವರು ಟ್ರೇಡರು ಅಷ್ಟೇ, ಅವ್ರು ಈ ಥರದ ಇಂಟ್ರೆಸ್ಟ್ ಬಂದಾಗ ಅವರಾಗೆ ಫೋನ್ ಮಾಡ್ತಾರೆ ಅಂತಂದರೆ ದಟ್ ಈಸ್ ಯುವರ್ ಅಪಾರ್ಚುನಿಟಿ, ಯು ಜಾಕ್ ದ ಪ್ರೈಸ್. ನೋಡಪ್ಪ ಇವಾಗ ಮಾರ್ಕೆಟಲ್ಲಿ ಈ ಪ್ರೈಸ್ ಇದೆ ಅಂತ ಅವ್ರು ಹೇಳ್ತಾರೆ, ನಾನು ಈ ಪ್ರೈಸ್ಗಾರೆ ಸೆಟ್ಲ್ ಮಾಡ್ತೇನೆ, ಬಿಟ್ಬಿಡಿ. ಒಂದೇ ಸಂದರ್ಭದಲ್ಲಿ ಬರ್ತಾರೆ ಅವರು, ಲಾಂಗ್ ಇದ್ರೆ ಶಾರ್ಟ್ ಇದ್ರೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಯುಟಿಲೈಸ್ ದ ಅಪಾರ್ಚುನಿಟಿ. ಆಯ್ತಲ್ವಾ? ಸೊ ಇನ್ಯಾವುದಾದ್ರು ಇದರಲ್ಲಿ ಡಿಫರೆನ್ಷಿಯಲ್ ಟರ್ಮಿನಲ್ ಏನಾದ್ರು ಇತ್ತ ಮಾತಾಡಲಿಕ್ಕೆ ಇಲ್ಲ? ಓಕೆ, ಡೈಲಿ ಆಗುತ್ತೆ. ಒಂದು ತೊಂದರೆ ಆಗುತ್ತೆ ಅಂದ್ರೆ ಆ ಶೇರ್ ವ್ಯಾಲ್ಯೂ ಬಿದ್ದೋಗುತ್ತೆ. ದಟ್ ಈಸ್ ದ ಸೆಂಟಿಮೆಂಟ್. ಒಂದೇ ಸಲ ಹತ್ತಕ್ಕಾಗಲ್ಲ. ಏನ್ ಮಾಡ್ತಾರೆ, 4,000 ಅಡಿ ಆದ ನಂತರ 4,500 ಅಡಿಗೆ ಹೋಗ್ತವೆ, ವಾಪಸ್ 4,000ಕ್ಕೆ ಬಂದು ಮಲಗ್ತವೆ. ಮಾರನೇ ದಿವಸ ಏನ್ ಮಾಡ್ತವೆ ಅಂದ್ರೆ, ಹೊರಗಡೆಯಿಂದ ನೋಡ್ಬೇಕಾದ್ರೆ ನಮ್ಮ ಈ ಸ್ವಾನ್ ಅಂತ ಹೇಳ್ತಾವಲ್ಲ, ಏನ್ ಹೇಳ್ತಾರೆ, ಹಂಸ ನೀರಲ್ಲಿ ಹೋಗ್ಬೇಕಾದ್ರೆ ಹೇಗೆ ಕಾಣುತ್ತೆ, ಭಾರಿ ಶಾಂತವಾಗಿರುತ್ತೆ. ಯಾರು ನೀರು ಅಡಿಲಿ ಅದು ಪೆಡ್ಲ್ ಮಾಡೋದು ನೋಡ್ಲಿಲ್ಲ. ಪೆಡ್ಲ್ ಮಾಡಾಗ ಭಾರಿ ಬಿಸಿಲಿ ಇರುತ್ತದು. ಮಾರ್ಕೆಟ್ ಆ ಥರ ಹೋಗ್ತಾ ಇರುತ್ತೆ. ನಾವು ನೋಡುವಾಗ ಹಂಸನ ಮಾತ್ರ ಕಾಣುತ್ತೆ, ಪೆಡ್ಲಾಕ ನಮ್ಗೆ ಅವಶ್ಯಕತೆ ಇದೆ. ನಾವು ನೀರೊಳಗಡೆ ಹೋಗಿ ನಾವೇನು ಮಾಡೋದು? ಸೊ ನಾವು ಬೆಳೆಗಾರರು ನೀರೊಳಗೆ ಹೋಗೋದು ಸಹ ನೋಡಬೇಕಾಗ್ತದೆ. ಯಾಕೆ ಫ್ಲಕ್ಚುಯೇಷನ್ ಆಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ, ನಾವು ಸ್ವಲ್ಪ ಸ್ಟಡಿ ಮಾಡೋಣ. ಇವತ್ತು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಕರಿಮೆಣಸಿಗೆ ಇವತ್ತಿನ ಪ್ರೈಸು ಕರೆಕ್ಟೋ ತಪ್ಪೋ ಯಾರಿಗೊತ್ತು? ಯಾವ ಪ್ಯಾರಾಮೀಟರ್ ಇದೆ? ಮಾರ್ಕೆಟ್ ರೈಸ್ ಆಗ್ತಾ ಹೋಗ್ತಿದೆ ಅಂದರೆ ಸರಿ ಇದೆ, ಕೆಳಗಡೆ ಬರ್ತಾ ಇದೆ ಅಂದರೆ ಸರಿ ಇಲ್ಲ ಅಲ್ವಾ? ದಿಸ್ ಈಸ್ ದ ಪರ್ಸೆಪ್ಷನ್ ಅಲ್ವಾ? ಸೊ ಈ ಸೆಂಟಿಮೆಂಟ್ಸಿಗೆ ಏನಾಗುತ್ತೆ, ಸಪ್ಲೈ ಡಿಮಾಂಡ್ ವಿಚಾರ ಬಂದಾಗ ನಮ್ಗೆ ಹಲವಾರು ವಿಚಾರಗಳಿಗೆ ಆ ಟ್ರೇಡಲ್ಲಿ ಪೂರ್ತಿ ಮುಳುಗಿದ್ರೆ ಮಾತ್ರ ಉತ್ತರಗಳು ಸಿಗ್ತವೆ. ಇದು ಒಂದು ಪ್ರಯತ್ನ. ಇದೇನಾಗುತ್ತೆ, ಒಂದು 50ರಿಂದ 70% ನಿಮಗೆ ಗೊತ್ತಾಗೋದ್ರೆ ಟ್ರೇಡ್ ಹೇಗೆ ಮಾಡೋದಂತ, ದೆನ್ ಯು ಕ್ಯಾನ್ ಎಸಿಮುಲೇಟ್. ನಾನು ಹೇಳೋದು, ಪ್ರತಿ ಬೆಳೆಗಾರ ಯಾರನ್ನು ನಂಬುವ ಅವಶ್ಯಕತೆ ಇಲ್ಲ ಪ್ರೈಸ್ ತಿಳ್ಕೊಳ್ಳಿಕ್ಕೆ. ನಾವೇ ಲೆಕ್ಕ ಮಾಡ್ಬೋದು. ಒಂದು 100, 20 ರೂಪಾಯಿ 30 ರೂಪಾಯಿ ಆಚೆ ಈಚೆ ಆದರೆ ಏನು ಆಕಾಶ ಮುಳುಗಿ ಹೋಗೋದಿಲ್ಲ. ಬಟ್ ಅಟ್ಲೀಸ್ಟ್ ನಮಗೆ ನಾವು ಎಲ್ಲಿದ್ದೇವೆ ಗೊತ್ತಾಗುತ್ತೆ. ಅದು ಪ್ರಯತ್ನ ಅಷ್ಟೇ. ಇವತ್ತು ನೋಡಿ, ಟರ್ಮಿನಲ್ ಡಿಫರೆನ್ಷಿಯಲ್ ಅದ್ರ ಪಾಡಿಗೆ ಅದು ಆಟ ಆಡ್ತಾ ಇರ್ತದೆ. ಲಂಡನ್ನಲ್ಲಿ ಅದು ಮೇಲೆ ಕೆಳಗೆ ಆಗುತ್ತೆ. ಈ ಡಿಫರೆನ್ಷಿಯಲ್ ಏನಿದೆ ಇದು ಕಂಟ್ರಿ ವೈಸ್ ವೇರಿಯೇಷನ್ ಆಗುತ್ತೆ. ಇದೆರಡು ಸ್ಪಷ್ಟ ಆಯಿತು ನಮಗೆ. ಇದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಟರು ರುಪಿ ಡಾಲರ್ ಕನ್ವರ್ಷನ್ ರೇಟು. ಇದಕ್ಕೆ ಸಂಬಂಧ ಇಲ್ಲದೆ ಇದ್ರ ಪಾಡಿಗೆ ಇದು ಆಟ ಆಡ್ತಾ ಇರ್ತದೆ. ಬಿಕಾಸ್ ನಾವು ಮಾರುವಂಥದ್ದು ಏನಿದೆ, ಲಂಡನ್ನಿಗೆ ಟ್ರೇಡ್ ಆಗುವಂಥದ್ದು 1 ಟನ್ ಡಾಲರ್ ಪರ್ ಮೆಟ್ರಿಕ್ ಟನ್. ಓಕೆ, ಡಾಲರ್ ಪರ್ ಮೆಟ್ರಿಕ್ ಟನ್ ಅಂದ್ರೆ ಇಂಡಿಯನ್ ಕರೆನ್ಸಿಗೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಇವತ್ತು ಕರೆನ್ಸಿ ಎಕ್ಸ್ಚೇಂಜ್, ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಕಂಟೈನರ್ ಎಕ್ಸ್ಪೋರ್ಟ್ ಮಾಡಿದರೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಒಂದು 20 ಪೈಸೆ ಇಟ್ಕೊಳ್ತಾರೆ ಆಸ್ ಕಮಿಷನ್. ಇವಾಗ ಲೆಟಸೆ ಇಲ್ಲಿ ನಾನು 87 ರೂಪಾಯಿ 30 ಪೈಸೆ ಅಂತ ಹಾಕಿದ್ದೀನಲ್ವ, ಕಾಣುತ್ತಲ್ವ ಈ ಫಸ್ಟ್ ಕಾಲಮಲ್ಲಿ. ಆಕ್ಚುಲಿ ಅವತ್ತು ಪ್ರೈಸು 87 ರೂಪಾಯಿ 50 ಪೈಸೆ ಇತ್ತು. 20 ಪೈಸೆ ನಾನು ಫ್ಯಾಕ್ಟರ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿ ಸಲ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ನಮಗೆ ರಿಯಲೈಸ್ ಆಗೋ ಪ್ರೈಸಲ್ಲಿ ನಮಗೆ ಅಂದಾಜಾಗುತ್ತೆ ಏನಾಗ್ತಾ ಇದೆ. ಸೊ ಇಲ್ಲಿ ನೋಡಿ, 5,773 ರೂಪಾಯಿ 83 ಡಾಲರ್ ಪರ್ ಮೆಟ್ರಿಕ್ ಟನ್ ಅನ್ನೋದು ಗೊತ್ತಾಯ್ತು ನಮ್ಗೆ ಏನು ಅಂತ. ಅದು ಇಟ್ ಇಸ್ ಅ ಅಡಿಷನ್ ಆಫ್ ಟರ್ಮಿನಲ್ ಪ್ಲಸ್ ಡಿಫರೆನ್ಷಿಯಲ್. 87 ರೂಪಾಯಿ 30 ಪೈಸಾ, ಅದ್ರಲ್ಲಿ 20 ಪೈಸಾ ಫ್ಯಾಕ್ಟರ್ ಆಗಿದೆ. 1 ಟನ್ನಿಗೆ 5,04,856 ರೂಪಾಯಿ. ಓಕೆ, ಇದು ಗ್ರಾಸ್.
ಎ ಬಿಗೆ ಗ್ರಾಸ್ ಅಂದರೆ 1 kg 504 ರೂಪಾಯಿ 86 ಪೈಸೆ ಇತ್ತು. ಅದು ಕರೆಕ್ಟ್ ಅಲ್ವಾ? 1000ದಿಂದ ಭಾಗ ಮಾಡಿದ್ದೇವೆ ಅಷ್ಟೇ, ಬೇರೆ ಏನು ದೊಡ್ಡ ಕೆಲಸ ಮಾಡಿಲ್ಲ ಅಲ್ಲಿ. ಪುನಃ ಇಲ್ಲಿ ಪ್ರೊಸೆಸಿಂಗ್ ಕಾಸ್ಟ್ ಅಂತ ಹಾಕಿದೆ ನಾನು, ಪ್ರೊಸೆಸಿಂಗ್ ಅಂಡ್ FOB ಫ್ಯಾಕ್ಟರಿಂಗ್ RODT. ಇದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ನಾನೀಗ. ಏನು ಅಂತಂದ್ರೆ ಇಲ್ಲಿ ನೋಡಿ, 4 ರೂಪಾಯಿ 84 ಪೈಸಾ ಅಂತ ಹಾಕಿದ್ದಾರೆ. ಯು ಮೇ ಆಸ್ಕ್, ಈ 4 ರೂಪಾಯಿ 84 ಪೈಸಾ ಹೇಗೆ ಬಂತು ಅಂತ. ಓಕೆ, ಇವತ್ತು ನೀವು ಒಂದು ಯೋಚನೆ ಮಾಡಿ, ಯಾವುದೇ ಟ್ರೇಡ್, ಇವು ಕಾಫಿ ಟ್ರೇಡಲ್ಲಿ ಏನಾಗುತ್ತೆ ಅಂದರೆ ಟೋಟಲ್ ಅವನಿಗೆ ಒಂದು ಟರ್ನ್ ಓವರ್ ಟೈಮು 3 ತಿಂಗಳಂತ ಇಟ್ಕೊಂಡ್ರೆ ನಿಮಗೆ ಸುಮಾರು 25 ಕೋಟಿ ದುಡ್ಡು ಬೇಕಾಗುತ್ತೆ ಅವನಿಗೆ. ಯಾಕೆ? 3 ತಿಂಗಳಲ್ಲಿ ಅವನ ದುಡ್ಡು ಸರ್ಕಲ್ ಆಗುತ್ತೆ, ಟರ್ನ್ ಓವರ್ ಆಗುತ್ತೆ, ಪರ್ಚೇಸ್ ಮಾಡಿ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸೊ ಅವನ ಕಾಸ್ಟ್ ಆಫ್ ಮನಿನೂ ಬರ್ತದೆ. ಇವಾಗ ದುಡ್ಡು ಹಾಕಿರೋದಲ್ವಾ, ಇವಾಗ 100 ಕೋಟಿ ಹಾಕಿದರೆ ಅವನ ಕಾಸ್ಟ್ ಆಫ್ ಮನಿ 25 ಕೋಟಿಗೆ 14% ಅಂತ ಇಟ್ಕೊಳ್ಳಿ, 12% ಅಂತಲೇ ಇಟ್ಕೊಳ್ಳಿ. 12% ಅಂದರೆ ಅವನಿಗೆ ಅವನ ಟೋಟಲ್ ಟರ್ನ್ ಓವರ್ದು 3% ಅಷ್ಟು ಅವನ ಕಾಸ್ಟ್ ಆಫ್ ಮನಿ ಬರ್ತದೆ. 3 ರೂಪೀಸ್ ಅಷ್ಟು ಬರ್ತದೆ 1 kgಗೆ. ಗೊತ್ತಾಯ್ತಲ್ವ? ದಟ್ ಈಸ್ ಕಾಸ್ಟ್ ಆಫ್ ಮನಿ. ದಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ವ್ಯಾಲ್ಯೂಡೇಷನ್ ಆರ್ ಪ್ರೊಕ್ಯೂರ್ಮೆಂಟ್. 3 ರೂಪಾಯಿ ಬರ್ತದೆ ಅವ್ರಿಗೆ ಕಾಸ್ಟು. ಇಲ್ಲಿ ನೋಡಿ, ನಾನು 8 ರೂಪಾಯಿ ಅಂತ ಹಾಕಿದ್ದೇನೆ. ಆಫ್ ಡ್ಯೂಟಿ ಅಂಡ್ ಟ್ಯಾಕ್ಸಸ್ ಫಾರ್ ಅನ್ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಅಂತ ಇದೆ, RODTEP ಅಂತ. ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಇನ್ಸೆಂಟಿವ್ ಕೊಡ್ತಾರೆ. ಇನ್ಸೆಂಟಿವ್ ಏನು ಅಂದರೆ ಎಕ್ಸ್ಪೋರ್ಟ್ ವ್ಯಾಲ್ಯೂಗೆ 1.25% ಆಫ್ ದಿ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ? 1.25% ಆಫ್ ದಿ ವ್ಯಾಲ್ಯೂ. ಅದನ್ನು ನಾನಿಲ್ಲಿ ಸೇರಿಸಿದ್ದೇನೆ. ಅಂದರೆ 13 ರೂಪಾಯಿ ಎಷ್ಟು ಅವನಿಗೆ ಖರ್ಚಾಗ್ತಾ ಇತ್ತು, ಹಸ್ಕ್ ವ್ಯಾಲ್ಯೂ ತೆಗೆದ 8 ರೂಪಾಯಿ ಖರ್ಚಾಯಿತು, 3 ರೂಪಾಯಿ 16 ಪೈಸಾ ಅವನಿಗೆ RODTEPಯಲ್ಲಿ ಬಂತು. ಇದು ಯಾಕೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದ್ದೇನೆ ಈಗ 1.25% ಅಷ್ಟು ಬಂದರೆ ಇಲ್ಲಿ ಎರಡರ ಡಿಫರೆನ್ಸು 4 ರೂಪಾಯಿ 84 ಪೈಸಾ. 4 ರೂಪಾಯಿ 84 ಪ್ಲಸ್ 3.14 8 ರೂಪಾಯಿ. ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ಇಲ್ಲಿಗೇನಾಯಿತು, ಪ್ರೊಸೆಸಿಂಗ್ ಕಾಸ್ಟ್. FOB ಅಂದರೆ ಏನು? ಇವಾಗ ಇಂಡಿಯಾದಿಂದ 90% ಅಷ್ಟು ಕಾಫಿ FOB ಅಂತ ಹೋಗ್ತದೆ. FOB ಅಂದರೆ ಫ್ರೀ ಆನ್ ಬೋರ್ಡ್. ವಾಟ್ ಇಸ್ ಫ್ರೀ ಆನ್ ಬೋರ್ಡ್? ನಾನೊಂದು ಕಾಂಟ್ರಾಕ್ಟ್ ತಗೊಳ್ತೇನೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ನಾನಿಲ್ಲಿ ಕಂಟೈನರ್ಗೆ ಬೀಳುವಂತಹ ಖರ್ಚು, ಕಂಟೈನರ್ಗೆ ನಮ್ಮ ಪೋರ್ಟಿಂದ ತರಿಸ್ತೇವೆ, ಪೋರ್ಟಿಂದ ನನ್ನ ಕ್ಯೂರಿಂಗ್ ವರ್ಕ್ಸಿಗೆ ಬರ್ತದೆ. ಕ್ಯೂರಿಂಗ್ ವರ್ಕ್ಸಲ್ಲಿ ನಾವು ಅದನ್ನು ಬ್ಯಾಗ್ ಮಾಡ್ತೇವೆ, ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡಿಂಗ್ ಆಗ್ಬೋದು. ಯೂಶಲಿ 60 kg ಬ್ಯಾಗಲ್ಲಿ ಆಗುವಂಥದ್ದು. ಸಾಧಾರಣ ಒಂದು ಕಂಟೈನರಲ್ಲಿ 19.2 ಟನ್ಸ್ ಹಿಡಿತದೆ. ದಟ್ ಈಸ್ ದಿ ಸ್ಟೋರೇಜ್ ಕೆಪಾಸಿಟಿ ಆಫ್ ಎ ಕಂಟೈನರ್. ಮಾಡಿ ವಾಪಸ್ಸು ಮಂಗಳೂರಿಗೋ ಕಳಿಸಿ. ಇವಾಗ NMPT ನ್ಯೂ ಬ್ಯಾಂಗ್ಳೂರ್ ಪೋರ್ಟ್ ಇದೆ ನಮಗೆ ಹತ್ತಿರ, ಅದೇನೆ 190 ಕಿಲೋಮೀಟ್ರ್ ಕುಶಾಲನಗರದಿಂದ ಕಳಿಸೋದಾದರೆ ಅಲ್ಲಿಗೆ ಕಳಿಸಿ, ಕಸ್ಟಮ್ಸ್ ಅವರು ಬರುವಂಥ ಚಾರ್ಜಸ್ನೆಲ್ಲ ಪೇ ಮಾಡಿ, ಇನ್ಶೂರೆನ್ಸ್ ಪೇ ಮಾಡಬೇಕು ನಾವು. ಎಲ್ಲಿಂದ? ನಮ್ಮ ಕ್ಯೂರಿಂಗ್ ವರ್ಕ್ಸಿಂದ ಅಲ್ಲಿಗೆ ಹೋಗುವಂಥದ್ದು. ಇದಿಷ್ಟು ಖರ್ಚು ಎಲ್ಲವೂ ಇದರಲ್ಲಿ ಕವರ್ ಆಯಿತು. 4 ರೂಪಾಯಿ 84 ಪೈಸದಲ್ಲಿ ಎಲ್ಲ ಕವರ್ ಆಯಿತು. ಈಗ 13 ರೂಪಾಯಿ ಆ್ಯಕ್ಚುಲಿ ಆಯಿತು. 5 ರೂಪಾಯಿ ಅವನಿಗೆ ಹಸ್ಕಿಗೆ ಫ್ಯಾಕ್ಟರ್ ಮಾಡಿದ, RODTEPಲ್ಲಿ ಸ್ವಲ್ಪ ದುಡ್ಡು ಬಂತು. ಆಮೇಲೆ ಉಳಿಕೆ ಎಲ್ಲ ಸೇರಿ 4 ರೂಪಾಯಿ 84 ಪೈಸದಲ್ಲಿ ಅವನ ಎಲ್ಲ ಖರ್ಚು ಕವರ್ ಮಾಡಬೇಕು. ಅದರಲ್ಲಿ ಏನೇನು ಬರುತ್ತೆ? ನಮ್ಮಿಂದ ಪ್ರೊಕ್ಯೂರ್ಮೆಂಟು, ಸ್ಟೋರೇಜು, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟು ಗೂಡ್ಸಿಗೆ, ಮತ್ತು ಅವನ ಪ್ರೊಡಕ್ಷನ್ ಕಾಸ್ಟ್ಗಳು, ಪ್ಲಸ್ ಎಕ್ಸ್ಪೋರ್ಟ್ ಮಾಡೋದು RODTEP ಎಲ್ಲ ಬಂತದಕ್ಕೆ. ಸೊ ಇದು ಗ್ರಾಸ್ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ. 504 ರೂಪಾಯಿ ಗ್ರಾಸ್ ವ್ಯಾಲ್ಯೂ. ಓಕೆ, 4 ರೂಪಾಯಿ 84 ಪೈಸಾ ಖರ್ಚು ಅಂದರೆ ಅದನ್ನು ಕಳೀರಿ. 500 ರೂಪಾಯಿ ಆಯಿತು. 504 86 ಇದ್ದದ್ದು 500 ರೂಪಾಯಿ ಆಯಿತು. ಟ್ರೇಡಲ್ಲಿ ಇವತ್ತು ಪ್ರಾಫಿಟ್ ಇರೋದು 1%. 1% ಆಫ್ ವ್ಯಾಲ್ಯೂ ಇನ್ ದಿ ಕಮಾಡಿಟಿ ಮಾರ್ಕೆಟ್. ಅಂದರೆ ವರ್ಷಕ್ಕೆ ಇಲ್ಲಿ 1% ಒಂದಕ್ಕೆ ಅಂತ ವರ್ಷಕ್ಕೆ 4 ಸಲ ಟ್ರೇಡ್ ಆದರೆ 100 ಕೋಟಿ ಟರ್ನ್ ಓವರ್ ಮಾಡಿದವನಿಗೆ 4 ಕೋಟಿ ಲಾಭ ಇದೆ. ಹೇಗೆ ಅಂತ ಅರ್ಥ ಆಯ್ತಾ? 4 ಟೈಮ್ಸ್ ಟರ್ನ್ ಓವರ್ ಮಾಡ್ತಾನೆ. ಒಂದು ಟರ್ನ್ ಓವರ್ಗೆ 1% ಆಗಿ ಪ್ರಾಫಿಟಬಿಲಿಟಿ ಬರುತ್ತೆ. 4 ಟೈಮ್ಸ್ ಮಾಡುವಾಗ ಅವನಿಗೆ 4% ಆಗಿ ವರ್ಕೌಟ್ ಆಗುತ್ತೆ. ದಿಸ್ ಈಸ್ ದಿ ಟ್ರೇಡ್ ಮಾರ್ಜಿನ್. ಓವರ್ ಆಲ್ ರಾ ಕಾಫಿ ಪ್ರೈಸು 495 ರೂಪಾಯಿಗೆ ಬಂದು ನಿಂತ್ಕೊಳ್ತು. 504 ರೂಪಾಯಿಗೆ ಅವನು AB ಸೇಲ್ ಮಾಡಿದರೆ 495 ರೂಪಾಯಿಗೆ ಅವನು ಪರ್ಚೇಸ್ ಮಾಡಿ. ದಿಸ್ ಈಸ್ ಹೌ ಪರ್ಚೇಸ್ ವ್ಯಾಲ್ಯೂ ಇಸ್ ಫಿಕ್ಸ್. ಕ್ಲಿಯರ್ ಆಯ್ತಲ್ವಾ? ಪರ್ಚೇಸ್ ವ್ಯಾಲ್ಯೂ ಆದ್ಮೇಲೆ ಇಲ್ಲಿ ನೋಡಿ, 30ನೇ ತಾರೀಕು ಟ್ರೇಡು, 31ನೇ ತಾರೀಕು. ಯಾಕೆಂದ್ರೆ 500 ರೂಪಾಯಿ ಪರ್ಚೇಸ್ ಮಾಡ್ಬೋದಿತ್ತು, 8-18. ಹಾಗೇನೆ 10th ಆಫ್ ಫೆಬ್ರವರಿಯಲ್ಲಿ 4 ರೂಪಾಯಿ 12 ಪೈಸಾ ಕಡಿಮೆ ಸಿಕ್ತು. ಹಾಗೆ ಇನ್ನೊಂದು ಫೆಬ್ರವರಿ ಡೇಟಲ್ಲಿ 12ನೇ ತಾರೀಕು 11 ರೂಪಾಯಿ 45 ಪೈಸಾ ಕಡಿಮೆ.
25ನೇ ತಾರೀಕು ₹4.97. ಅದೇ ಏಪ್ರಿಲ್ ಬಂದಾಗ ₹7.79 ಎಕ್ಸ್ಟ್ರಾ ಕೊಟ್ಟ. ಸರ್ ಕಡಿಮೆ ಬಂದಿದ್ದು ಬರುವ ಅಮೌಂಟ್ ಅದು ಬಂದು ಮುಗಿಸ್ತೀನಿ, ಇವಾಗ ನಿಮ್ಗೆ ಗೊತ್ತಾಗೋಗುತ್ತೆ. ಇಲ್ಲಿ ₹7.79 ಎಕ್ಸ್ಟ್ರಾ ಬಂತು. ಅದರ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ₹4.95 ಎಕ್ಸ್ಟ್ರಾ, ಆಮೇಲೆ ₹7.17 ಎಕ್ಸ್ಟ್ರಾ, ಆಮೇಲೆ ಬ್ರೇಕ್ ಇವನ್ ಆಯ್ತು, ಆಮೇಲೆ ₹10 ಎಕ್ಸ್ಟ್ರಾ, ₹3.70 ಎಕ್ಸ್ಟ್ರಾ, ₹10.80 ಎಕ್ಸ್ಟ್ರಾ, ₹2.44, ₹5.50 ಎಕ್ಸ್ಟ್ರಾ ಪ್ಲಸ್ $2.53. ಆಮೇಲೆ ಪುನಃ ಮಾರ್ಕೆಟ್ ಜಂಪ್ ಆದಾಗ ₹6 ಕಡಿಮೆ. ಓವರ್ ಆಲ್ ಸೀಸನ್ ಅಲ್ಲಿ 35 ಪೈಸಾ ಎಕ್ಸ್ಟ್ರಾ ನಮ್ಮ ಕಡೆಗೆ ಬಂದಿದೆ. ದಿಸ್ ಇಸ್ ವಾಟ್ ಮಾರ್ಕೆಟ್ಸ್ ಇಸ್. ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಪೀಕ್ ಇದ್ದಾಗ ಅವನಿಗೆ ಆ ಪೀಕ್ ಪ್ರೈಸ್ ಅಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವನು ಆರ್ಡರ್ ತಗೊಂಡಿರೋದು ಕಡಿಮೆ ಇರುತ್ತೆ. ಅದೇ ಪೀಕ್ ಅಲ್ಲಿ ಅವನು ಕಾಂಟ್ರಾಕ್ಟ್ ತಗೊಂಡಿದ್ರೆ ಮಾರ್ಕೆಟ್ ಪ್ರೈಸ್ ಕಡಿಮೆ ಆದಾಗ ಜಾಸ್ತಿ ಕಾಫಿ ಬೈ ಮಾಡ್ತಾನೆ. ಸೊ ನಾವು ಕಡಿಮೆ ಬಂದಾಗ ಯಾಕೆ ಕಡಿಮೆ ಬಂತು ಅಂತ ಕೇಳೋದ್ರ ಜೊತೆಗೆ ಜಾಸ್ತಿ ಬಂದಾಗ ನಾವು ಯಾರು ವಾಪಸ್ ಕೊಡ್ಲಿಲ್ಲ. ದಟ್ ಇಸ್ ಆಲ್ಸೋ ಟ್ರೂ. ಜಾಸ್ತಿ ಬಂದಿದ್ದು ಕಾಣ್ತಾ ಇದೆ ಇಲ್ಲಿ. ಎರಡನ್ನೂ ನಾವು ನೋಡ್ಬೇಕಲ್ಲ, ತುಲನೆ ಮಾಡಬೇಕು. ಒಂದು ವರ್ಷದಲ್ಲಿ ಓವರ್ ಆಲ್ ನಾವು ನೋಡಿದಾಗ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇವಾಗ ನೀವೇ ನೋಡಿ ₹4.84 ಒಂದೆಲ್ಲ ಖರ್ಚು ತೀರ್ತದ ಅಂತ ನೀವು ಕೇಳಿದ್ರೆ ಒಳ್ಳೆ ಕ್ಯೂರರ್ಸ್ಗಳೇ ಆ ರೇಟಲ್ಲಿ ಮಾಡಿ ಮುಗಿಸ್ತಾರೆ. ಗೊತ್ತಾಯ್ತಲ್ವಾ? ಸೊ ಆಗುತ್ತೆ. ಸೊ ಅವರ ಟ್ರೇಡ್ ಮಾರ್ಜಿನ್ ಎಲ್ಲವೂ ಕನ್ಸಿಡರ್ ಮಾಡಿದ್ದೇವೆ. ಸೊ ಓವರ್ ಆಲ್ ಇದರಲ್ಲಿ ಏನ್ ಕಾಣ್ತಾ ಉಂಟು ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸು ಜಂಪ್ ಆದಾಗ ಅಥವಾ ಜಂಪ್ ಆಗ್ತಾ ಇರಬೇಕಾದ್ರೆ ನಾವು ಮಾರಲಿಕ್ಕೆ ಹೋದರೆ ನಮಗೆ ಅದೇ ಲೆವೆಲಲ್ಲಿ ರಿಯಲೈಸ್ ಆಗೋದಿಲ್ಲ. ಮಾರ್ಕೆಟು ಬಿದ್ದಾಗ ನಮಗೇನಾಗುತ್ತೆ, ಯೂಶಲಿ ನೀವು ಲೆಕ್ಕ ಮಾಡಿ ನೋಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ಅ ಲಿಟಲ್ ಮೋರ್ ದೆನ್ ದಿ ಮಾರ್ಕೆಟ್ ಪ್ರೈಸ್. ಸೊ ನಾವು ಏನು ಮಾಡಬೇಕು ಅಂದರೆ ಒಂದು ಸಿನಾರಿಯೋ ಅರ್ಥ ಮಾಡ್ಕೊಂಡು ಬಿಡೋಣ. ನಾವೆಲ್ಲ ಪೇಟೆಗೆ ಹೋಗ್ಬಿಟ್ವಿ, ಒಳ್ಳೆ ಬಿಸಿಲಿದೆ, ಇದೇ ಥರನೇ ತಕ್ಷಣ ಮಳೆ ಬಂದುಬಿಡ್ತು. ನಾವೇನು ಮಾಡ್ತೀವಿ, ಎಲ್ಲ ಶೆಲ್ಟ್ರಿಗೆ ಹೋಗಿ ಸೇರ್ತೀವಿ. ಕಾಫಿ ಮಾರ್ಕೆಟು ಅದೇ ಥರ ಕೆಲಸ ಮಾಡ್ತೀವಿ. ಕಾಫಿ ಮಾರ್ಕೆಟಲ್ಲಿ ಟ್ರೇಡರು, ಎಕ್ಸ್ಪೋರ್ಟರು, ಇಂಪೋರ್ಟರು ಎಲ್ಲರೂ ಛತ್ರಿ ಇಲ್ಲದೆ ಮಾರ್ಕೆಟಲ್ಲಿ ಓಡಾಡ್ತಾರೆ. ಮಳೆ ಬಂತ ಅಂದರೆ ಯಾವುದು ಮಳೆ? ನಾನು ಹೇಳೋದು ಮಾರ್ಕೆಟ್ ಜಂಪ್ ಆದರೆ, ಮಾರ್ಕೆಟ್ ಬಿದ್ದರೆ 2 ಸಲನೂ ಅಂಗಡಿ ಅಡಿಗೆ ಹೋಗಿ ನಿಂತ್ಬಿಡ್ತಾರೆ. ನಿಂತ್ಬಿಟ್ಟು ಕಾಯ್ತಾರೆ ಮಳೆ ನಿಲ್ಲಕ್ಕೆ. ಅಂದರೆ ಮಳೆ ನಿಲ್ಲೋದು ಅಂದರೆ ಮಾರ್ಕೆಟ್ ಸ್ಟೆಬಿಲೈಸ್ ಆಗಲಿಕ್ಕೆ ಕಾಯ್ತಾರೆ. ಒಂದು 8-10 ದಿವಸ ಸ್ಟೆಬಿಲೈಸ್ ಆಯ್ತಾ ಮತ್ತೆ ಎಲ್ಲ ರೋಡಿಗೆ ಬರ್ತಾರೆ. ಕ್ಲಿಯರ್ ಆಯ್ತಲ್ವಾ? ಯಾರು ಛತ್ರಿ ಇಲ್ಲದೆ ಮಾರ್ಕೆಟಿಗೆ ಹೋಗ್ತಾರೆ. ಛತ್ರಿ ಇಟ್ಕೊಂಡು ಯಾರು ಮಾರ್ಕೆಟಿಗೆ ಹೋಗಲ್ಲ ಕಾಫಿ ಬಿಸ್ನೆಸ್ಸಲ್ಲಿ. ಅಂದರೆ ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ಕೊಡ್ತಾ ಇರೋದು. ದಿಸ್ ಇಸ್ ಹೌ ಮಾರ್ಕೆಟ್ ಸಿನಾರಿಯೋ ಫಂಕ್ಷನ್ಸ್. ಲೋ ಪ್ರೈಸಲ್ಲಿ ಇದ್ದಾಗ, ಕೆಳಗಡೆ ಬಂದಾಗ, ಕಾಂಟ್ರಾಕ್ಟ್ ಜಾಸ್ತಿ ತಗೊಂಡಿದ್ದಾಗ, ಇಫ್ ಸಂಬಡಿ ಈಸ್ ಶಾರ್ಟ್, ಅವ್ನು ₹10 ಜಾಸ್ತಿ ಬೈ ಮಾಡಿಬಿಡ್ತಾನೆ. ಅದು ಏನಾಗುತ್ತೆ, ಎಲ್ಲೋ ಯಾರೋ ಬೈ ಮಾಡ್ತಾ ಇರ್ತಾರೆ, ಎಲ್ಲರೂ ಅವನಿಗೆ ಸೇಲ್ ಮಾಡ್ತಾ ಇರ್ತಾರೆ. ಇವಾಗ ಯಾರಿಗೆ ಸೆಲ್ಲರ್ ಅಂತ ಹೇಳಿದ್ರೆ, ಇವಾಗ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಹೇಗೆ ಅಂದರೆ, ಇಫ್ ಯು ಅನೌನ್ಸ್ ಯು ಆರ್ ಅ ಸೆಲ್ಲರ್ ಆಫ್ 10 ಟನ್ಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೇಡು, ನಾಳೆನೂ ನೀನು ಪುನಃ ಅದೇ ಕಾಫಿಯ ಕೇಳಕ್ಕೆ ಹೋದ. ಇವತ್ತು 10 ಟನ್ನು ₹400 ನೀನು ಆಫರ್ ಮಾಡಿದ್ದು, ನಿಂದು ಕಾಫಿ ಪುನಃ ನಾಳೆ ಅದೇ ಕಾಫಿನ ಪುನಃ ನೀನು 10 ಟನ್ ಮಾರ್ಕೆಟಲ್ಲಿ ಇಟ್ಟರೆ ₹400 ಹೋಗಬೇಕಾದಂಥ ಕಾಫಿ $490 ನಾಳೆ ಕೇಳ್ತಾರೆ. ಯಾಕೆ? ಇವನಿಗೆ ನೆನ್ನೆ ಸೇಲ್ ಮಾಡೋಕ್ಕಾಗಿಲ್ಲ ಅಂತ. ಮಾರ್ಕೆಟಲ್ಲಿ ಇಟ್ ಈಸ್ ಅ ವೆಲ್ ಇನ್ಫಾರ್ಮ್ಡ್ ಮಾರ್ಕೆಟ್, ಕಾಫಿ ಮಾರ್ಕೆಟು. ಬೇರೆ ನೀವೆಲ್ಲ ಮಾರ್ಕೆಟ್ಗಳಿಗೆ ಹೋಲಿಸಿದ್ರೆ ಕಾಫಿ ಈಸ್ ಅ ವೆರಿ ವೆಲ್ ಡಿರೈವ್ಡ್ ಮಾರ್ಕೆಟ್. ಅಥವಾ ಹೈ ಪ್ರೈಸ್ ಇದ್ದಾಗ ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಇದೇ ಥರ ಲೆಕ್ಕ ಮಾಡಿದಾಗ ಫಾರ್ ಎಕ್ಸಾಂಪಲ್ $495 ಬಂತು ಅಂತ ಇಟ್ಕೊಳ್ಳಿ. ಟ್ರೇಡರ್ ಏನಾದ್ರು ಒಂದು ₹5 ₹10 ಕಡಿಮೆ ಕೇಳ್ತಾ ಇದ್ದಾನೆ ಅಂದರೆ ಕೊಟ್ಬಿಡಿ. ಬಿಕಾಸ್ ಆ ಪೀಕಲ್ಲಿ ಅವನಿಗೆ ಬೈ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅವನು ಅದೇ ಪ್ರೈಸಲ್ಲಿ ಅವನಿಗೆ ಕಾಂಟ್ರಾಕ್ಟ್ ಇದ್ದರೆ ಮಾಡ್ಬೋದು, ಕಾಂಟ್ರಾಕ್ಟ್ ಇಲ್ಲ ಅಂದರೆ ಅವನು ಹೆಂಗೆ ಬೈ ಮಾಡ್ತಾನೆ? ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಒಂದು ಸ್ಪಷ್ಟ ಮಾಡ್ಕೊಳ್ಳೋಣ, ಬರೀ ಟರ್ಮಿನಲ್ ಪ್ರೈಸಲ್ಲಿ ಕಾಫಿ ಬೆಲೆ ನಿಗದಿ ಆಗೋದಿಲ್ಲ. ಡಿಫರೆನ್ಷಿಯಲ್ ಇಲ್ಲದೆ ಕಾಫಿ ಪ್ರೈಸು ಫಿಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ನಾವು ಕಾಫಿ ಈಸ್ ಅನ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಇಂಡಿಯಾ. ನಮಗೆ ರೂಪಿ ವೀಕ್ ಇರಬೇಕು. ಓಕೆ, ನಮ್ಮ ದೇಶದ ಎಕಾನಮಿ ಸ್ಟ್ರಾಂಗ್ ಆದರೆ ನಮಗೆ ರಿಟರ್ನ್ ಕಡಿಮೆ. ಯಾಕೆ? ಇದು ಎಲ್ಲವೂ ಇದರಿಂದ ಗುಣಕಾರ ಆಗುತ್ತೆ. ಇದು ನಮಗೆ ಈಗ ₹90 ಆಗಿಬಿಟ್ರೆ ನಮಗೆ ಇನ್ನೊಂದು 3% ಪ್ರೈಸ್ ಜಾಸ್ತಿ ಸಿಗುತ್ತೆ. ಅದೇ ₹70 ಬಂದುಬಿಟ್ರೆ ನಮ್ಮ ಕತೆ ಮುಗೀತು. ಯಾರು ಏನು ಮಾಡಲಿಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸ್ಲಿಕ್ಕಾಗಲ್ಲ.
ಸೊ ಇದೆಲ್ಲ ವೇರಿಯೇಷನ್ಸ್ ಇರುತ್ತೆ. ಡೈನಮಿಕ್, ದಿಸ್ ಈಸ್ ಅ ಡೈನಮಿಕ್ ಡಾಟಾ. ದಿನಕ್ಕೆ ಸೆಕೆಂಡಿಗೆ ಪ್ರತಿಯೊಂದು ಬೆಲೆಗಳಿಗೆ ಆಗ್ತಲೇ ಇರ್ತದೆ, ಯಾವುದು ತಟಸ್ಥವಾಗಿರೋದಿಲ್ಲ. ಸೊ ಹಾಗಾಗಿ ನಾವು ಇದೊಂದೇ ಪ್ರೈಸನ್ನು ನೋಡಿಕೊಂಡು ಇವಾಗ ಇದರಲ್ಲೇ ಪ್ರೈಸ್ ಮೂವ್ಮೆಂಟ್ ನೀವು ನೋಡಿ, 5,500 ಇದ್ದಾಗ 200 ಇದ್ದದ್ದು 3,300 ಹೋದಾಗ 1,100 ಆಯ್ತು. ಇದು ಅದೇ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ, ಇಂಡಿಯಾದವ್ರ ಕಾಫಿ ನಾನು ಈ ಪ್ರೈಸ್ ಕೊಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಹಿ ವುಡ್ ಹ್ಯಾವ್ ಬಾಟ್ ಇಟ್ ಎಟ್ ಅ ಹೈಯರ್ ಪ್ರೈಸ್. ಇವಾಗ ಏನಾಗುತ್ತೆ, 2 ಥರ ಕಾಫಿ ಮಾರ್ಕೆಟ್ ಇದೆ. ಒಂದು ಫ್ಯೂಚರ್ ಮಾರ್ಕೆಟ್, ಅವ್ನು ಫ್ಯೂಚರ್ ಟ್ರೇಡ್ ಮಾಡ್ತಾನೆ, ಪೊಸಿಷನ್ಸ್ ತಗೊಳ್ತಾನೆ 4 ತಿಂಗಳ ನಂತರ 5 ತಿಂಗಳ ನಂತರ. ಇವತ್ತು ಏನಾಗೋಗಿದೆ ಅಂದರೆ ಯಾರು ಲಾಂಗ್ ಪೊಸಿಷನ್ ತಗೊಳ್ತಾ ಇಲ್ಲ, ಎಲ್ಲ ಇರದೆ ರಿಪ್ಲೇಸ್ಮೆಂಟ್ ಕಾಫಿ ಅಂತ. ಕಳೆದ 4 ತಿಂಗಳ ಬೈಯಿಂಗ್ ಪ್ರೈಸು ಇವಾಗ ನೀವು 4 ತಿಂಗಳಲ್ಲಿ ಬೈ ಮಾಡಿದರೆ ಅಂತ ಇಟ್ಕೊಳ್ಳಿ. ಈ 4 ತಿಂಗಳಲ್ಲಿ ಈ ಪ್ರೈಸಲ್ಲಿ ಬೈ ಮಾಡಿದರೆ ಅವನು ಇವತ್ತು ಮಾರ್ಕೆಟಲ್ಲಿ ಅವನು ಇದಕ್ಕಿಂತ ಚೂರಕ್ಕೇನಾದ್ರು ಆಫರ್ ಮಾಡ್ಬೋದು ಅಷ್ಟೇ. ಅವನು ಎಲ್ಲ ಪರ್ಚೇಸ್ ಪ್ರೈಸನ್ನು ಆವ್ರೇಜ್ ಮಾಡಿ ಅದನ್ನು ಕೋಟ್ ಮಾಡ್ತಾನೆ. ಮಾರ್ಕೆಟ್ ಹಾಗೆ ಫಾಸ್ಟಾಗಿ ಬೀಳಲ್ಲ. ಈ ಕರೆಕ್ಷನ್ ಏನಿದೆ ಅದು ಅವನ ಪರ್ಚೇಸ್ ಪ್ರೈಸು ರಿಕವರಿ ಮಾಡಲಿಕ್ಕೆ ಇರುವಂಥ ಕರೆಕ್ಷನ್ ಪ್ರೈಸು. ಇದು ಎಲ್ಲ ಮತ್ತೆ ಯಾವ ಟ್ರೇಡಿಂಗ್ ಹೌಸಸ್ಸು ಕಾರ್ಟೆಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಂಡ ಮಟ್ಟಿಗೆ ಎವ್ರಿಬಡಿ ಈಸ್ ಅ ಕಾಂಪಿಟೇಟರ್, ಏನು ಮಾಡಲಿಕ್ಕಾಗಲ್ಲ. ಬಿಕಾಸ್ ಎವ್ರಿಬಡಿ ನೀಡ್ಸ್ ಕಾಫಿ. ಕಾಂಪಿಟೇಷನ್ ಅವರವ್ರ ಒಳಗಡೆ ಇದ್ದೇ ಇರ್ತದೆ. ಸೊ ಇವಾಗ ನಿಮಗೆ ಹೇಳಬೇಕಂದ್ರೆ ನಮ್ಮ ಬಯೋಟಾ ಅಂತ ಹೇಳೋ ಆರ್ಗನೈಸೇಷನಲ್ಲಿ ದೇರ್ ಆರ್ ಅಬೌಟ್ 5-6 ಗ್ರೋವರ್ ಎಕ್ಸ್ಪೋರ್ಟರ್ಸ್. ನನ್ನ ಎಥಿಕ್ಸು ಕಿರೀಟಿಗೆ ನಾನು ಕೇಳಲಿಕ್ಕೆ ಆಗಲ್ಲ, ನೀನು ಯಾರಿಗೆ ಮಾಡ್ತೀಯ ಅಂತ. ಹೌ ಕ್ಯಾನ್ ಐ ಆಸ್ಕ್ ಯು? ದಟ್ ಈಸ್ ಟ್ರೇಡ್ ಸೀಕ್ರೆಟ್. ಅದನ್ನು ಅವ್ರು ಮೇಂಟೈನ್ ಮಾಡ್ತಾರೆ. ಕಾಫಿಯಲ್ಲಿ ನಮಗೆ ಪ್ರೈಸ್ಗಳು ಏನು ಬರುತ್ತೆ, ದಟ್ ಈಸ್ ಅ ಟರ್ಮಿನಲ್ ಪ್ರೈಸ್ ಟೈಪ್. ಅದು ಅನೌನ್ಸ್ ಮಾಡೋದಕ್ಕೆ ನಾವು ಕೊಡೋಣ. ಇವಾಗ ನೋಡಿ, ನಿಮಗೆ ಅಬ್ಸರ್ವ್ ಮಾಡಿರ್ತೀರ, ಕೆಲವು ಕಮೋಡಿಟಿ ಹೌಸಸ್ಸು ಪ್ರೈಸ್ ಅನೌನ್ಸ್ ಮಾಡ್ತಾರೆ, ಎಲ್ಲಿಯೋ ಪ್ರೈಸ್ ಇರ್ತದೆ. ಅವರು ನೀವು ಫೋನ್ ಮಾಡಿ ಕೇಳಿದಾಗ, ಸರ್ ಪ್ರೈಸ್ ಕರೆಕ್ಟು, ನಾನು ಇವತ್ತು ಬೈಯರ್ ಅಲ್ಲ, ಏನು ಪ್ರಯೋಜನ ಆಯಿತು? ಇಫ್ ಯು ಆರ್ ನಾಟ್ ಅ ಬೈಯರ್, ವೈ ಆರ್ ಯು ಕೋಟಿಂಗ್? ಕರೆಕ್ಟ್ ಅಲ್ವಾ? ನಾನು ಬೈ ಮಾಡ್ತಾನೆ ಅಂದರೆ ಕೋಟ್ ಮಾಡೋಣಪ್ಪ. ಅದರ್ವೈಸ್ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ಪ್ರೈಸನ್ನು ಜಾಕ್ ಮಾಡಿ ಬೆಳೆಗಾರರಿಗೆ ಏನಾಗುತ್ತೆ, ಇವಾಗ ಯಾರೊಬ್ಬ 13,000 ಅಂತ ಕೋಟ್ ಮಾಡಿಬಿಡ್ತಾನೆ. ಈ ಸೇಸ್ ಐ ಆಮ್ ನಾಟ್ ಅ ಬೈಯರ್. ಮಾರ್ಕೆಟಲ್ಲಿ 12,800 ಇರುತ್ತೆ. ಈ ಗ್ರೋವರಿಗೆ ಮಾರಲಿಕ್ಕಾಗಲ್ಲ ಅವತ್ತು. ಯಾಕೆ? 13 ನೋಡಿ ಆಗಿದೆ ಅವನು. ಈ ಗೊಂದಲಗಳು ಇವತ್ತು ಮಾರ್ಕೆಟಲ್ಲಿ ಇದೆ. ನಾವು ವಿ ಹ್ಯಾವ್ ಟು ಟೇಕ್ ಪ್ರೂಡೆಂಟ್ ಸ್ಟೆಪ್ಸ್. ನಮಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಗೊತ್ತಾಗ್ಬಿಟ್ರೆ ಕೆಲಸ ಈಸಿ. ಅರ್ಥ ಆಯ್ತಲ್ವಾ? ಸೊ ಇದ್ರ ಮೇಲೆ ಇನ್ನೇನಾದ್ರು ಕ್ವಶನ್ ಹೇಳಿತ್ತಾ? ಟರ್ಮಿನಲ್ ಪ್ರೈಸ್ ರೆಗ್ಯುಲರ್ ನಮಗೆ ಗೊತ್ತಾಗುತ್ತೆ. ಇದು ಗೊತ್ತಾಗಲ್ಲ. ರೆಫರೆನ್ಸ್ ಪ್ರೈಸ್ ನಾವು ಕಂಡು ಹಿಡ್ಕೊಂಡ್ರೆ ನಾವು ಇದು ಕಾಫಿ ಬೋರ್ಡ್ ವೆಬ್ಸೈಟಲ್ಲಿ ಡೈಲಿ ಮಾರ್ಕೆಟ್ ರಿಪೋರ್ಟ್ ಅಂತ ಇದೆ. ನಿಮ್ಮ ಎಲ್ಲ ಮೊಬೈಲಲ್ಲಿ ನೀವು ನೋಡ್ಕೊಳ್ಳಿ, ನಿಮಗೆಲ್ಲ ಸಿಗುತ್ತೆ. ಇವತ್ತು ಇಂಟರ್ನೆಟ್ ಕನೆಕ್ಟ್ ಆಗಿದ್ರೆ ಐ ವುಡ್ ಹ್ಯಾವ್ ಶೋನ್. ಇವಾಗ ಇದರಲ್ಲಿ ಇಂಟರ್ನೆಟ್ ಇದ್ರೆ ತೋರಿಸ್ಬೋದು ನನಗೆ. ಅದ್ರ ಆನ್ ಮಾಡ್ಬೋದಾ? ಪ್ರೀಮಿಯಂ ಬಂದು ಇದೇ ಪ್ರೀಮಿಯಮ್ಮು. ನಿಮಗೆಲ್ಲ ಡಿಫ್ರೆನ್ಸ್ಗಳೆಲ್ಲ ಫ್ಯಾಕ್ಟರ್ ಆಗೋಗ್ಬಿಟ್ಟಿರುತ್ತೆ. ದಟ್ ಈಸ್ ದ ಪ್ರೀಮಿಯಂ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಅದಕ್ಕೆ 1% or 1.10%, 1.07% ಈ ಥರ ಪ್ರೀಮಿಯಂ ಆ್ಯಡ್ ಅಪ್. ನಾನು ನಿಮಗೆ ಇನ್ನೊಂದು ಟೇಬಲ್ ಇದೆ, ತೋರಿಸ್ತೇನೆ. ಆ ಟೇಬಲಲ್ಲಿ ನಿಮಗೆ ಬೇರೆ ಬೇರೆ ಗ್ರೇಡ್ಸ್ದು ಪಾರಿಟಿ ಹೇಗೆ ಬರ್ತದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಓಕೆ, 25 kg ಕಾಫಿಯಲ್ಲಿ ನಿಮಗೆ ಈ ಥರ ಬರುತ್ತೆ ಪರ್ಸೆಂಟೇಜು. AA 18%, A 26, B 28, B ಬೇರೆ 10.5, C 12, BB 4, ಪಿಟ್ಸ್ 1.5. ಓಕೆ, ಸೊ ಇದರಲ್ಲಿ ಬರುತ್ತೆ. ಇದು 1,000 kgಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಯಾಕೆಂದರೆ ನಾನು ಟ್ರೇಡ್ ಮಾಡ್ತಾ ಇರೋದೆಲ್ಲ 1000 kg. ಗೊತ್ತಾಯ್ತಲ್ವಾ? 1000 kgಗೆ ಮಾಡಿದಾಗ ಈ 1000 kgಯಲ್ಲಿ 180 kg AA 18%. ಗೊತ್ತಾಯ್ತಾ? ಬೇರೆ ಬೇರೆ ಗ್ರೇಡ್ಸ್ ಈ ಥರ ಬರುತ್ತೆ. ಪುನಃ ಮಾರ್ಕೆಟಲ್ಲಿ ಏನಾಗುತ್ತೆ, ನೀವು ಕೇಳಿದ್ರಿ ಈಗ ಏನು ವಾಟ್ ಇಸ್ ಇಟ್ ಪ್ರೀಮಿಯಂ ಅಂತ ಹೇಳಿ. ಇವತ್ತು ನೋಡಿ, AB ಮಧ್ಯದಲ್ಲಿ ಪ್ರೈಸ್ ಫಿಕ್ಸ್ ಆಗೋದು. ಯಾಕೆ? AB ಗ್ರೇಡ್ ಟ್ರೇಡ್ ಆಗೋದು. ಇದು 2ರ ಮಧ್ಯ. ಇದು 54% ಆಫ್ ದಿ ಕಾಫಿ. ಟೋಟಲ್ ನನ್ನ 25 kg ಬ್ಯಾಗಲ್ಲಿ 54% AB ಇರ್ತದೆ. ಅಂದರೆ 540 kg. ಇವತ್ತು ನಾನಿವಾಗ ನೋಡಿದೆ ಇಂಡಸ್ಟ್ರಿ ಆವ್ರೇಜ್ ಕಳೆದ 16 ಟೆಸ್ಟ್ ಕೇಸಸ್ಸಲ್ಲಿ ನನ್ನ ಆವ್ರೇಜ್ ಪ್ರೈಸು $443.99 ಬಂತು. ಗೊತ್ತಾಯ್ತಲ್ವಾ? ಅದನ್ನ ಅಟೈನ್ ಮಾಡಬೇಕಂದ್ರೆ AA 4% ಜಾಸ್ತಿ. ಇದು
ಪ್ರೈಸಲ್ಲಿ ಇದು ವ್ಯತ್ಯಾಸ ಆಗ್ತಾ ಇರ್ತದೆ. ಇದು ಸಪ್ಲೈ ಡಿಮಾಂಡೇ. ಈ ವರ್ಷ ಡಬಲ್ ಎಗೆ ಜಾಸ್ತಿ ಕೇಳ್ತಾ ಇದ್ದಾರೆ ಪ್ರೈಸು. ಕಳೆದ ವರ್ಷ ಹೇಗಿತ್ತು ಪರಿಸ್ಥಿತಿ ಇದ್ದರೆ ಡಬಲ್ ಎಗೂ ಎ ಬಿಗೂ ಒಂದೇ ಪ್ರೈಸ್, ಡಿಮಾಂಡ್ ಇತ್ತಿಲ್ಲ. ನಾವೇನು ಮಾಡಿದ್ವಿ, ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಡಬಲ್ ಎ ಬಿ ಎಲ್ಲ ಒಟ್ಟಿಗೆ ಸೇರಿಸಿ ಒಂದೇ ಬ್ಲೆಂಡ್ ಮಾಡಿ ಕಳಿಸೋದು. ಯಾಕೆ, ದೇರ್ ಇಸ್ ನೋ ಡಿಫ್ರೆನ್ಸ್. ಬಟ್ ಈ ವರ್ಷ ಡಬಲ್ ಎಗೆ ಜಾಸ್ತಿ ಇದೆ. ಅಂದರೆ 443 ರೂಪಾಯಿಗೆ ಎ ಬಿ ಹೋಗ್ತಾ ಇದ್ರೆ 461 ರೂಪಾಯಿ ಇವತ್ತು ಡಬಲ್ ಎ ಬೈ ಮಾಡ್ತಾ ಇದ್ದಾರೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ. ಓಕೆ, ಎ 448ಕ್ಕೆ ಹೋಗ್ತಾ ಇದೆ, 443 ಇದ್ದಾಗ ಪಿ -1%, 439, ಪಿ ಬೆರಿ -1.3%, 438, ಸಿ 2.5% ಕಡಿಮೆ, ಬಿ ಬಿ 3.8, ಬಿಟ್ಸು -7.8. ಸೊ ಓವರಾಲ್ ಬಂದಾಗ ನಿಮಗೆ ಈ ಪ್ರೈಸಲ್ಲಿ ಆದಾಗ 443 ರೂಪಾಯಿ ಬ್ಯಾಲೆನ್ಸ್ ಆಗ್ತದೆ, ಪ್ರೊವೈಡೆಡ್ ಟ್ರೇಡರ್ ಗೆಟ್ಸ್ ದೀಸ್ ಪ್ರೈಸಸ್. ಇವಾಗ ಯಾರೋ ಶಾರ್ಟ್ ಇರ್ತಾರೆ, ಅವನು ಇವಾಗ ಈ ಪರಿಸ್ಥಿತಿ 443 ಇದ್ದಾಗ ಬಿ ಬಿ ಶಾರ್ಟ್ ಇದೆ 427 ರೂಪಾಯಿ ಇದೆ, ಅವ್ನು 440ಕ್ಕೆ ಬೈ ಮಾಡ್ಬೋದು. ಯು ನೆವರ್ ನೋ. ಅದೇ ಲಾಂಗ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಮಾರ್ಕೆಟಲ್ಲಿ ಯಾವನಿಗೆ ಬೇಡ ಬಿ ಬಿ, ಯಾವನಿಗೆ ಬೇಡ ಅಂದಾಗ ಇದು 405ಕ್ಕೆ ಹೇಳ್ಬೋದು. ಈಗೊಂದು 3 ವರ್ಷದ ಹಿಂದೆ ಏನಾಗೋಯ್ತು, ಕಾಫಿ ಪ್ರೈಸಸ್ಸು ತುಂಬ ಫ್ಲಕ್ಚುಯೇಷನ್ ಆದಾಗ ಯಾರು ಕ್ಯೂರಿಂಗ್ ಹೌಸಸ್ಸು ಕಾಫಿನ ಕ್ಯೂರೇ ಮಾಡಲಿಲ್ಲ. ಕ್ಯೂರ್ ಮಾಡದೇ ಇದ್ದದ್ದು ಹೊರತ ಯಾರಿಗೆ ಬಂತು ಗೊತ್ತಾ, ನೆಸ್ಲೆಗೆ ದೇ ಓನ್ಲಿ ಬೈ ಸಿ, ಬೇರೆ ಯಾವ ಗ್ರೇಡ್ ಬೈ ಮಾಡಲ್ಲ. ಸಿ ಸಿಕ್ಕಲೇ ಇಲ್ಲ, ಯಾರಿಗೆ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ ಅವರ ಸಪ್ಲೈಯರ್ಸ್ ಯಾರಿದ್ದಾರೆ ವೆಂಡರ್ಗಳು 500 ಟನ್ನು 1000 ಟನ್ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ. ಸಿಗಾಗಿ ಪರದಾಟ. ಸಿ ಯಾವಾಗ ಸಿಗ್ತದೆ, ಕ್ಯೂರ್ ಮಾಡಿದರೆ, ಕ್ಯೂರ್ ಮಾಡ್ತಾ ಇಲ್ಲ. ಯು ವಿಲ್ ಬಿ ಸರ್ಪ್ರೈಸ್ ಟು ಹಿಯರ್, ಕೆಲವು ಕ್ಯೂರಿಂಗ್ ಹೌಸಸ್ಸು ಡಬಲ್ ಏನೇ ಕೊಟ್ಟಿದ್ದಾರೆ, ಡಬಲ್ ಏನೇ ಕೊಟ್ಬಿಟ್ಟಿದ್ದಾರೆ ಸಿ ಬದಲು. ಯಾಕೆ ಅಂತ ಹೇಳಿದ್ರೆ ಕ್ಯೂರ್ ಮಾಡಿ ಅದನ್ನು ಇಟ್ಕೊಂಡು ಉಳಿದ ಗ್ರೇಡನ್ನು ಯಾವ ಪ್ರೈಸಿಗೆ ಮಾರೋದು, ಆ ರಿಸ್ಕೇ ಬೇಡ. ಡಬಲ್ ಏ ನನ್ನ ಹತ್ರ ಸ್ಟಾಕ್ ಇದೆ, 500 ಟನ್ ಕೊಟ್ಬಿಡತ್ಲೆ. ನಾನು ಕಣ್ಣಾರೆ ನೋಡಿದ್ದೇವೆ ಇದು ಈ ಥರದ ಫ್ಲಕ್ಚುಯೇಷನ್ ಆ ಕಡೆ ಭಾಗದಲ್ಲಿ ಆಗ್ತಾ ಇರ್ತದೆ. ಇವತ್ತು ಯಾಕೆ ನನಗೆ ಇಷ್ಟು ತೊಂದರೆಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಟ್ರೇಡಿಂಗ್ ಕಮ್ಯುನಿಟಿಗೂ ನಮಗೂ ಮಧ್ಯದಲ್ಲಿ ಬಿಲ್ಡ್ ಆಗಬೇಕಾಗಿರುವಂಥ ಲಿಂಕ್ ಇವತ್ತು ಬಿಲ್ಡ್ ಆಗಿಲ್ಲ. ಆ ಇಂಟರಾಕ್ಷನ್ ಇಲ್ಲ. ಇಂಟರಾಕ್ಷನ್ ಇಲ್ಲದೇ ಇರುವಾಗ ಏನಾಗ್ತಾ ಇದೆ, ಆ ಮಧ್ಯದಲ್ಲಿ ಬರುವಂತಹ ಕ್ವಶನ್ಗಳಿಗೆ ಯಾರು ಉತ್ತರ ಕೊಡ್ತಾ ಇಲ್ಲ. ಉತ್ತರ ಕೊಡದೇ ಇದ್ದಾಗ ನನಗೆ ಹೇಗೆ ಬೇಕೋ ಹಾಗೆ ನಾನು ಅನಲೈಸ್ ಮಾಡ್ತೀನಿ, ನನಗೆ ಹೇಗೆ ಬೇಕೋ ನಾನು ಹಾಗೆ ಅನಲೈಸ್ ಮಾಡಿದಾಗ ಅವನು ಮೋಸ ಮಾಡ್ತಿದ್ದಾರೆ ಅಂತ ಹೇಳೋದು ನನ್ನ ಮಟ್ಟಿಗೆ ಕರೆಕ್ಟ್ ಆಯಿತು. ದಿಸ್ ಇಸ್ ವಾಟ್ ಇಸ್ ಆರ್. ಇದರಿಂದ ಟ್ರೇಡಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ನನ್ನ ಅಸೆಸ್ಮೆಂಟ್ ಪ್ರಕಾರ ಇವಾಗ ನೀವೇ ನೋಡಿದ್ರಿ, ಯಾವ ನಾನು ಕೊಟ್ಟಿರುವ ಡಾಟಾಗಳು ಅಷ್ಟೇ ನನ್ನ ಡಾಟಾ ಅಲ್ಲ. ಯಾವುದು 2 ಡಾಟಾ ನಾನು ತಗೊಂಡಿದ್ದೇನೆ, ರೆಸ್ಯೂಮ್ ಮಾಡಿದ್ದೇನೆ. ಒಂದು ಪ್ರೋಸೆಸಿಂಗ್ ಚಾರ್ಜಸ್ಸು, ಅದು 4 ರೂಪಾಯಿ 38 ಪೈಸೆ ಹಾಕಿದ್ದಾನೆ. ಕಮೋಡಿಟಿ 1% ಇದೆ ಪ್ರೋಸೆಸಿಂಗ್ ಚಾರ್ಜಸ್ಸು. ಇನ್ನೊಂದು ಅವನ ಇದು ಏನು ಪ್ರಾಫಿಟ್ಟು 1%ಅಲ್ಲಿ ಹಾಕಿದ್ದಾನೆ. ಇವತ್ತು ಯಾರು ಪ್ರಾಫಿಟ್ ಇಲ್ಲದೆ ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತಾರಾ? ಹೋಗಲ್ಲ. ಪುನಃ ಇನ್ನೊಂದು ಪ್ರಶ್ನೆ ಇದೆ, ಓ ಟಿಯಲ್ಲಿ ಏನು ಅಂದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಒಬ್ಬ ಅಗ್ರಿಗೇಟರ್. ಇವಾಗ ಇಲ್ಲೆಲ್ಲ ಸಪ್ಲೈ ಚೈನ್ ಆ್ಯಕ್ಟರ್ಸ್. ಇವತ್ತು ಬೆಳಿಗ್ಗೆ ನಾನು ಮತ್ತು ನರೇನು ಕಿರೀಟೆಲ್ಲ ಮಾತಾಡ್ತಾ ಇದ್ದಾಗ ನಾವು ಏನು ಪ್ರೆಸೆಂಟ್ ಮಾಡೋಣ ಅಂತ ಬಂದಾಗ, ನಿಮ್ಮ ಇಂಡಿಯಾದಲ್ಲಿ ನೀವು ಬೇರೆ ಕಮೋಡಿಟಿಗೆ ಹೋಲಿಸಿದ್ರೆ 2 ರಿಂದ 3 ಕೈ ಮಾತ್ರ ಚೇಂಜ್ ಆಗ್ತದೆ ಕಾಫಿ. ಇವತ್ತು ಏನಾಗುತ್ತೆ, ನೀವು ಡೈರೆಕ್ಟಾಗಿ ಕುಶಾಲನಗರಕ್ಕೆ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಯಾರಿಗೆ ಒಂದು ಕ್ಯೂರಿಂಗ್ ಹೌಸ್ಗೆ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಎಕ್ಸ್ಪೋರ್ಟರ್ ಅದು MNC ಇರ್ಬೋದು, ಅವನು ಡೈರೆಕ್ಟಾಗಿ ಅಲ್ಲಿ ಯಾರೋ ರೋಸ್ಟರ್ಗೆ ಮಾರ್ತಾನೆ, ಒಂದೇ ಕೈ ಚೇಂಜ್ ಆಗಿದೆ. ಓಕೆ, ಇವತ್ತು ಟರ್ನ್ ಓವರ್ ಬಿಸ್ನೆಸ್ ಇದು. ಇವತ್ತೊಬ್ಬ ಸಣ್ಣ ಅಗ್ರಿಗೇಟರ್ ಇರ್ತಾನೆ ಊರಲ್ಲಿ, ಒಬ್ಬ ಸಣ್ಣ ಅಗ್ರಿಗೇಟರ್ ಇರ್ತಾನೆ. ಆ ಸಣ್ಣ ಅಗ್ರಿಗೇಟರ್ ಪುನಃ ಹೋಗಿ ಕೊಡುವಂಥದ್ದು ಕ್ಯೂರಿಂಗ್ ಹೌಸ್ಗೆ. ದೇರ್ ಆರ್ ಅಬೌಟ್ ಪ್ರಾಮಿನೆಂಟ್ 50 ಕ್ಯೂರಿಂಗ್ ಹೌಸಸ್ ಇದೆ ನಮ್ಮ ಇಡೀ ಇಂಡಸ್ಟ್ರಿಯಲ್ಲಿ. ಐ ಆಮ್ ಟಾಕಿಂಗ್ ಅಬೌಟ್ ನಾಟ್ ಓನ್ಲಿ ಕೂರ್ಗ್, ಹಾಸನ, ಚಿಕ್ಕಮಗಳೂರು, ವಯನಾಡು ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಅವರೆಲ್ಲ ಒಂದು 50 ಕಮೋಡಿಟಿ ಹೌಸಸ್ ಇದೆ. ಮೆಜಾರಿಟಿ ಅಲ್ಲಿಗೆ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಎಕ್ಸ್ಪೋರ್ಟ್ ಆರ್ಡರ್ ಎಲ್ಲವೂ ಬೇಕಾಗುತ್ತೆ. ಸ್ವಲ್ಪ ಕಂಬರ್ಸಮ್ ಪ್ರೋಸೆಸ್ ಏನಾಗುತ್ತೆ ಈ ಟ್ರೇಡ್. ಇವಾಗ ಬೇರೆ ಬಿಸ್ನೆಸ್ಗಳಿಗೆ ಹೋಲಿಸಿದ್ರೆ, ಇವತ್ತು ಫಾರ್ ಎಕ್ಸಾಂಪಲ್ ಯಾವುದೋ ಪ್ರಾವಿಷನ್ ಸ್ಟೋರ್ ಇಟ್ಟರೆ ಅವನು ಫರ್ನಿಚರಿಂದ ಹಿಡಿದು ಪ್ರತಿಯೊಂದೆಲ್ಲ ಫಿಕ್ಸೆಡ್ ಆಗಿಬಿಡುತ್ತೆ. ಅದು ರಿಕವರಿ 20 ವರ್ಷದಲ್ಲಿ ಆಗುತ್ತೆ. ಅವನು ಇಟ್ಟಂಥ ಶೆಲ್ಫಲ್ಲಿ ಇಟ್ಟಂಥ ಪ್ರಾಡಕ್ಟ್ ಮಾತ್ರ ಟರ್ನ್ ಓವರಿಗೆ ಸಿಗುತ್ತೆ. ಕಾಫಿಯಲ್ಲಿ ಆಗಲ್ಲ. ಅವನು ಏನು ಬೈ ಮಾಡ್ತಾನೆ ಪೂರ್ತಿ ಟರ್ನ್ ಓವರ್.
ಇಡ್ಲಿಕ್ಕೆ ಏನಿಲ್ಲಲ್ಲ ಕಾಫಿಯಲ್ಲಿ, ಎಕ್ಸೆಪ್ಟ್ ಗೋಡೌನ್ ಇದ್ದರೆ ಇಡೀ ಟರ್ನ್ ಓವರ್ ಆಗಿಬಿಡ್ತದೆ. ಹಾಗಾಗಿ ಅವನಿಗೆ ಕ್ಯಾಪಿಟಲ್ ಕಾಸ್ಟ್ಗಳು ಕಡಿಮೆ, ರನ್ನಿಂಗ್ ಎಕ್ಸ್ಪೆಂಡಿಚರ್ಸ್ ಇರ್ತದೆ, ಅದು ದಟ್ ಈಸ್ ಆಲ್ಸೋ ವೆರಿ ಲೆಸ್. ಎಷ್ಟೋ ಜನ ಹಲ್ ಮಾಡ್ತಾರೆ. ಇಲ್ಲಿ ಹಲ್ ಮಾಡುವವರು ಏನು ಮಾಡ್ತಾರೆ, ಅದನ್ನು ಕ್ಲೀನ್ ಗ್ರೇಡ್ಸನ್ನೇ ಕ್ಯೂರಿಂಗ್ ಹೌಸಸ್ಸಿಗೆ ಮಾರ್ತಾರೆ. ಫಾರ್ ಎಕ್ಸಾಂಪಲ್ ಕೂಡಿಗೆಲ್ಲೇ ಒಂದು ಕ್ಯೂರಿಂಗ್ ಹೌಸು, ದೇ ಓನ್ಲಿ ಬೈ ಕ್ಲೀನ್ ಗ್ರೇಡ್ಸ್, ಅವರಲ್ಲಿ ಹಲ್ಲೆ ಮಾಡೋಣ. ಅದೇ ಕೆಲವು ಕ್ಯೂರಿಂಗ್ ಹೌಸಸ್ಸು ದೇ ಪ್ರಿಫರ್ ಹಲ್ಲಿಂಗ್, ದೇ ಪ್ರಿಫರ್ ಸ್ಟೋರೇಜ್. ಇವಾಗ ಟಾಟಾ ಕಾಫಿ ಇರ್ಬೋದು, ಟಾಟಾ ಕಾಫಿಯಲ್ಲಿ ಅವರು ದೇ ಸ್ಟೋರ್. ಹಾಗೆ ಇವಾಗ SLN ಅವರು ದೇ ಪ್ರಿಫರ್ ಕ್ಲೀನ್ ಗ್ರೇಡ್ಸ್, ತುಂಬ ಜನ ಕ್ಲೀನ್ ಗ್ರೇಡ್ಸ್ ಕೊಡ್ತಾರೆ. ಸೊ ಈ ಥರ ಪ್ರೈಸ್ ಫ್ಯಾಕ್ಟರ್ ಆಗುತ್ತೆ. ಪಾರ್ಚ್ಮೆಂಟ್ದು ನಾನು ಇವತ್ತು ಫಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಪ್ರಿಡಾಮಿನೆಂಟ್ಲಿ ಈ ಭಾಗದಲ್ಲಿರುವಂಥ ಎಲ್ಲ ರೈತರು ಚೆರಿ ಬೆಳೆಗಾರರು. ಸೊ ಹಾಗಾಗಿ ಚೆರಿಯನ್ನು ಮಾತ್ರ ಫೋಕಸ್ ಮಾಡಿದ್ದಾನೆ. ಸೊ ಇನ್ಯಾವ್ದಾದ್ರು ಬಿಟ್ಟೋಗಿದ್ರೆ ಕಿರೀಟ್ ಮತ್ತು ನರೇನ್ ಏನಾದ್ರು ಹೇಳೋಕ್ಕೆ ಬಾಕಿ ಇತ್ತಾ? ಯಾವ್ದಾರು ಕವರ್ ಆಗಿದೆ? ಓಕೆ. ಸೊ ಬೇಸಿಕಲಿ ನಾವು ಅರ್ಥ ಮಾಡ್ಕೊಂಡು ಬಿಡೋಣ ಅಷ್ಟೇ, ಮಾರ್ಕೆಟ್ ಅನಾಲಿಸಿಸ್ ಮಾಡಲಿಕ್ಕೆ. ಸರ್ ಇಂಟರ್ನೆಟ್ ಕನೆಕ್ಟ್ ಆಯಿತಾ? ಮಾಡ್ಬೇಕು, 20 ರೂಪೀಸ್ ಲೆಸ್ ಮಾಡಬೇಕು. ಅಲ್ಲ, ಅದಕ್ಕೆ 99% ಏನಕ್ಕೆ 1% ಮಾಡಿಲ್ಲ? ಹಾಂ, 433 ಇಂಟು 26 ಮಾಡಿದ್ರಿ, -20, 429. ಹಾಂ, 429 ಇಂಟು 26 ಮಾಡಿ ಒಂದು ಬ್ಯಾಗಿಗೆ 26 ಬ್ಯಾಗ್ ಕೆಜಿ ಅಂತ ತಗೊಳ್ಳಿ. ಚಿತ್ರಭಯ ಒಂದು ಮೀಟಿಂಗಲ್ಲಿದ್ದೀನಿ. ಬರ್ಬೇಕು. ಹಾಂ, ಏನಿಲ್ಲ, ಡಿಫರೆನ್ಷಿಯಲ್ ಟರ್ಮಿನಲ್ ಪ್ರೈಸ್ ಗೊತ್ತಾಯ್ತಲ್ವಾ? ಡಿಫರೆನ್ಷಿಯಲ್ ಇಲ್ಲಿಂದ ಪಿಕ್ ಮಾಡಿದ್ರಿ, ಹೌದಾ? ಅದೆರಡು ಬಂತು ರೇಟು. ಅದನ್ನು ನೀವು ಗುಣಿಸಿ ಡಾಲರ್ಗೆ 20 ಪೈಸೆ ಕಡಿಮೆ ಮಾಡಿ. ಯಾಕೆ? ಬ್ಯಾಂಕ್ ಅವರು ಅದನ್ನು ತೆಗಿತಾರೆ. -20 ರೂಪೀಸ್ ಮಾಡಿ. ಅಂದರೆ ಅಷ್ಟು ಏನು ಫಿಗರ್ ಬರ್ತದೆ, 5 ಲಕ್ಷ ಆ ಥರ ಬರುತ್ತೆ. ಅದನ್ನು 1000ದಿಂದ ಭಾಗ ಮಾಡಿ, ಏನು ಬರುತ್ತೆ ಅದಕ್ಕೆ 99% ಮಾಡಿ. ಯಾಕೆಂದರೆ 1% ಪ್ರೈಸ್ ಫ್ಯಾಕ್ಟರ್ ಆಗುತ್ತೆ. ಪುನಃ AB ಗ್ರೇಡ್ದು ರಿಯಲೈಸ್ ಆಗಬೇಕಾದ್ರೆ ಖರ್ಚು, ಪ್ರಾಫಿಟ್ಟು ಎಲ್ಲ ಬರುತ್ತೆ ಅದರಲ್ಲಿ. ಎಕ್ಸ್ಪೆಂಡಿಚರು, ಖರ್ಚು ಅದೆಲ್ಲ ಬರುತ್ತೆ, ಆಯ್ತಲ್ವಾ? ಎಲ್ಲ ಬಂತು ಅದರಲ್ಲಿ, ಎಲ್ಲ ಖರ್ಚು ಎಲ್ಲ ಬಂದುಬಿಡ್ತಲ್ಲಿ ಅವನಿಗೆ. ಸೊ ಅದನ್ನು ಮಾಡಿ ಏನು ಬರುತ್ತೆ 99% ಮಾಡಿ ಗುಣಿಸಿ 26, ಒಂದು ಚೆಲ್ದಲ್ಲಿ 26 kg ಔಟರ್ ಮುಗಿತಲ್ಲ, ಅಲ್ಲಿಗೆ ಕ್ಲಿಯರ್ ಅಲ್ಲ. ಈಗ ಅದು ಬಿಟ್ಟಾಕಿ, ಅದು ಬಿಡಿ, ಅದು ಕ್ಲೀನ್ ಗ್ರೇಡ್ಸಿಗೆ. ಇದು ಕ್ಲೀನ್ ಗ್ರೇಡ್ಸ್, ಇದನ್ನ ನೋಡಬೇಡಿ. ಈಗ ಈ ಕ್ಲೀನ್ ಗ್ರೇಡ್ ಮಾಡ್ಬೇಕಾದ್ರೆ ನೀವು ಪ್ರೋಸೆಸ್ ಮಾಡಿರ್ತೀರಿ. ಸೊ ಈ ಪ್ರೈಸನ್ನು ಮ್ಯಾಚ್ ಮಾಡ್ಲಿಕ್ಕಾಗಲ್ಲ. ಯಾಕೆ? ಇದು ಪ್ರೋಸೆಸ್ ಆಗಿದೆ. ನಾವು ಮಾತಾಡ್ತಾ ಇರೋದು ರಾ ಕಾಫಿಗೆ ಅಲ್ವಾ? ಸೊ ರಾ ಕಾಫಿಗೆ ಮಾಡುವಾಗ ಇವಾಗ ನಾನು ಹೇಳಿದ ಪ್ರೈಸ್ ಬಂತ, ಸರಿ ಬಂತ? ಈಗ ಅದೇ ಈಗ ಏನಾಗಿದೆ ಪ್ರೈಸ್, ಇವಾಗ ಈ ಫ್ಲಕ್ಚುಯೇಷನನ್ನು ನಾವು ಸರಿ ಮಾಡಲಿಕ್ಕಾಗಲ್ಲ. ಇವಾಗ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಯುರೋಪಲ್ಲಿ ಇವಾಗ ಎಲ್ಲರೂ ಸಮ್ಮರ್ ವೆಕೇಷನ್ಸ್ ಅವರಿಗೆ ನೋಬಡಿ ಈಸ್ ಆಫರಿಂಗ್. ಇವಾಗ ನಾವು ಅಷ್ಟೇ, ನಮ್ಮ ಕಂಪನಿಯಲ್ಲೂ ಕೂಡ ನಾವೊಂದು ಕಪಲ್ ಆಫ್ ಕಂಟೈನರ್ಸ್ ಕಾಫಿ ಇಟ್ಕೊಂಡು ಆಫರ್ ಮಾಡ್ತಾ ಇದ್ವಿ, ಆಚೆಯಿಂದ ಎದ್ದೇಳ್ತಾ ಇಲ್ಲ ಅವರು. ಸೊ ಇವಾಗ ಏನಾಗುತ್ತೆ, ನಾವೀಗ ಸಪೋಸ್ ಈಗ ದುಡ್ಡು ಶಾರ್ಟ್ ಅಂದರೆ ನಾನು ಲೋಕಲ್ ಮಾರಬೇಕಾಗುತ್ತೆ, ನಾನು ಇವಾಗ ಏನು ಮಾರ್ಕೆಟ್ ಅದಕ್ಕಿಂತ ಕಡಿಮೆಗೆ ಕೊಡಬೇಕಾಗುತ್ತೆ. ಅದು ಯಾವ ಒಬ್ಬನಿಗಾಗ್ಬೋದು, ಇಡೀ ಮಾರ್ಕೆಟಿಗೆ ಆಗಲ್ಲ. ಹಾಂ, ಒಬ್ಬನಿಗಾಗ್ಬೋದು. ನೋ, ಯಾವಾಗುತ್ತೆ ಅಂದರೆ ಗ್ಲೋಬಲ್ ಸಿನಾರಿಯೋದಲ್ಲಿ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ಅಂದಾಗ ಗ್ಲೋಬಲಿ ಶಾರ್ಟೇಜ್ ಬಂತು ಅವಾಗ. ಹೌದು, ಯಾವನು ಒಬ್ಬ ಶಾರ್ಟ್ ಇರ್ತಾನೆ. ಹಾಂ, ಸಿಕ್ಕತ್ತಷ್ಟೇ. ಸೊ ಕೆಲವು ಪ್ಲಾಂಟರ್ಗಳಿಗೆ ಆ ಅವಕಾಶ ಸಿಗುತ್ತೆ. ಯಾಕೆ? ಯಾರ ಹತ್ರ ಕನ್ಸೈನ್ಮೆಂಟ್ ಇಟ್ಟಿರ್ತಾರೆ, ಅವರು ಶಾರ್ಟ್ ಇರ್ತಾರೆ, ಅವ್ರು ಪ್ರೈಸ್ ಕೊಡ್ತಾನೆ. ನಾವು ಅದನ್ನೇ ಎಲ್ಲರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ, ಆಯ್ತಲ್ವಾ? ಐ ಥಿಂಕ್ ವಿ ಹ್ಯಾವ್ ಅಡ್ರೆಸ್ಡ್ ಎವ್ರಿಥಿಂಗ್ ಅಂತ ಅನ್ಕೊಳ್ತೀನಿ. ಸೊ ಇನ್ನು ನಿಮ್ಮ ಕ್ಯಾಲ್ಕುಲೇಷನ್ ನೀವು ಮಾಡಿ. ಅದು ಯಾವ ಹೇಳಲಿಕ್ಕಾಗಲ್ಲ. ಈಗ ನಾನು ಕೇಳೋದಿಷ್ಟೇ, ನಮಗೆಲ್ಲ ನನಗೆ ಎಸ್ಪಿಟ್ ಆಡೋಕ್ಕೆ ನನಗೆ ದುಡ್ಡಾಯ್ತು ಅಂತ ಹೇಳಿದ್ರೆ ಒಬ್ಬನೇ ಒಬ್ಬ ಸ್ನೇಹಿತ ನನಗೆ ಸಿಕ್ಕಲಿಲ್ಲ.
ಸೊ ದಿಸ್ ಈಸ್ ಹೌ ಇಟ್ ಈಸ್. ನಾನಂತೂ ನೋಡಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಹೇಳ್ತಾರೆ ನಾನು ಮಾರಿದೆ ಅಂತೇಳಿ. ಇವಾಗ ಎಲ್ಲರಿಗೂ ಅಷ್ಟು ಒಳ್ಳೆ ಪ್ರೈಸ್ ಬರುತ್ತೆ ಅಂತ ಆದರೆ ನಾವು ಎಲ್ಲರೂ ಇಟ್ಟೇ ಕೊಡ್ತೇವೆ ಕಾಫಿ ಅಲ್ವಾ. ನಾವು ಏನಾಗುತ್ತೆ, ಸುಮ್ಮನೆ ಯಾರೊಬ್ರು ಹೇಳ್ತಾರೆ ನಾನು 13,000ಕ್ಕೆ ಮಾರಿದೆ ಅಂತ ಹೇಳ್ಬಿಡ್ತಾನೆ. ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಫೀಲಿಂಗ್ ಏನು ಬರುತ್ತೆ ಅಂದರೆ ನಾವೆಲ್ಲ ಬಕರಗಳು, ಅವರೊಬ್ಬರೇ ಬುದ್ಧಿವಂತ ಅಂತ. ನಮ್ಮಲ್ಲಿ ಇನ್ನೊಬ್ಬರಿದ್ದರು, ನಮ್ಮ ಒಂದು ವಾಟ್ಸಪ್, ಈಗೆಲ್ಲ ಯೂನಿವರ್ಸಿಟಿಯವರಲ್ವ ನಾವೆಲ್ಲ, ನಮಗೆಲ್ಲ ಡಾಕ್ಟ್ರೇಟ್ ಎಲ್ಲ ಸಿಕ್ಕಿದೆ ಇವತ್ತು. ಅವ್ರು ಏನು ಮಾಡಿದರು, ಕಾಫಿ ಕೊಡಬೇಡಿ ಅಂತೆಲ್ಲ ಹೇಳಿ ಮಾರ್ಕೆಟಲ್ಲಿ ಅವರು ಹಿಂದಿನ ದಿವಸ ಕೊಟ್ಬಿಟ್ಟಿದ್ರು. ನಮ್ಮಲ್ಲಿ ಇಟ್ಕೊಂಡು ಕಾಯ್ತಿದ್ದವನು ಅಲ್ಲೇ ಬಾಕಿ. ಅವ್ನು ಕೊಟ್ಟಾಯ್ತು. ಅವನು ಹೇಳ್ದ ಮಾರ್ಕೆಟ್ ಹ್ಯಾಸ್ ಕ್ರಾಶ್ಡ್, ಇವಾಗ ಏನು ಮಾಡೋದು ನಾನು ಅಂತ ಹೇಳಿ, ಐ ಸೋಲ್ಡ್ ಎಸ್ಟರ್ಡೇ. ಅದನ್ನು ಇವನಿಗೆ ಹೇಳಲೇ ಇಲ್ಲ. ಸೊ ನಮ್ಮ ಈ ಅಸೆಸ್ಮೆಂಟ್ ಏನಿದೆ ಇದು ಕಷ್ಟ, ಇದಷ್ಟು ಸುಲಭ ಇಲ್ಲ. ಸರ್ ಎಲ್ಲರಿಗೂ ಏನಾಗುತ್ತೆ ಗೊತ್ತಾ, ನಾನು ಏನು ಹೇಳ್ಬೋದು ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಮಾತ್ರ ಹೇಳಿಕೊಡ್ಬೋದು. ಇವಾಗ ನೋಡಿ, ನಿಮಗೆ ಎಕ್ಸಾಂಪಲ್ ಕೊಡೋಣ. ಇವಾಗ ಗ್ಲೋಬಲ್ ಸಿನಾರಿಯೋದಲ್ಲಿ ತಗೊಳ್ಳೋಣ. ಹೈಯೆಸ್ಟ್ ಆಯಿಲ್ ವಿಚ್ ವಾಸ್ ಇಂಪೋರ್ಟೆಡ್ ಫ್ರಮ್ ರಷ್ಯಾ ಈಸ್ ನಾಟ್ ಇಂಡಿಯಾ, ಇಟ್ ಇಸ್ ಚೈನಾ. ಅಮೇರಿಕಾದವರು ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಎಲ್ಲಿಂದ? ರಷ್ಯಾದಿಂದ. ಉಕ್ರೇನ್ಗೆ ನಮ್ಮ ಇಂಡಿಯಾದಿಂದ ನಾವು ರಷ್ಯನ್ ಆಯಿಲ್ನ ಇಂಡಿಯಾಗೆ ತಂದು ರಿಫೈನ್ ಮಾಡಿ ಉಕ್ರೇನ್ಗೆ ನಾವೇ ಡೀಸೆಲ್ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇವಾಗ ಏನಾಯಿತು, ಇಂಡಿಯಾಗೆ ಮಾತ್ರ ಬರೆನಾ? ಗಾದೆ ಇದೆ, ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗೆ ಬರೆ ಅಂತ. ಇದು ಎಮ್ಮೆಗೆ ಬರೆ. ಸೊ ಇದನ್ನು ನಮಗೇನು ಹೇಳಲಿಕ್ಕಾಗಲ್ಲ, ಇದು ಎಲ್ಲದಕ್ಕೂ ಉತ್ತರ ಸಿಕ್ಕಲ್ಲ. ಅವ್ರನ್ನ ಸರಿ ಮಾಡಲಿಕ್ಕಾಗಲ್ಲ ಸರ್, ಮಾಡಲಿಕ್ಕಾಗಲ್ಲ. ನಾವು ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನಮಗೆ ಗಂಟ್ಲು ಆರಿ ಹೋಗ್ಬಿಡ್ತದೆ. ನಾವು ಏನು ಮಾಡಬೇಕಂದ್ರೆ ನಾವು ಹೇಗೆ ಮಾಡಬೇಕು ಅನ್ನೋದು ಕಲ್ತ್ಬಿಡೋಣ ಸಾಕು. ಎಲ್ಲರನ್ನ ಸರಿ ಮಾಡಲಿಕ್ಕೆ ಆಗಲ್ಲ. 2+2 = 4 ಅಂತ ನಾನು ಹೇಳ್ತೇನೆ. ನೀವು ಒಪ್ಪಕ್ಕೆ ರೆಡಿ ಇಲ್ಲ, 8 ದಿವಸ ಹೊಡೆದಾಡ್ಬೋದು. ನೀವು 2.5 ಅಂತೀರಿ, ಓಕೆ, ನಿಮಗೆ 2.5 ಓಕೆ. ನಾನೇನು ಮಾಡಬೇಕು? ಆಯ್ತಪ್ಪ, ನಿನಗೆ 2.5 ನೀನು ಇಟ್ಕೋ, ನಾನು 4, ನಾನು ಪರವಾಗಿ ನಾನು ಸುಮ್ಮನೆ ಇದ್ದುಬಿಟ್ರೆ ಒಳ್ಳೆಯದು. ಹೆಂಗೆ ಸರಿ ಮಾಡ್ತೀರಿ? ಇದು ಹೇಗೆ ಅಂದರೆ, ಒಂದು ಆಗಿದ್ದು ನಮ್ಮ ದೇಶದಲ್ಲಿ ದುರಂತ. ಒಂದು ಹೈಡಲ್ ಪ್ರಾಜೆಕ್ಟ್ ಆಗಲಿಕ್ಕೆ ಬಿಡಲೇ ಇಲ್ಲ ಒಂದು ರಾಜ್ಯದಲ್ಲಿ. ಮಾನ್ಸೂನ್ ಸೆಷನ್ ಆಯಿತು, ಸಮ್ಮರ್ ಸೆಷನ್ ಆಯಿತು, ವಿಂಟರ್ ಸೆಷನ್ ಆಯಿತು, ಬಿಡಲೇ ಇಲ್ಲ. ಗಲಾಟೆ. ಕೊನೆಗೆ CMಗೆ ಸಾಕಾಗೋಯ್ತು. ಅಲ್ಲ ಮಾರಯ್ಯ, ಅದು ಬಂದರೆ ಒಂದು 10,000 ಎಕರೆಗೆ ನೀರಾಗುತ್ತೆ, ರೈತರಿಗೆಲ್ಲ ಜೀವನ ಆಗುತ್ತೆ, ಯಾಕೆ ಬಿಡೋದಿಲ್ಲ ಅಂತ. ಅರೆ ಹಮ್ ನೈ ಹೋನೆ ದೇಂಗೆ. ಅರೆ ಕ್ಯೂ ಹೋನೆ ನೈ ದೇಂಗೆ? ಹಮಾರಾ ಇಂಜಿನಿಯರ್ ನೆ ಬತಾ ದಿಯಾ ಹೈ, ಅಗರ್ ಪಾನಿ ಸೆ ಬಿಜ್ಲಿ ಕೋ ನಿಕಾಲ್ ದಿಯಾ ತೋ ಪಾನಿ ಕಾ ಪವರ್ ಕಮ್ ಹೋ ಜಾತಾ ಹೈ. ಈಗ ನೀವು ಅವನ್ನ ಹೆಂಗೆ ಸರಿ ಮಾಡ್ತೀರಿ? ಯು ಕ್ಯಾನ್ಟ್ ಕರೆಕ್ಟ್ ಹಿಮ್, ಜಸ್ಟ್ ಲಿವ್ ಇಟ್. ನಿಮ್ಗೆ ಏನು ಕರೆಕ್ಟ್ ಕಲ್ತ್ಕೊಳ್ಬೇಕು ಅದು ಕಲ್ತ್ಕೊಳ್ಳೋಣ. ಅದರಲ್ಲೂ ಫ್ಲಕ್ಚುಯೇಷನ್ಸ್ ಇರುತ್ತೆ. ನಾನು ಬೃಹಸ್ಪತಿ ಅಲ್ಲ, ನಾವು ಕಲಿತಾ ಇದ್ದೇವೆ. ಈಗ ಹೇಳಿದಲ್ವಾ, ಕಳೆದ ಇಷ್ಟು ವರ್ಷಗಳಲ್ಲಿ ನಾವು ಕಲ್ತದ್ದೇ. ಹೀಗೆ ಆಗುತ್ತೆ ಅಂತ ಹೇಳಿ ನಮಗೆ ನಾಳೆದು ಗೊತ್ತಾಗೋದಿಲ್ಲ. ಒಂದು ವರ್ಷ ಇದು ಬ್ಯಾಂಗ್ಳೂರಲ್ಲಿ ಉಪಾಸಿ ಅವರು ಒಂದು ಇಂಟರ್ನ್ಯಾಷನಲ್ ಕಾಫಿ ಸಿಂಪೋಸಿಯಂ ಮಾಡಿದರು. ಯಾರು ಚೀಫ್ ಆಫ್ ಸ್ಟಾರ್ಬಕ್ಸ್ ಅವರು ಬಂದಿದ್ದರು. ನವೆಂಬರ್ ತಿಂಗಳಿದು. ಅರೇಬಿಕಾ ಅವಾಗ ನಾವು ಹಾರ್ವೆಸ್ಟ್ ಮಾಡ್ತಾ ಇರ್ತೇವೆ. ಅರೇಬಿಕಾ ಪ್ರೈಸಸ್ಸು ರಾಕ್ ಬಾಟಮ್ 2014-15 ಆಸ್ಪಾಸಲ್ಲಿ. ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ, ಇವಾಗ ನಾವು ಕಾಫಿ ಇಡಬೇಕಾ ಅರೇಬಿಕಾ, ಅಥವಾ ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಕೊಡಬೇಕಾ, ಅಥವಾ ಒಂದೇ ಸಲ ಕೊಡಬೇಕಾ ಅಂತ. ಆ್ಯಸ್ ಐ ಕ್ಯಾನ್ ಸಿ ದ ಕಾಫಿ ಮಾರ್ಕೆಟ್ಸ್ ಈಸ್ ನಾಟ್ ಗೋಯಿಂಗ್ ಟು ವೇಕ್ ಅಪ್. ಐ ಥಿಂಕ್ ಇಟ್ ಇಸ್ ಬೆಟರ್ ಯು ಸೆಲ್ ಅಂತ. ಓನರು ನನ್ನ ಜೊತೆಗೆ ಇದ್ದರು. ನಾನು ಐ ಆಮ್ ದೇರ್ ಕನ್ಸಲ್ಟೆಂಟ್ ಅಂದರೆ ಯೂಶ್ವಲಿ ಅಜ್ಞಾನಿ ಅಂತ ಅರ್ಥ. ಸೊ ನಾನೇ ಕನ್ಸಲ್ಟೆಂಟ್ ಅವರಿಗೆ, ನಾನೊಬ್ಬ ಅಜ್ಞಾನಿ. ಪಕ್ಕದಲ್ಲಿ ಓನರ್ ಕೂತಿದ್ದಾರೆ. ಓನರ್ ಯಾವ ವಿಶ್ವ ವಿಲ್ ಸೆಲ್ ಅಂತ ಪಟ್ ಅಂತ ಡಿಸೆಂಬರಲ್ಲಿ ಸೇಲ್ ಮಾಡಿದ್ವಿ. ಜನವರಿಯಲ್ಲಿ ಏನು ಪ್ರೈಸ್ ಇತ್ತು ಅದು ಡಬಲ್ ಆಯಿತು. ಸೊ ಹೂ ಇಸ್ ರೈಟ್? ಸ್ಟಾರ್ಬಕ್ಸ್ CEO ಕ್ಯಾನ್ ಬಿ ರಾಂಗ್. ಹೂ ಇಸ್ ರೈಟ್? ಏನು ಹೇಳಲಿಕ್ಕೆ ಬರೋಲ್ಲ. ಸೊ ನಾವು ಏನು ಮಾಡಬೇಕು, ಸೆಂಟಿಮೆಂಟ್ಸನ್ನು ಪಕ್ಕಕ್ಕಿಡಬೇಕು. ನಮ್ಮ ಟೋಟಲ್ ಕಾಫಿಯನ್ನು ಒಂದು 3-4 ಭಾಗ ಮಾಡಬೇಕು. ಫಸ್ಟ್ ಖರ್ಚಿಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದೇ ಸಲ ಕೊಟ್ಬಿಡ್ಬೇಕು. ಖರ್ಚುದು ತೀರಿ ಹೋಯಿತು. ಆಮೇಲೆ ಬೇಕಾದ್ರೆ ಗ್ಯಾಂಬ್ಲಿಂಗ್ ಮಾಡಿ. ಎಲ್ಲ ಕಾಫಿ ಸ್ಟಾಕ್ ಇಟ್ಕೊಂಡು ಲಾಸ್ಟ್ವರೆಗೆ ಇಟ್ಕೊಂಡು ಯಾರ ಹತ್ರನೋ ಕನ್ಸೈನ್ಮೆಂಟ್ ಇಟ್ಟು ಅವನು ಕೊಡೋದಿಲ್ಲ ಅಂಥೇಳಿ ಬೇರೆ ರೀತಿಯಲ್ಲಿ ನಮಗೆ ಹೇಳೋದಕ್ಕಿಂತ ಇಟ್ ಈಸ್ ಬೆಟರ್ ವಿ ಸೆಲ್ ಇಟ್ ಇನ್ ಸ್ಟೇಜಸ್, ಸ್ಟ್ಯಾಗರ್ಡ್ ಮ್ಯಾನರಲ್ಲಿ. ಒಂದು ಆ್ಯಾವ್ರೇಜ್ ಬರ್ತದೆ. ಸೀಸನ್ದು ಹೈಯೆಸ್ಟ್ ಬರದೇ ಇರ್ಬೋದು, ಸೀಸನ್ದು ಆ್ಯಾವ್ರೇಜ್ಗಿಂತ ಬೆಟ್ರ್ ಬರ್ತದಾ? ಇವಾಗ 443 ರೂಪಾಯಿಲಿ ನಮಗೆ ಸೇಲ್ ಮಾಡಿದ್ದೇವೆ ಅಂದರೆ ಈ ವರ್ಷದ ಆ್ಯಾವ್ರೇಜ್ ಪ್ರೈಸ್ ಬಂತು ಅಷ್ಟೇ ನೋಡ್ಬೇಕು ನಾವು.
ಅದ್ರ ಮೇಲೆ ತಲೆ ಕೆಡಿಸ್ಕೊಂಡು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಕಾಫಿಯನ್ನು ಒಟ್ಟಿಗೆ ಪ್ರೋಸೆಸ್ ಮಾಡಲ್ಲ, ಗೊತ್ತಾಯ್ತಾ? ಶ್ರೀಲಂಕಾದ ಪೆಪ್ಪರ್ ಈಗ ವೈಟ್ ಪೆಪ್ಪರ್ ಅವ್ರದ್ದು ರೆಡಿ ಆಗಿರುತ್ತೆ, ಈಗ ಬರೋಕ್ಕೆ ಶುರು ಆಗುತ್ತೆ. ನವೆಂಬರಲ್ಲಿ ಬ್ಲ್ಯಾಕ್ ಪೆಪ್ಪರು ಸಿಗುತ್ತೆ ಅವ್ರದ್ದು. ಸೊ ನಮ್ಮದು ಇನ್ನು ಯಾವಾಗ ಏಪ್ರಿಲಲ್ಲಿದೆ, ಎಷ್ಟು ಪಕ್ಕದ ದೇಶ. ಬೇರೆ ಬೇರೆ ದೇಶಗಳಲ್ಲಿ ಇವಾಗ ಬ್ರೆಜಿಲ್ದು ಹಾರ್ವೆಸ್ಟ್ ಆಗ್ತಾ ಇದೆ, ಫ್ಯಾಗ್ ಎಂಡಲ್ಲಿ ಇದ್ದಾರೆ ಅವರು. ಬ್ರೆಜಿಲಲ್ಲಿ ಅರೇಬಿಕಾ ಮುಗೀತು, ನಮ್ದೇನು ಶುರುನೇ ಆಗಿಲ್ಲ. ಸೊ ಇಟ್ ಈಸ್ ಅ ಸೈಕ್ಲಿಕಲ್ ಪ್ರೋಸೆಸ್. ಎಲ್ಲೋ ಒಂದು ಕಡೆ ಪ್ರಪಂಚ ಹೇಗೆ ದಿನ ಬೆಳಕಾದಾಗ ನನಗೆ ಬೆಳಕಿರ್ಬೋದು, ಆ ಕಡೆ ಇದ್ದವನಿಗೆ ಕತ್ಲೆ. ಸೊ ಒಂದೇ ಥರ ಇರಲ್ಲ ಎಲ್ಲರಿಗೂ. ಸೊ ಇದು ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ, ಬಿಕಾಸ್ ನಾವು ಮಾರ್ಕೆಟ್ ಅಸೆಸ್ ಮಾಡೋದನ್ನು ಕಲ್ತ್ರೆ ಮಿಕ್ಕಿದ್ದು ಈಸಿ ಆಗುತ್ತೆ. ಕಾಫಿಯಲ್ಲಿ ಯಾಕೆ ನಮಗೆ ಇಷ್ಟು ಗೊಂದಲ ಇದೆ ಅಂದರೆ, ಕಾಫಿಯಲ್ಲಿ ಕೆಲವು ಯಾರ್ಡ್ ಸ್ಟಿಕ್ಸ್ಗಳು ಸಿಗ್ತದೆ ನೋಡ್ಲಿಕ್ಕೆ, ನಮಗೆ ಮೈಲ್ ಕಲ್ಲುಗಳಿದೆ. ಇವತ್ತು ಕಾರ್ಡಮಮ್ಗೆ ಮೈಲ್ ಕಲ್ಲಿಲ್ಲ, ಭತ್ತಕ್ಕೆ ಮೈಲ್ ಕಲ್ಲಿಲ್ಲ, ತರಕಾರಿಗಳಿಗೆ ಯಾಕೆ ಇವತ್ತು 50 ಪೈಸಾ, ನಾಳೆ 50 ರೂಪಾಯಿ, ನಾಡಿದ್ದು 500 ರೂಪಾಯಿ, ಲೆಕ್ಕ ಗೊತ್ತಿಲ್ಲ ನಮಗೆ. ಅದೆಲ್ಲ ನಮಗೆ ಹೇಗೆ ಲೆಕ್ಕ ಇಲ್ಲ. ಬಟ್ ಇದರಲ್ಲಿ ಏನಾಗುತ್ತೆ, ಬಿಕಾಸ್ ಇಟ್ ಈಸ್ ಟ್ರೇಡೆಡ್ ಆನ್ ದಿ ಟರ್ಮಿನಲ್, ಕೆಲವು ಸ್ಟೇಷನ್ ಮಾರ್ಕ್ಗಳು ಸಿಕ್ಕಿ ಹೋಗುತ್ತೆ. ಆ ಸಿಕ್ಕಿ ಹೋದಾಗ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇರಲ್ಲ ಅಲ್ಲಿ ಅಲ್ವಾ, ಆವಾಗ ತೊಂದರೆಗಳಾಗುತ್ತೆ. ಅದನ್ನು ಮಿಸ್ಸಿಂಗ್ ಇನ್ಫಾರ್ಮೇಷನ್ನ ಕೊಡುವುದೇ ನನ್ನ ಉದ್ದೇಶ ಆಗಿತ್ತು ಇವತ್ತು. ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ವಿಚಾರದಲ್ಲಿ ಈಗಾಗಲೇ ಎಲ್ಲ ಅಸೋಸಿಯೇಷನ್ಗಳನ್ನ ಒಟ್ಟು ಮಾಡಿಕೊಂಡು ನಾವೊಂದು ಪ್ರಯತ್ನ ಮಾಡಿದ್ವಿ. ಇದು ಕಾಫಿಗೆ ಚಿಕರಿ ಮಿಕ್ಸ್ ಮಾಡೋ ವಿಚಾರ ಬಗ್ಗೆ ಇದು ಒಂದು ಮಾಹಿತಿ ನಿಮಗೆಲ್ಲರಿಗಿರಲಿ. ಇವತ್ತು ನಾವು ಕಾಫಿಯನ್ನು ನೀರಿಗೆ ಹಾಕ್ತೇವೆ, ಯಾವುದು ಬಿಸಿನೀರಿಗೆ ಹಾಕ್ತೇವೆ ಅಂತ ಇಟ್ಕೊಳ್ಳೋಣ. ಅದರ ಸಾಲ್ಯುಬಿಲಿಟಿ ಆಫ್ ಕಾಫಿ ಏನಿದೆ 30% ಮಾತ್ರ. ಯಾಕೆಂದರೆ ಕಾಫಿ ನಾವು ಮಾಡಿದಾಗ ಚರ್ಟಂತ ಉಳಿತದಲ್ವ, ಟೀಯಲ್ಲೂ ಉಳಿತದೆ, ಕಾಫಿಯಲ್ಲೂ ಉಳಿತದೆ. ಒಂದು ಯೋಚನೆ ಮಾಡೋಣ, 12 ಗ್ರಾಮ್ ಕಾಫಿ ಪೌಡ್ರು, ಓಕೆ, ಒಂದು ಕಪ್ ಕಾಫಿಗೆ 12 ಗ್ರಾಮ್ ಕಾಫಿ ಪೌಡ್ರು ಬೇಕು. 12 ಗ್ರಾಮ್ ಶುಗರ್ ತಗೊಳ್ಳಿ, ಎರಡನ್ನೂ ಹಾಕಿ, ಶುಗರ್ 100% ಹೋಯ್ತು ಅಲ್ವಾ, ಕಾಫಿದು ರೆಸಿಡ್ಯೂ ಉಳಿತು. ಇದು ಒಂದು ಕಡೆ ಇಟ್ಕೊಳ್ಳೋಣ. ಇವತ್ತೇನಾಗಿದೆ, 49% ಚಿಕರಿ ಈಸ್ ಅಲೌಡ್ ಅಲ್ವಾ. ಚಿಕರಿಯ ಸಾಲ್ಯುಬಿಲಿಟಿ 70%. ಅರ್ಥ ಆಯ್ತಲ್ವಾ? ಚಿಕರಿಯ ಸಾಲ್ಯುಬಿಲಿಟಿ, ಇದ್ರ ಬಗ್ಗೆ ಕೆಲಸ ಮಾಡಬೇಕು ತಾವು. ಯಾಕೆ ಅಂತ ಹೇಳಿದ್ರೆ ಇದನ್ನು ನಾವು ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಕಾಫಿ ಹೆಚ್ಚು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಏನಾಗುತ್ತೆ ಸಾಲ್ಯುಬಿಲಿಟಿ ಯಾಕೆ ಅಂತ ಹೇಳ್ತೇನೆ ನಾನೀಗ. ಡ್ರೈ ಫಾರ್ಮಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. 51% ಕಾಫಿ ಪೌಡ್ರಿಗೆ ಅಪ್ ಟು 49% ಚಿಕರಿ ಆ್ಯಡ್ ಮಾಡಬಹುದು ಅಂತ ನಮ್ಮ FSSAI ನಾರ್ಮ್ಸ್ ಹೇಳುತ್ತೆ, ಫುಡ್ ಸೇಫ್ಟಿ ಆ್ಯಂಡ್ ಸೇಫ್ ಗಾರ್ಡ್ಸ್ ನಾರ್ಮ್ಸ್ ಹೇಳುತ್ತೆ ಅಲ್ವಾ. ಆ್ಯಕ್ಚುಲಿ ನೀರಿಗೆ ಹಾಕಿದಾಗ ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ. ಈಗ ಯೋಚನೆ ಮಾಡಿ, 51% ಕಾಫಿ ಪೌಡ್ರ್ ಹಾಕಿದ್ರಿ, ಓಕೆ, 49% ಚಿಕರಿ ಹಾಕಿದ್ರಿ. ಚಿಕರಿ 70% ಡಿಸಾಲ್ವ್, ಕಾಫಿ 30% ಡಿಸಾಲ್ವ್. ವಾಟ್ ವಿ ಆರ್ ಡ್ರಿಂಕಿಂಗ್ ಟುಡೇ ಈಸ್ ಚಿಕರಿ ವಿತ್ ಕಾಫಿ ಫ್ಲೇವರ್. ಕರೆಕ್ಟ್ ಅಲ್ವಾ? ಇದನ್ನು ನಾವು ನೋಡಿ, ನಾವು ಸ್ಮಾರ್ಟ್ ಆಗಬೇಕು. ಇದು ಕಾಫಿ ಬೋರ್ಡ್ ರಿಸರ್ಚಲ್ಲಿ ಇದೆ, ಇದನ್ನು ತಗೊಂಡು ಹೊತ್ತಿದ್ದೇವೆ ನಾವು, ಆಯ್ತಲ್ವಾ. ಅದಕ್ಕೆ ಏನು ಮಾಡಿದ್ರು ಅವರು, ಕಾಫಿ ಚಿಕರಿ ಪ್ರಮಾಣವನ್ನು 70-30 ಮಾಡಿ. ಯಾಕೆ? ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್. ಕಾಫಿ ನಾವು ಡ್ರೈ ಪೌಡ್ರ್ ಫಾರ್ಮಲ್ಲಿ ತಿನ್ನೋದಿಲ್ಲ, ಅದನ್ನು ನಾವು ಬಿಸಿನೀರಿಗೆ ಹಾಕ್ತೇವೆ. ಬಿಸಿನೀರಿಗೆ ಹಾಕಿದಾಗ ಎರಡಕ್ಕೂ ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ. ಚಿಕರಿ 70% ಡಿಸಾಲ್ವ್ ಆಗ್ತದೆ, ಕಾಫಿ 30% ಡಿಸಾಲ್ವ್ ಆಗ್ತದೆ. ಹಾಗಾಗಿ ಇದರ ಅನುಪಾತ 70% ಕಾಫಿ ಇರಬೇಕು, 30% ಚಿಕರಿ ಇದ್ದರೆ ಕಾಫಿ ವಿತ್ ಚಿಕರಿ. ಕ್ಲಿಯರ್ ಆಯ್ತಲ್ಲ? ಕಾಫಿ ವಿತ್ ಚಿಕರಿ. ಇಫ್ ಇಟ್ ಈಸ್ 70 and 30, ಇಫ್ ಇಟ್ ಈಸ್ 69 and 31, ಇಟ್ ಈಸ್ ಚಿಕರಿ ವಿತ್ ಕಾಫಿ ಫ್ಲೇವರ್. ಇದಕ್ಕೆ ಕೆಲಸ ಮಾಡಿದ್ವಿ. ಇದಕ್ಕೆ ಈಗಾಗಲೇ ಕಾಫಿ ಬೋರ್ಡಿಂದ ಒಂದು ಅಮೆಂಡ್ಮೆಂಟ್ ತರಲಿಕ್ಕೆ ಒಂದು ಕೆಲಸ ಕೂಡ ಆಗಿದೆ. ಇದ್ರ ಬಗ್ಗೆ ನಿಮಗೆ ಆಶ್ಚರ್ಯ ಆಗ್ಬೋದು, ಚಿಕರಿ ದೊಡ್ಡ ಲಾಬಿ ಇದೆ. ರೀಟಾ ತಿಯೋತಿಯಾ ಅಂತೇಳಿ ಕಾಮರ್ಸ್ ಸೆಕ್ರೆಟರಿ ಆದವರು ಚೇರ್ಪರ್ಸನ್ ಆಫ್ FSSAI ಆಗಿ ಕೂತಿದ್ದಾಗ ನಾವು ಹೋಗಿದ್ದು. ಎಲ್ಲ ಇದು KPA, ಉಪಾಸಿ, KGF, CPA ಎಲ್ಲ ಆರ್ಗನೈಸೇಷನು ಒಂದು ಡೆಲಿಗೇಷನ್ ಮಾಡ್ಕೊಂಡು ನಾವು ಹೋಗಿದ್ವಿ. ಅವರಲ್ಲಿ ಹೋದಾಗ ತೋರಿಸಿದ್ರು ಕಾಫಿ ಬೆಳೆಗಾರರ ನೋಟಿಫಿಕೇಶನ್ ಬಂದಾಗ ನಿಮಗೆಲ್ಲ ಆನ್ಲೈನಲ್ಲಿ ಸಿಗುತ್ತಲ್ವಾ, ವಿ ಕ್ಯಾನ್ ಶೇರ್ ಅವರ್ ಒಪಿನಿಯನ್. 20 ಕಾಫಿ ಬೆಳೆಗಾರರದ್ದು ಇದಿದೆ, ಅದ್ರ ಬಗ್ಗೆ ಹೌದು ಮಾಡಬೇಕು ಅಂತ ಬಂದಿದೆ, ಆಗಬಾರ್ದು ಅಂತ 1500 ಚಿಕರಿ ಲಾಬಿಯಿಂದ ಲೆಟ್ರ್ ಇದೆ. ಆದರೆ ಒಂದು ಒಳ್ಳೆ ಮಾತು ಹೇಳಿದ್ರು ಅವರು, ನಮ್ಮದು ಸೈಂಟಿಫಿಕ್ ಬಾಡಿ, ಅವರ್ಸ್ ಈಸ್ ನಾಟ್ ಅ ಪೊಲಿಟಿಕಲ್ ಬಾಡಿ, ವಿ ಡೋಂಟ್ ಗೋ ಬೈ ವೋಟ್ಸ್.
ವಿ ಗೋ ಬೈ ಟೆಕ್ನಿಕ್ಯಾಲಿಟಿ. ಹಾಗಾಗಿ ಇದನ್ನು ಮಾಡಿ ಇವತ್ತಿನವರೆಗೂ ನೆನೆಗುದಿಗೆ ಬಿದ್ದಿದೆ. ಇದು ಯಾವಾಗ 2018 ನಾವು ಮಾಡಿದ ಕೆಲಸ ಇವತ್ತುವರೆಗೂ ಆಗಲಿಲ್ಲ. ಗೊತ್ತಾಯ್ತಲ್ವಾ? ಅಲ್ಲ, ಅವು ಸೆಂಟ್ರಲ್ ಗೌರ್ಮೆಂಟ್. ಇವಾಗ ಏನಾಗುತ್ತೆ, FSSAI ಇವಾಗ ನಿಮಗೆ ಒಂದು ತಿಳ್ಕೊಳ್ಳಿ, ಚಿಕರಿ ವಿ ಕಾಂಟ್ ಪ್ರೂವ್ ಚಿಕರಿ ಇಸ್ ಬ್ಯಾಡ್ ಫಾರ್ ಹೆಲ್ತ್. ವೈ? ಬಿಕಾಸ್ ಚಿಕರಿಯನ್ನು ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಆ್ಯಸ್ ಅ ಫಿಲ್ಲರ್ ದ ಯೂಸ್. ಹೋಮಿಯೋಪತಿ ಮೆಡಿಸಿನಲ್ಲಿ ಹಾಕುವಂಥ ಒಂದು ಐಟಮನ್ನು ನಾವು ಹೇಗೆ ಬ್ಯಾಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು? ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಬಿಕಾಸ್ ದ ಚಿಕರಿ ಕಾಸ್ಟ್ಸ್ 1/5 ಆಫ್ ದಿ ಕಾಫಿ ಪ್ರೈಸಲ್ಲಿ. 100 ರೂಪಾಯಿಗೆ ಚಿಕರಿ ಸಿಗುತ್ತೆ, 500 ರೂಪಾಯಿ ಇದೆ ಇವತ್ತು ಕಾಫಿಗೆ. 1/5 ದಿ ಪ್ರೈಸ್ ಇರುವುದರಿಂದ ಇದರಿಂದ ದೇರ್ ಈಸ್ ಆಲ್ವೇಸ್ ಆಪರ್ಚುನಿಟಿ ಫಾರ್ ಟ್ರೇಡ್ ಮ್ಯಾಲ್ ಪ್ರಾಕ್ಟಿಸ್. ದೇ ಸೇ 20% ಚಿಕರಿ, ದೇ ವಿಲ್ ಪುಟ್ 30%. ದೇರ್ ಇಸ್ ನೋ ಪ್ಯಾರಾಮೀಟರ್ ಟು ಚೆಕ್. 10% ಆಚೆ ಈಚೆ ಮಾಡ್ತಂದ್ರೆ ಅವನಿಗೆ ಪ್ರಾಫಿಟಬಿಲಿಟಿ ಎಲ್ಲಿಗೂ ತಲುಪ್ತದು. ಇದನ್ನು ಅದಕ್ಕೆ ಹೇಳಿದಾಗ ಅವ್ರು ಏನು ಮಾಡಿದರು, FSSAIಯಲ್ಲಿ ಇದನ್ನು ಕ್ಯಾಪ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಯು ಕಾಂಟ್ ಪ್ರೂವ್ ಚಿಕರಿ ಇಸ್ ಬ್ಯಾಡ್ ಫಾರ್ ಹೆಲ್ತ್. ವಾಟ್ ಕ್ಯಾನ್ ಬಿ ಡನ್ ಈಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ನಿಮ್ಮ ಹತ್ರ. ಪ್ಯಾಕೇಜಿಂಗಲ್ಲಿ ನೋಡಿ, ನಿಮಗೆ BIS ಅಂತ ಇರುತ್ತೆ. BIS ಅಲ್ಲಿ ಇವತ್ತು ಅದನ್ನು ಮ್ಯಾಂಡೇಟ್ರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲಿ? ಈ ಲೋಕಲ್ ಕಾಫಿ ಶಾಪ್ಸ್ಗಳು ಇರ್ಬೋದು. ಲೋಕಲ್ ಕಾಫಿ ಶಾಪ್ಸಲ್ಲಿ ಇವತ್ತೇನಾಗಿದೆ, ರೋಸ್ಟ್ ಮಾಡಿದಾಗ ಅವನು ಅದ್ರ ಮೇಲೆ ಒಂದು ಲೇಬಲ್ ಹಾಕಬೇಕು. ಇವತ್ತು ಯಾವುದು ಲೇಬಲ್ ಇಲ್ಲ. ಏನಂತ ಲೇಬಲ್ ಹಾಕಬೇಕು? ಎಷ್ಟು % ಕಾಫಿ ಇದೆ, ಎಷ್ಟು % ಚಿಕರಿ ಇದೆ. ನಾವು ಇನ್ನೂ ಒಂದು ನೆಕ್ಸ್ಟ್ ಲೆವೆಲಿಗೆ ಕೇಳ್ತಾ ಇದ್ದೇವೆ, ಅದರಲ್ಲಿ ಅರೇಬಿಕಾ ಎಷ್ಟಿದೆ, ರೊಬಸ್ಟ್ ಎಷ್ಟಿದೆ, ಇದೆಷ್ಟಿದೆ ಅಂತ. ಅದು ಹಾಕೋದಿಲ್ಲ ಬಿಡಿ. ಅಟ್ಲೀಸ್ಟು ಟು ಬಿಗಿನ್ ವಿತ್ 70-30 ಅನುಪಾತ ಬಂದುಬಿಟ್ರೆ ನಮ್ಮ ಕನ್ಸಂಪ್ಷನ್ ಎಲ್ಲಿಗೂ ತಲುಪ್ತದೆ. ಇದು ಮೊದಲನೇದು. ಮತ್ತು ಕಾಫಿಗೆ, ಟೀಗೆ ಇವಾಗ ಕಾಮರ್ಸ್ ಮಿನಿಸ್ಟ್ರಿಗೆ ಗೊತ್ತಿದೆ ಈ ವಿಚಾರ. ಒಂದು ತುಂಬ ಪ್ರಮುಖವಾದಂಥ ಡಿಫ್ರೆನ್ಸ್ ಇದೆ. ಏನು ಅಂತ ಹೇಳಿದ್ರೆ, ಪ್ರೈಸ್ ವೈಸ್ ಇಫ್ ಯು ಲುಕ್ ಎಟ್ ಇಟ್, ಇವತ್ತು ಒಂದು ಕಾಫಿ, ಒಂದು ಸರಿಯಾದ ಒಂದು ಗುಡ್ ಗ್ರೇಡ್ ಕಾಫಿ ಅಥವಾ ಒಂದು ಲೀಫ್ ಟೀ, ಎರಡೂ ನೀವು ಕಂಪೇರ್ ಮಾಡಿದ್ರೆ ಪ್ರೈಸ್ ಡಿಫರೆನ್ಸ್ ಈಸ್ 1:4. ಹಾಗಾಗಿ ನಮಗಿವತ್ತೇನಾಗಿದೆ, ದರ್ಶಿನಿಗಳಲ್ಲಿ ಕೆಫೆಗಳನ್ನು ಯಾಕೆ 10 ರೂಪಾಯಲ್ಲಿ ಕೊಡಲಿಕ್ಕಾಗುತ್ತೆ ಅಂದರೆ, ಇನ್ಫ್ಯೂಸ್ಡ್ ವಿತ್ ಚಿಕರಿನೇ ತೆಗೆದುಬಿಡಿ, ಅವ್ನ ಕೆಫೆಯಲ್ಲಿ 10 ರೂಪಾಯಿ ಟೀ, 25 ರೂಪಾಯಿ ಕಾಫಿ ಆಗುತ್ತೆ. ರಿಕಗ್ನಿಷನ್ ಬಂತಲ್ಲಿ. ಇವತ್ತೇನಾಗಿದೆ, ಚಿಕರಿ ಕುಡಿಸ್ತಾ ಇದ್ದಾರೆ, ವಿ ಆರ್ ಹ್ಯಾಪಿ. ಸರ್, ಕಾಫಿಗೆ ಏನಾಗಿದೆ, ಬ್ಲ್ಯಾಕ್ ಕಾಫಿ ನೀವು ಕುಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಡಿಫ್ರೆನ್ಸು ಅಲ್ವಾ? ನಾವು ಫಿಲ್ಟರ್ ಕಾಫಿ ಕುಡಿಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಒಳ್ಳೆ ಹಾಲು ಹಾಕ್ಬಿಡ್ತೇವೆ. ಹಾಲನ್ನು ಚೆನ್ನಾಗಿ ಅವನು ಕುದಿಸಿ ತಿಕ್ ಮಾಡಿ ಇಟ್ಕೊಂಡಿರ್ತಾರೆ. ಮೇಲೆ ಅದಕ್ಕೆ ಈ ಕಾಫಿ ಮಾಡೋದು ಕೂಡ ಏನಾಗುತ್ತೆ, ಕಾಫಿ ಫಿಲ್ಟರ್ ಆದಂಥ ಡಿಕಾಕ್ಷನ್ ಏನಿದೆ, ಕಂಟಿನ್ಯೂಸ್ ಒಂದೇ ಟೆಂಪರೇಚರಲ್ಲಿ ಹೀಟ್ ಆಗ್ತಾ ಇದ್ದಾಗೇ ಅದರ ಬಿಟರ್ನೆಸ್ ಇವಾಪರೇಟ್ ಆಗಿಬಿಡ್ತದೆ. ಇವಾಗ ಬರ್ಂಟ್ ವೈನ್ ಇಸ್ ಬ್ರ್ಯಾಂಡಿ, ಗೊತ್ತಾಯ್ತಲ್ವಾ? ಅದೇ ರೀತಿ ಕಾಫಿನೂ ಅಷ್ಟೇ, ಅದ್ರದ್ದು ಏನಾಗುತ್ತೆ, ಆ ಫ್ಲೇವರ್ಗಳಲ್ಲಿ ಬಿಟರ್ನೆಸ್ ಹೊಟ್ಟೋಗಿರ್ತದೆ. ಕಾಫಿ ನಮಗೆ ಮನೇಲಿ ರಿಪೀಟ್ ಮಾಡಲಿಕ್ಕಾಗಲ್ಲ. ಇನ್ನೂ ಹೇಳಬೇಕಂದ್ರೆ, ದಸರಾಕ್ಕೆ ನಾವೆಲ್ಲ ಹೋಗ್ತೇವೆ ಮೈಸೂರಲ್ಲಿ, ಅವನು ವಯಲಿನ್ ನುಡಿಸ್ತಾ ಇರ್ತಾನೆ, ನಾವು ಮನೆಗೆ ತಗೊಂಡು ಬರ್ತೀವಿ. ಅದು ಯಾವ ಶಬ್ದ ಬರುತ್ತೆ? ದಿಸ್ ಈಸ್ ವಾಟ್ ಇಟ್ ಈಸ್. ವಿ ಡೋಂಟ್ ಅಬ್ಸರ್ವ್. ದಿಸ್ ಈಸ್ ವಾಟ್ ವಿ ನೀಡ್ ಟು ಡೂ. ಮತ್ತು ಟೀ ಈಸ್ ಅ ಕಾಮನರ್ಸ್ ಡ್ರಿಂಕ್, ಕಾಫಿ ಈಸ್ ನಾಟ್ ಅ ಕಾಮನರ್ಸ್ ಡ್ರಿಂಕ್ ಅಲ್ವಾ? ಹಾಗಾಗಿ ಏನಾಗುತ್ತೆ, ಇವತ್ತು ನಾರ್ತ್ ಇಂಡಿಯಾದಲ್ಲಿ ತುಂಬ ಕೆಫೆಗಳು ಬರ್ತಾ ಇದೆ. ಮತ್ತು ಯಾವುದೇ ಆಫೀಸಸ್ಗಳಿಗೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಏಕ್ ಕಪ್ ಕಾಫಿ ಹೋ ಜಾಯ್ ಅಂತೇಳಿ ಒಂದು ಸ್ವಲ್ಪ ಖುಷಿಲಿ ಹೇಳ್ತಾರೆ, ಏಕ್ ಕಪ್ ಟೀ ಹೋ ಜಾಯ್ ಅಂತ ಹೇಳೋದಿಲ್ಲ. ಆ ಡಿಫ್ರೆನ್ಸಸ್ ವಿ ಹ್ಯಾವ್ ಸೀನ್. ಎಲ್ಲ ಆಫೀಸಸ್ಗಳಲ್ಲಿ ಇವತ್ತು ಕಾಫಿ ವೆಂಡಿಂಗ್ ಮೆಷಿನ್ಸ್ ಇದೆ, ಟೀ ವೆಂಡಿಂಗ್ ಮೆಷಿನ್ಸ್ ಎಲ್ಲಿದೆ? ಲುಕ್ ಎಟ್ ಎನಿ ಆಫ್ ದಿ ಗುಡ್ ಇವಾಗ ಕಾರ್ಪೊರೇಟ್ ಆಫೀಸಸ್ಗಳಿಗೆ ಹೋದರೆ ಕಾಫಿ ವೆಂಡಿಂಗ್ ಮೆಷಿನ್ಸ್ ಇದೆ. ನಮ್ಮ ಮೊದಲನೇ ಪ್ರಯತ್ನ ನನ್ನ ಪ್ರಕಾರ 51-49 ಇರೋದನ್ನು 70-30 ಮಾಡೋದಕ್ಕೆ ನೀವು ಕೆಲಸ ಮಾಡಿ, ನಮ್ಮ ಮಾರ್ಕೆಟ್ ಇಂಪ್ರೂವ್ ಆಯ್ತು. ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಶದ ಪರ್ ಕ್ಯಾಪಿಟಾ ಕನ್ಸಂಪ್ಷನ್, ಇವತ್ತೊಬ್ಬ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆಫ್ ಎನ್ ಇಂಡಿಯನ್ ಈ 70 grams. ಆಯಿತಾ? ಬ್ರೆಜಿಲ್ಲು, ನಾನು ಇವಾಗ ಇಷ್ಟೆಲ್ಲ ಮಾತಾಡಿದ್ವಿ, ಹೈಯೆಸ್ಟ್ ಕಾಫಿ ಪ್ರೊಡ್ಯೂಸರ್, ಅವರ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ is 6 kilos per person. ವೇರಿ 6 kilos, ವೇರಿ 70 grams. ಇದನ್ನು ನಾವು ಬರೀ 200 grams ತೊಗೊಂಡೋಗ್ಬಿಟ್ರೆ ನಮಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಒಂದು kg ಕಾಫಿ ಇಲ್ಲ. 200 grams ತೊಗೊಂಡೋದ್ರೆ ಸಾಕು. ಬಟ್ ಅದು ಆಗ್ತಾ ಇದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ನಾವೀಗ ಈ ಹಲವಾರು ಕೆಫೆಗಳು ಬರ್ತಿರೋದ್ರಿಂದ ನಾವು ಬಿಡಿ ಹೈದರಾಬಾದಿಂದ ಕೆಳಗಡೆ ಬಿಟ್ಬಿಡೋಣ, ನಮ್ಮ ಭಾರತ ದೇಶದ ಸೌತ್ ಬಿಟ್ಬಿಡೋಣ. ಸೌತಲ್ಲಿ ನಾವು ಎಷ್ಟೇ ತಿಪ್ಪರಲಾಗ ಹಾಕಿರೋ ಫಿಲ್ಟರ್ ಕಾಫಿ ಎಲ್ಲ ಇರ್ತೇವೆ. ಸೊ ಇವತ್ತು ನಮ್ಮ ಯಂಗ್ಸ್ಟರ್ಸ್, ನಿಮ್ಮ ಮನೆಯಲ್ಲೇ ನೀವು ಚೆಕ್ ಮಾಡ್ಕೊಳ್ಳಿ, ಮನೇಲಿರುವ ನಿಮ್ಮ ಮಕ್ಕಳು ದೇ ವಾಂಟ್ ಟು ಹ್ಯಾವ್ ಸಮಥಿಂಗ್ ಡಿಫ್ರೆಂಟ್. ಇವಾಗ ನೀವು ಮನೇಲಿ ಕುಕ್ ಮಾಡಿದ ಮಕ್ಳಿಗೆ ಬೇಡ. ನನಗೂ 3 ಮಕ್ಕಳಿದ್ದಾರೆ.
ತಾಯಿ ಮಾಡಿದ್ದು ಬೇಡ, ನನ್ನ ಮಗಳಿಗೆ ಮದುವೆನೂ ಆಗಿದೆ, ಅವಳು ಮನೆಗೆ ಹೋದರೆ ನನಗೆ ಪೂರ್ತಿ ಇಟಾಲಿಯನ್ನು ಅದು ಇದು ತಿನ್ನಿಸ್ತಾಳೆ, ನಮ್ಮದು ಮಾಮೂಲಿ ಅಡುಗೆ ಮಾಡಲಿಕ್ಕೆ ರೆಡಿ ಇಲ್ಲ ಅವರು. ತಪ್ಪು ಅಂತ ಹೇಳ್ತೀರಾ? ಅದು ಅವರ ರೀತಿ. ಅವ್ರಿಗೆ ದೇ ಪ್ರಿಫರ್ ಅ ಗುಡ್ ಕ್ವಾಲಿಟಿ ಕಾಫಿ. ಅವರೆಲ್ಲ ಹೋಗೋದು ಎಲ್ಲಿಗೆ? ಕೆಫೆಗೆ ಹೋಗೋದಿಲ್ಲ. ಕೆಫೆಯಲ್ಲಿ ದೋಸೆ ತಿಂತಾರೆ, ಪಕ್ಕದಲ್ಲಿರೋ ಒಂದು ಸ್ಟಾರ್ಬಕ್ಸಿಗೋ ಇನ್ನೆಲ್ಲಿಗೋ ಕಾಫಿ ತೊಗೊಳ್ತಾರೆ. ಇಲ್ಲಿ ಕಾಫಿ ತೊಗೊಳ್ಳಲ್ಲ ಅವರು. ಯಾಕೆಂದ್ರೆ ದೇ ಪ್ರಿಫರ್ ದಟ್ ಕೈಂಡ್ ಆಫ್ ಕಲ್ಚರ್. ಟುಡೇಸ್ ಯಂಗ್ಸ್ಟರ್ಸ್ ಆರ್ ಇನ್ ಟು ಬೆಟರ್ ಕಾಫಿ. ನಾವು ಓಲ್ಡ್ ಫಾರ್ಟ್ಸ್ ಯಾರಿದ್ದೇವೆ, ನಾವೆಲ್ಲ ಇದ್ದೇವಲ್ಲ, ನಾವಿನ್ನೂ ಫಿಲ್ಟರ್ ಕಾಫಿಯಲ್ಲಿ ಇದ್ದೇವೆ. ನಾವು ಕ್ಲೀನ್ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಕನ್ಸಂಪ್ಷನ್ ಆಟೋಮೆಟಿಕ್ ಇಂಪ್ರೂವ್ ಆಗ್ತದೆ. ಮತ್ತು ಇದಕ್ಕೆ ನೀವು ಇದೊಂದು ಮೊದಲನೇದು. ಮತ್ತು EUDRದು ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟ್ರಿ ರೆಗ್ಯುಲೇಷನ್ ಬಗ್ಗೆ ನಾವು ಇವಾಗ ನಮ್ಮ ಬಯೋಟಾ ಏನು ಸಂಸ್ಥೆ ಇದೆ, ನಮ್ಮಲ್ಲಿರುವಂಥ 120 ಮೆಂಬರ್ಗಳು ಕೂಡ ಆಲ್ರೆಡಿ ದೇ ಆರ್ ಆಲ್ ಕ್ಲಿಯರ್ಡ್. ನಾವು ಆ UDR ರೆಡಿ ಅಂತ ಹೇಳಿ ಕೂಡ ಕಾಫಿನ ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೇವೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾರ್ಮ್ಸ್ ಆರ್ ವೆರಿ ಸಿಂಪಲ್. 2021ನೇ ಇಸವಿಯಿಂದ ಈಚೆಗೆ ಆ ಕಾಫಿ ಬೆಳೆದಿರುವಂಥ ಜಾಗ ಮರ ಕಡತಲೆ ಒಳಪಡದೇ ಇರುವಂಥ ಪ್ರದೇಶದಲ್ಲಿ ಬೆಳೆದಿರಬೇಕು ಅಂತಿದೆ ಅಲ್ವಾ? ಸೊ ನಾವೆಲ್ಲ ಕಂಪ್ಲೇಂಟ್ಸ್ ಬಂದ್ಬಿಡ್ತದೆ, ನಾವು ಯಾರೂ ಕಡ್ದಿರೋದಿಲ್ಲ ಆ ಥರ ಮರ. ಅದ್ರ ಜೊತೆಗೆ ಏನು ಅದಕ್ಕೆ ಹೇಗೆ ಕ್ಯಾಪ್ಚರ್ ಹೇಗೆ ಮಾಡ್ತಾರೆ, ಹಿಸ್ಟಾರಿಕ್ ಡಾಟಾ ಇವಾಗ ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. 2000ಇಂದ ಇಲ್ಲಿವರೆಗೆ ಯು ಕ್ಯಾನ್ ಸಿ ದಿ ಹಿಸ್ಟಾರಿಕ್ ಮ್ಯಾಪ್. ಪ್ರತಿ ವರ್ಷ ಭೂ ಬದಲಾವಣೆ ಆಗಿರೋದು ಅದರಲ್ಲಿ ಕಾಣಿಸ್ತದೆ. ಅದರದ್ದು ಇನ್ನೂ ಫೈನ್ ಟ್ಯೂನ್ಡ್ ಮ್ಯಾಪ್ಸ್ ಇದೆ ಅವ್ರ ಹತ್ರ. ಈಗ ಏನು ಮಾಡಬೇಕು, 10 ಎಕರೆಗಿಂತ ಒಳಗಿರೋರು ಅಂದರೆ 4 ಹೆಕ್ಟೇರ್ಗಿಂತ ಕಡಿಮೆ ಭೂ ಪ್ರದೇಶ ಓನರ್ ಆಗಿರೋರಿಗೆ ಜಿಯೋ ಲ್ಯಾಟ್ ಲಾಂಗ್ ಸಾಕು. ಅಂದರೆ ಲೊಕೇಶನ್ ಜಿಯೋ ಲೊಕೇಶನ್ ಅಂತ ಏನಿದೆ ನಮ್ಮದು, ಲಾಂಗಿಟ್ಯೂಡು ಲ್ಯಾಟಿಟ್ಯೂಡ್ ಸಿಕ್ಕರೆ ಸಾಕು. 4 ಹೆಕ್ಟೇರ್ಗಿಂತ ಜಾಸ್ತಿ ಇರೋರಿಗೆ ಪಾಲಿಗನ್ ಬೇಕು. ಪಾಲಿಗನ್ ಅಂದರೆ ಮೋರ್ ದೆನ್ 4 ಪಾಯಿಂಟ್ಸ್. ಓಕೆ, 4 ಪಾಯಿಂಟ್ಗಿಂತ ಜಾಸ್ತಿ ಇರುತ್ತೆ ಅವ್ರಿಗೆ ಆ ಪಾಲಿಗನ್ಸು. ಆ ಪಾಲಿಗನ್ಸನ್ನು ನಮ್ಮ ತೋಟದ ಬೌಂಡ್ರಿಯಲ್ಲಿ ಹೋಗಿ ಬಂದಿಟ್ಗೆ ಅದೊಂದು ಸಿಗ್ನೇಚರು ನಿಮ್ಮ ಜಾಗದ್ದು. ಅದಕ್ಕೆ ಏನಾಗುತ್ತೆ, ಈಗ PDF ಫೈಲು, ನಾನು ಇವಾಗ ನಿಮಗೆ ತೋರಿಸಿದ್ದು PDF ಫೈಲು, ಪ್ರಿಂಟಬಲ್ ಡಾಟಾ ಫಾರ್ಮ್ಯಾಟ್ ಅಂತ. ಅದೇ ಥರ ಎಕ್ಸ್ಟೆನ್ಷನ್ ಅಲ್ಲದು .kml ಅಂತ ಬರುತ್ತೆ, .kmz ಅಂತ ಬರುತ್ತೆ. ಅದೊಂದು ಸಿಗ್ನೇಚರು. ನಿಮ್ಮ ಪ್ರಪಂಚದಲ್ಲಿ ಯಾವ ಮೂಲೆಗೆ ಆ ಮ್ಯಾಪನ್ನು ನೀವು ಕಳಿಸ್ಕೊಟ್ರು ಕೂಡ ಅವನ ಕಂಪ್ಯೂಟ್ರಲ್ಲಿ ಅದನ್ನು ಓಪನ್ ಮಾಡಿದ್ರೆ ಗೂಗಲ್ ಅರ್ಥಲ್ಲಿ ಓಪನ್ ಆಗುತ್ತೆ, ಅಥವಾ ಗ್ಲೋಬಲ್ ಫಾರೆಸ್ಟ್ ವಾಚಲ್ಲಿ ಓಪನ್ ಆಗುತ್ತೆ. ಹಿ ಕ್ಯಾನ್ ಸಿ ದಿ ಹಿಸ್ಟಾರಿಕ್ ಡಾಟಾ ವೆದರ್ ಇನ್ ದಟ್ ಪ್ರಾಪರ್ಟಿ, ವೆದರ್ ದೇರ್ ಹ್ಯಾಸ್ ಬಿನ್ ಅ ಟ್ರೀ ಫೆಲ್ಲಿಂಗ್ ಆರ್ ನಾಟ್ ಅಂತ ಅಸೆಸ್ ಮಾಡಲಿಕ್ಕಾಗುತ್ತೆ. ಗೊತ್ತಾಯ್ತಲ್ವಾ? ಇದಕ್ಕೆ ಏನಾಗಿದೆ, ಕಾಫಿ ಬೋರ್ಡ್ ಜೊತೆ ನಾನು ಹೊಡೆದಾಡ್ತಾ ಇದ್ದೆ, ಈಗ ನಿಲ್ಲಿಸ್ಬಿಟ್ಟೆ. ಬಿಕಾಸ್ ಐ ವಾಸ್ ಪಾರ್ಟ್ ಆಫ್ UDR ಡಿಸ್ಕಷನ್ ಸ್ಟಾರ್ಟ್ ಆದಾಗಿಂದ. ಈಗ ಕೆಲವರು ಕೇಳ್ತಾರೆ ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂತ. ನಾನು ಹೇಳಿದೆ, ನನ್ನ ಮಗನಿಗೆ ನಾಳೆ ಎಕ್ಸಾಮು, 1 ವಾರದ ಹಿಂದೆವರೆಗೆ ಅವನಿಗೆ ಓದು ಅಂತ ಹೊಡೆದಾಡ್ಬೋದು. ಎಕ್ಸಾಮಿಗೆ ಹತ್ತಿರ ಇರೋ ಹೊಡೆದಾಡಿದ್ರೆ ಅವ್ನು ಹಗ್ಗ ಹಾಕ್ಕೊಳ್ತಾನೆ. ಅದಕ್ಕೆ ಅವನ್ನ ಬಿಟ್ಬಿಟ್ಟು ಅವ್ನು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈ ಸ್ಥಿತಿಗೆ ನಾನು ತಲುಪಿದ್ದೇವೆ. ಯಾಕೆ ಅಂದರೆ ಕಾಫಿ ಬೋರ್ಡಿಗೆ ನಾನು ಏನು ರಿಕ್ವೆಸ್ಟ್ ಮಾಡಿದೆ ಅಂದರೆ, ಮಾಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಪುನಃ ನಮಗೇನಾಗುತ್ತೆ, ನಾವು ನಾರ್ಮಲಿ ಮಾಡ್ತಿರೋ ಕೆಲಸಕ್ಕೆ ಒಂದು ಎಕ್ಸ್ಟ್ರಾ ಕೆಲಸ ಬಂದ ಹಾಗೇನೆ ನ್ಯಾಚುರಲ್ ಒಬ್ಬ ಪ್ಲಾಂಟ್ರಿಗೆ ಬರುತ್ತೆ, ಆಯಿತು ನಾನು ಪಾಲಿಗಾನ್ ಮಾಡ್ತೇನೆ, ವಾಟ್ ಈಸ್ ದಟ್ ಎಕ್ಸ್ಟ್ರಾ ವಿಚ್ ಐ ಆಮ್ ಗೋಯಿಂಗ್ ಟು ಗೆಟ್. ಥಿಯರಿಟಿಕಲಿ ಅವ್ನು ಕೇಳ್ತಾನೆ ಅವನು. ಬಟ್ ಇವತ್ತು ಏನಾಗಿದೆ, ದಿಸ್ ಈಸ್ ದಿ ನಾರ್ಮ್. ಇವಾಗ ಒಬ್ಬ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅವ್ರಿಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಅವಶ್ಯಕತೆ ಇದೆ. ಇವತ್ತು ಯಾರೊಬ್ಬರು ಇಂಪೋರ್ಟ್ ಮಾಡಬೇಕಾದ್ರೆ ಇಂಪೋರ್ಟ್ ಲೈಸೆನ್ಸ್ ಅವಶ್ಯಕತೆ ಇದೆ. ಅದೇ ರೀತಿ ದಿಸ್ ಈಸ್ ದಿ ಪ್ರೈಮರಿ ನಾರ್ಮ್ ಟು ಎಕ್ಸ್ಪೋರ್ಟ್ ಕಾಫಿ ಟು ಶೆಂಗನ್ ಕಂಟ್ರೀಸ್ ಅಲ್ವಾ? ಯುರೋಪಿಯನ್ ಯೂನಿಯನ್ಗೆ ಕಳಿಸ್ಲಿಕ್ಕೆ ಬೇಕಿದು ನಾರ್ಮ್ ಅಂತ. ನಾವು ಏನು ಹೇಳ್ತಾ ಇದ್ದೇವೆ, ಇದನ್ನು ಅಷ್ಟೇ ನಿಮ್ಮ ಅಸೋಸಿಯೇಷನಿಂದ ತಗೊಳ್ಳಿ. ಈಗಾಗಲೇ ನಮ್ಮ ಕಾಫಿ ಬೋರ್ಡ್ದು ಕರೆಂಟ್ CEO ಚೇಂಜ್ ಆಗಿದ್ದಾರೆ. ಈಗ ಕೂರ್ಮಾರಾವ್ ಅಂತ ಹೇಳೋರು ಬಂದಿದ್ದಾರೆ, ಡಾಕ್ಟರ್ ಕೂರ್ಮಾರಾವ್ ಅಂತ ಕಾಣುತ್ತೆ. ಅವರು ಡಾಕ್ಟರ್ ಇರಬೇಕು. ಅವ್ರ ಹತ್ರ 2-3 ಮೀಟಿಂಗ್ಗಳು ಆಗಿದೆ ಈ ವಿಚಾರದಲ್ಲಿ. ಸೊ ಅವ್ರ ಹತ್ರ ಇದನ್ನು ಇವಾಗ ಒಂದು ಪ್ರಪೋಸಲ್ ನಾವು ಈಗಾಗಲೇ ಕೊಟ್ಟಿದ್ದೇವೆ ನಮ್ಮ ಬಯೋಟಾದಿಂದ. ಬಿಕಾಸ್ ಆಫ್ ನಾವು ವಿ ವರ್ ದಿ ಫ್ರಂಟ್ ರನ್ನರ್ಸ್ ಇನ್ ಡೂಯಿಂಗ್ ದಿಸ್. ಸೊ ಏನು ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಪಾಲಿಗನ್ನನ್ನು ನೀವು ಇಂಡಿವಿಜುವಲ್ ಗ್ರೋವರ್ಸ್ ಕ್ಯಾಪ್ಚರ್ ಮಾಡ್ತಾ ಹೋದರೆ ನಿಮಗೆ 10 ವರ್ಷ ಆದರೂ ಮುಗಿಯೋದಿಲ್ಲ ಅಲ್ವಾ? ಇವಾಗ ನೋಡಿ, ಈಗ ಇನ್ನೊಂದು 3 ತಿಂಗಳಲ್ಲಿ ಅದು ಇಂಪ್ಲಿಮೆಂಟಿಗೆ ಬರಬೇಕು. ಇನ್ನೂ ನಾವು ಯಾರ್ದು ಒಬ್ಬರದು ಪಾಲಿಗನ್ ಕ್ಯಾಪ್ಚರ್ ಆಗಿಲ್ಲ. ಯಾವಾಗ ಮಾಡೋದು? ನಾವೆಲ್ಲ ಅವ್ರ ಕಾಫಿ ಬೋರ್ಡ್ ಆ್ಯಪ್ ಅಂತ ಇದೆ. ಆ ಕಾಫಿ ಬೋರ್ಡ್ ಆ್ಯಪಲ್ಲಿ ಇವತ್ತಿನವರೆಗೂ ನನಗೆ ಸೈನ್ ಆಫ್ ಆಗಲಿಕ್ಕಾಗಲಿಲ್ಲ, ಆಯ್ತಲ್ವಾ? ಇನ್ನು ನಿಮಗೆಲ್ಲ ಹೇಗೆ ನಾವು ಹೇಳಿ ಮಾಡಿಸೋದು? ಇಂಡಸ್ಟ್ರಿಗೆ ಯಾರಿಗೂ ಅಪ್ಡೇಟೇ ಆಗಿಲ್ಲ. ನಾವು ಅದಕ್ಕೇನು ಸೊಲ್ಯೂಷನ್ ಕೊಟ್ವಿ ಅಂತ ಹೇಳಿದ್ರೆ, ಕೊಡಗು ಅಥವಾ ಕರ್ನಾಟಕ ಇವತ್ತು ಪ್ರತಿ ವಿಲೇಜ್ಗಳು ಡಿಜಿಟೈಸ್ ಆಗಿದೆ. ಡಿಜಿಟೈಸ್ ಆಗಿರೋದ್ರಿಂದ ಡಿಜಿಟೈಸ್ ಆಗಿರೋ ಮ್ಯಾಪ್ಗಳನ್ನು ಇವ್ಯಾಲ್ಯೂಯೇಟ್ ಮಾಡಿದರೆ, ಆ ಡಿಜಿಟೈಸ್ ಆಗಿರುವಂಥ ಮ್ಯಾಪಲ್ಲಿ
ಯಾವುದಾದ್ರು ಕಾಫಿ ಪ್ಲಾಂಟೇಷನ್ ಡಿಫಾರೆಸ್ಟೇಟ್ ಆಗಿದ್ರೆ ಅದನ್ನು ಮ್ಯಾಪ್ ಮಾಡಲಿಕ್ಕೆ ಕೊಡುವ ಕೆಪಾಸಿಟಿ ನಮಗಿದೆ, ಬಯೋಟೆಕ್ ಇದೆ. ಇಡೀ ಕರ್ನಾಟಕದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿದ್ದರೂ ಕೂಡ ನಾವು ಮಾಡಿ ಕೊಡ್ತೇವೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಬಯೋಟದ ಮೆಂಬರ್ಸ್ದೊಂದು ಸಾಧಾರಣ ಒಂದು 2,000 ಹೆಕ್ಟೇರ್ ಜಾಗ ಭೂಮಿ ಇದೆ. ನಮಗೆ ಬರೀ 6 ಹೆಕ್ಟೇರ್ ಜಾಗ ಮಾತ್ರ ಅದರಲ್ಲಿ ಡಿಫಾರೆಸ್ಟೇಷನ್ ಅಂತ ಕಂಡದ್ದು. ಆ 6 ಹೆಕ್ಟೇರು ಡಿಫಾರೆಸ್ಟೇಷನ್ ಆಗಿರೋ ಜಾಗದಲ್ಲಿ ಏನಾಗಿದೆ ಅಂದರೆ, ಕೆಲವು ಬೆಳೆಗಾರರು ಡ್ರೈಯಿಂಗ್ ಯಾರ್ಡ್ ಮಾಡಿದ್ದಾರೆ, ದಟ್ ಈಸ್ ಅಲೌಡ್. ಗೊತ್ತಾಯ್ತಾ? ಲೇಬರ್ ಲೈನ್ ಕಟ್ಟಿದ್ದಾರೆ, ಅಲೌಡ್. ಹಾಗೆಯೇ ಇದು ಎಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಗೋಡೌನ್ ಕಟ್ಟಿದ್ದಾರೆ, ಅದು ಅಲೌಡ್. ವಾಟರ್ ಟ್ಯಾಂಕ್ ಮಾಡಿದ್ದಾರೆ, ಅದು ಅಲೌಡ್. ಲ್ಯಾಂಡ್ ಸ್ಲೈಡ್ ಆಗಿದೆ, ಅದು ನ್ಯಾಚುರಲ್ ಕೆಲಾಮಿಟಿ. ಇಷ್ಟೆಲ್ಲ ಇದನ್ನು ನಾವು ಅಸೆಸ್ ಆ್ಯಂಡ್ ಅಡ್ರೆಸ್ಸಲ್ಲಿ ನಾವು ಮಾಡಿಬಿಟ್ಟು ಎಲ್ಲ ಸಾರ್ಟ್ ಔಟ್ ಮಾಡಿದ್ದೇವೆ. ನಾವೇನು ಹೇಳ್ತಾ ಇದ್ದೇವೆ ಈಗ ಅಂತ ಹೇಳಿದ್ರೆ, ಇಡೀ ಕೊಡಗಿನಲ್ಲಿ 1400 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಜಾಗದಲ್ಲಿ ಕಾಫಿ ಬೆಳೀತಾ ಇದ್ದೇವೆ ಇವತ್ತು. ಅರೌಂಡ್ 1400 ಸ್ಕ್ವೇರ್ ಕಿಲೋಮೀಟರ್ಸ್. ಕೊಡಗಿನ ಟೋಟಲ್ ಏರಿಯಾ ಒಂದು 4044 ಸ್ಕ್ವೇರ್ ಕಿಲೋಮೀಟರ್ ಇದೆ. ಫಾರೆಸ್ಟ್ ಏರಿಯಾ ಒಂದು 44-45% ಬರ್ತದೆ. 2000 ಸ್ಕ್ವೇರ್ ಫೀಟ್ ಅಷ್ಟು ಫಾರೆಸ್ಟ್ ಆಯಿತು. ಈ ಕಾಫಿ ಬೆಳೆಯುವಂಥ ಜಾಗದಲ್ಲಿ, ಈ 1400 ಸ್ಕ್ವೇರ್ ಕಿಲೋಮೀಟರ್ ಜಾಗದಲ್ಲಿ ಹಬ್ಬ ಅಂದರೆ 1 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಜಾಗ ಡಿಫಾರೆಸ್ಟೇಟ್ ಆಗಿರಬಹುದು. ಓಕೆ, 1 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳಿದ್ರೆ 2500 ಎಕರೆ. ಗೊತ್ತಾಯ್ತಾ? ಅದೊಂದು 200 ಸ್ಪಾಟ್ ಅಂತ ಇಟ್ಕೊಳ್ಳೋಣ ಇಡೀ ಕಾಫಿ ಬೆಳೆಯೋ ಕೊಡಗಿನಲ್ಲಿ. ಇವತ್ತು ಬೇಕಾದಷ್ಟು ಎಲ್ಲರಿಗೂ ಬೇಕು, ಪ್ರತಿಯೊಬ್ಬ ಎಕ್ಸ್ಪೋರ್ಟರಿಗೂ ಇದು ಅಳವಡಿಕೆ ಆಗೇ ಆಗುತ್ತೆ. ನಮ್ಮ ಎಕ್ಸ್ಪೋರ್ಟರ್ಸ್ ಹತ್ರ ನಾವು ಆ ಜಾಗಗಳಿಗೆ ಲೊಕೇಶನ್ ಕಳಿಸ್ಕೊಟ್ರೆ ಅವರಲ್ಲಿ ಏನಾಗಿದೆ ಅಂತ ಫಿಸಿಕಲಿ ವೆರಿಫೈ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಆ 1000 ಎಕರೆ ನಿಜವಾಗ್ಲೂ ಅಷ್ಟು ಕ್ರಾಪನ್ನು ನಾವು ಐಸೋಲೇಟ್ ಮಾಡಿದ್ರಾಯ್ತು, ಉಳಿದವ್ರನ್ನ ಫ್ರೀ ಬಿಡೋಣ. ಇವಾಗ ಒಂದು ಶಾಲೆಯಲ್ಲಿ ಹಿಂದಿನ ಕಾಲದಲ್ಲಿ ಇತ್ತಪ್ಪ, ಪಾಸ್ ಫೇಲ್ ಎರಡೇ ಮಾತಾಡ್ತಾ ಇದ್ದದ್ದು, ಮತ್ಯಾವ್ದು ಬೇಡ ರಿಸಲ್ಟು. ಹಳ್ಳಿ ಕಡೆಯಲ್ಲಿ ನೀ ಪಾಸ ಫೇಲ್ ಅಷ್ಟೇ ಬೇಕಾಗಿರೋದು, ಅಷ್ಟು ಫಸ್ಟ್ ಮಾಡೋಣ. ಇವಾಗ ಪಾಸ್ ಆಗಿರೋರು ಜಾಸ್ತಿ ಇದ್ದಾರೆ, 98% ಪಾಸು, 2 ಫೇಲು, ಅವರಿಬ್ಬರು ಹೆಸರು ಹಾಕೋಣ. ಈ 98 ಮೆಂಬರ್ಸದು ಹೆಸರು ಬರೆಯೋದಕ್ಕೆ ಕ್ಲಾಸಲ್ಲಿ ಅಟೆಂಡೆನ್ಸ್ ತೆಗಿಬೇಕಾದ್ರೆ ಇವಾಗ ಇಲ್ಲೇನೆ 100 ಚೇರ್ ಇದೆಪ್ಪ, 2 ಚೇರ್ ಇಲ್ಲ, 2 ಚೇರಲ್ಲಿ ಇಬ್ಬರು ಬರೆದು ಕೊಡ್ಬೇಕು, ಅವರಿಬ್ಬರು ಹೆಸರು ಬರ್ಕೊಂಡ್ರೆ ಸಾಕಲ್ಲ. ಈ 98 ಜನರ ಹೆಸರು ಯಾಕೆ ಬರೀಬೇಕು ಅಲ್ವಾ? ದಿಸ್ ಈಸ್ ವಾಟ್ ವಿ ಹ್ಯಾವ್ ಬೀನ್ ಆಸ್ಕಿಂಗ್. ಸೊ ಇದೆಲ್ಲ ಕೆಲಸಗಳು ಮಾಡ್ತಾ ಇದ್ದೇವೆ. ಇವಾಗ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಬಯೋಟಾದಲ್ಲಿ ಈ ಒಂದು ನಾವು ಬರೀ 120 ಜನರ ಬೆಳೆಗಾರರ ಒಂದು ಸಮೂಹ ಆಗಿದ್ದರೂ ಕೂಡ ನಾವು ಇಂಡಸ್ಟ್ರಿಯ ವಿಚಾರಗಳನ್ನು ಮಾಡ್ತಾ ಇದ್ದೇವೆ. ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಇಂಡಸ್ಟ್ರಿಗೆ ಹೆಲ್ಪ್ ಆಗಬೇಕು. ನಮ್ಮ ಬಯೋಟವನ್ನು ಕೂಡ ನಾವು ಫ್ರೇಮ್ ಮಾಡಿರುವಂಥದ್ದು ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಪ್ಲಾಂಟರ್ಸ್ ಕಮ್ಯುನಿಟಿ ಇನ್ ದ ಲಾಂಗ್ ರನ್, ಶಾರ್ಟ್ ಟರ್ಮ್ ಇಲ್ಲ, ಲಾಂಗ್ ರನ್ಗೆ ಮಾಡಿರುವಂಥದ್ದು ನಾವು. ಸೊ ಏನಾಗುತ್ತೆ, 0 ಡೆಟ್ ಕಂಪನಿ ಆಯಿತಾ. ಬಟ್ 0 ಡೆಟ್ ಕಂಪನಿಯಲ್ಲಿ ಬೆಳೆಗಾರರು 120 ಜನ ಬೆಳೆಗಾರರು ಅವರ ಕಾಫಿಯನ್ನು ನಮಗೆ ಪೂಲ್ ಮಾಡ್ತಾರೆ, ನಾವು ವ್ಯಾಲ್ಯೂ ಆ್ಯಡ್ ಮಾಡಿ ಮಾಡ್ತಾ ಇದ್ದೇವೆ. ಇವತ್ತು ನೀವು ಕೇಳಿದ್ರೆ ಅವ್ರಿಗೆಲ್ಲ ತುಂಬ ದುಡ್ಡು ಕೊಟ್ಬಿಟ್ರ? ಇಲ್ಲ, ವಿ ಆರ್ ಜಸ್ಟ್ ಬಿಲ್ಡಿಂಗ್ ಕಂಪನಿ ಬ್ರ್ಯಾಂಡ್. ಬೇರೆ ಬೇರೆ ವಿಚಾರಗಳು, ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಈವೆಂಟ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇವೆ, ದೇಶದಲ್ಲಿ ಆಗಿರುವಂಥ ಈವೆಂಟ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇವೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬ್ಯಾಂಗ್ಳೂರಲ್ಲಾದಂಥ ಈವೆಂಟಿಗೆ ನಮ್ಮ 50% ಮೆಂಬರ್ಸು ಆ ಈವೆಂಟಿಗೆ ನಮ್ಮ ಸ್ಟಾಲ್ಗೆ ಬಂದು ಹೋಗಿದ್ದಾರೆ. ಸೊ ದಟ್ ಶೋಸ್ ದ ಡೆಡಿಕೇಶನ್ ಆಫ್ ದಿ ಪ್ಲಾಂಟರ್ಸ್. ನಾವು ಅದನ್ನು ಬೆಳವಣಿಗೆ ಮಾಡಿಕೊಳ್ಬೇಕು. ಕಲೆಕ್ಟಿವ್ ಆಗಿ ನಾವು ಕೆಲಸ ಮಾಡೋದನ್ನು ಕಲಿಬೇಕು. ನಮ್ಮ ಇಂಡಿಯಾದಲ್ಲಿ ದೊಡ್ಡ ದುರಂತ, ನಾವು ಕಲೆಕ್ಟಿವ್ ಆಗಿ ನಮಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ನಮಗೆ ಇಂಡಿವಿಜುವಲಿ ವಿ ವಿಲ್ ಡೂ ವೆರಿ ವೆಲ್, ಕಲೆಕ್ಟಿವ್ ಆಗಿ ಸ್ವಲ್ಪ ಬರೋದು ಕಷ್ಟ. ಆ ಒಂದು ಮನೋಭಾವನೆ ನಾವು ಬೆಳೆಸ್ಕೊಳ್ಳೋಣ. ಮತ್ತು ನಾನು ಇನ್ನೊಂದು ಕೇಳೋದು ಅಂದರೆ, ಇದೆರಡು ವಿಚಾರದಲ್ಲಿ ತಾವು ಕೆಲಸ ಮಾಡಬೇಕೀಗ. ಚಿಕ್ಕರಿಯದನ್ನು ನಿಮಗೆ ಯು ಹ್ಯಾವ್ ದಿ ರೀಚ್. ಆ ನೋಟಿಫಿಕೇಷನ್ ಏನು ಬಂದಿದೆ ಅದು 49-51 ಇದ್ದದನ್ನು 70-30 ಮಾಡಲಿಕ್ಕೆ ನೀವು ಕೆಲಸ ಮಾಡಿಬಿಟ್ರೆ ನಿಮಗೊಂದು 25% ಮಾರ್ಕೆಟ್ಗೆ ಕಾಫಿ ಬರುವಂಥದ್ದು ಇನ್ಕ್ರೀಸ್ ಆಗ್ತದೆ. ಕಾಫಿ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಕಾಫಿಯ ಪ್ರೈಸಸಲ್ಲಿ ದೇರ್ ಇಸ್ ಅ ಡಿಫ್ರೆನ್ಸಿಯೇಷನ್ ಬರ್ತದೆ ಮಾರ್ಕೆಟಲ್ಲಿ. ಕಾಫಿ ಈಸ್ ಅ ಪ್ರೀಮಿಯಂ ಡ್ರಿಂಕ್ ಅನ್ನೋದು ಎಲ್ಲರಿಗೂ ಬರ್ತದೆ. ಪ್ರೀಮಿಯಂ ಆದೇಟ್ಗೆ ಜನ ಹೆಚ್ಚು ತಗೊಳ್ತಾರೆ. ದಟ್ ಈಸ್ ವಾಟ್ ಇಸ್ ದ ಮಾರ್ಕೆಟ್. ನನ್ನ ಸ್ನೇಹಿತ ಒಬ್ಬರು ಮಂಗಳೂರಲ್ಲಿ ENT ಸ್ಪೆಷಲಿಸ್ಟು, ಅವರಿಗೆ ನನಗೆ ಪ್ರಾಕ್ಟೀಸ್ ಸಾಕಾಗಿದೆ, 200 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ನಾನಿನ್ನು ವಾರದಲ್ಲಿ 4-5 ದಿವಸ ಪ್ರಾಕ್ಟೀಸ್ ಮಾಡೋದು 400 ರೂಪಾಯಿ ಮಾಡಿದ್ದೀನಿ ಅಂತ. 4 ದಿವಸ ಮನುಷ್ಯನಿಗೆ ಕೂರಕ್ಕೆ ನಿಲ್ಲಕ್ಕೆ ಪುರ್ಸೊತ್ತಿಲ್ಲ ಈಗ. ದಿಸ್ ಈಸ್ ಹೌ ದ ಮಾರ್ಕೆಟ್ ಫಂಕ್ಷನ್ಸ್. ಸೊ ಕಾಮನರ್ಸ್ ಡ್ರಿಂಕ್ ಅಂತ ಹೇಳಬಾರ್ದು. ಇವಾಗ ಟಾಟಾ ನ್ಯಾನೋ ಕಾರನ್ನು ಅವರು ಅಮೇಝಿಂಗ್ಲಿ ಅಫೋರ್ಡಬಲ್ ಅಂತ ಹೇಳಬೇಕಿತ್ತೆ ಹೊರತು ಚೀಪೆಸ್ಟ್ ಕಾರ್ ಅಂದರು ನಮ್ಮ ಇಂಡಿಯಾದಲ್ಲಿ ಬೈಯೇ ಮಾಡಲಿಲ್ಲ. ಚೀಪ್ ಅಂತ ನಮಗೆ ಆಗೋದಿಲ್ಲ ಸ್ವಾಮಿ. ನಮಗೆ ಚೀಪ್ ಅಂತ ಹೇಳಿದ್ರೆ ನಾವು ಹೊರಗಡೆ ಚೆನ್ನಾಗಿರ್ಬೇಕು, ಒಳಗಡೆ ಬೇಕಾದ್ರೆ ಹುಳುಕಾಗಿರಲಿ, ಬೇಜಾರಿಲ್ಲ. ಸೊ ಇದು ನಾನು ಹೇಳ್ತಾ ಇರೋದು. ಕಾಫಿ ಈಸ್ ನಾಟ್ ಅ ಕಾಮನರ್ಸ್ ಡ್ರಿಂಕ್. ಲೆಟ್ ಅಸ್ ನಾಟ್ ಈಕ್ವೇಟ್ ಕಾಫಿ ಆ್ಯಂಡ್ ಟೀ.
70-30 ಕೆಲಸ ಮಾಡಿ. UDRದಕ್ಕೆ ನಾವು ಹೇಳಿದ ಪ್ರಪೋಸಲ್ ಒಂದ್ಸಲ ಡೀಪಾಗಿ ಯೋಚನೆ ಮಾಡೋಣ. ಇದೆರಡು ಕೆಲಸ ಮಾಡಿಬಿಟ್ರೆ ಇಡೀ ಇಂಡಸ್ಟ್ರಿಗೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.